श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। वेदव्यासाय नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नियतिदृशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भातश्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपो विद्या विरक्त्यादिसद्गुणौघाकरानहम् वादिराजगुरून् वन्दे हयग्रीवपदाश्रयान्। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सताम् अखिलसन्मङ्गलानि भवन्तु। श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते अष्टमस्कन्धे किञ्चित्कथा प्रमेयानुवादः। हरिः ओम्। ಭಗವಂತ ಸಕಲ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕಾಗಿ, ಭಕ್ತರ ಉದ್ಧಾರ ಮಾಡಲಿಕ್ಕಾಗಿ ಅನೇಕ ರೀತಿಯಾಗಿ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾನೆ. ಅಂತಹ ಕೆಲವು ವಿಚಾರಗಳಲ್ಲಿ ಶ್ರವಣಾದಿಗಳಿಂದ ಭಕ್ತರು ಉದ್ಧಾರವಾಗಬಹುದು ಅಂತನ್ನುವ ವಿಚಾರವನ್ನು ಕೂಡ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಅನೇಕ ವಿಧವಾಗಿರ್ತಕ್ಕಂತಹ ಪಾಪಕರ್ಮಗಳನ್ನು ಮಾಡಿ ಮನುಷ್ಯ ಆ ಪಾಪಕರ್ಮಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಅದರಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ಪರಿಹಾರವಾಗದೇನೆ, ಆ ಪಾಪಕರ್ಮಗಳನ್ನು ಕಳೆದುಕೊಳ್ಳಾರದೇನೆ ವ್ಯಥೆಯನ್ನು ಪಡ್ತಾ ಇರ್ತಾನೆ.
ಆ ವ್ಯಥೆ ನಾಶವಾಗಬೇಕು. ಸಕಲ ಭಗವದ್ಭಕ್ತರಿಗೆ ಮೋಕ್ಷೋಪಯೋಗಿಯಾಗಿರ್ತಕ್ಕಂತಹ ಜ್ಞಾನವನ್ನು ಕೂಡ ಕರುಣಿಸಬೇಕು ಅಂತನ್ನುವ ಒಂದು ಆಲೋಚನೆಯಿಂದ ತಾನೇ ವ್ಯಾಸನಾಗಿ ಅವತರಿಸಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡ್ತಾನೆ ಭಗವಂತ. ಅಂತಹ ಆ ಶ್ರೀಮದ್ ಭಾಗವತದಲ್ಲಿ ಒಬ್ಬ ಪರೀಕ್ಷಿತ ರಾಜನ ನಿಮಿತ್ತವನ್ನು ಮಾಡಿಕೊಂಡು ಸಂಪೂರ್ಣ ಭಗವತ್ ತತ್ವದ ಚಿಂತನೆಯನ್ನು, ಪ್ರಮೇಯಗಳನ್ನು, ಅವತಾರದ ಕಥೆಗಳನ್ನು ಶುಕಾಚಾರ್ಯರ ಮೂಲಕವಾಗಿ ಭಗವಂತ ತಾನು ಜಗತ್ತಿಗೆ ನೀಡಿದ್ದಾನೆ. ಪರೀಕ್ಷಿತ ರಾಜ ಯಾವ್ಯಾವ ರೀತಿಯಾಗಿ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾನೋ ಅವರು ಎಲ್ಲ ವಿಧವಾಗಿ ಅವನಿಗೆ ಸಮಾಧಾನಗಳನ್ನು ಹೇಳ್ತಾ, ತಾವು ಏನು ತನ್ನ ತಂದೆಯಾಗಿರ್ತಕ್ಕಂತಹ ವೇದವ್ಯಾಸ ದೇವರಿಂದ ಏನು ಭಾಗವತವನ್ನು ಶ್ರವಣ ಮಾಡಿದರೋ, ಸಾಕ್ಷಾತ್ ಭಗವಂತನಿಂದ ಶ್ರವಣ ಮಾಡಿರ್ತಕ್ಕಂತಹ ಆ ಭಾಗವತವನ್ನು ಪರೀಕ್ಷಿತ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಭಾಗವತದಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಸ್ತಾರೆ. ಸೃಷ್ಟಿ ಪ್ರಕರಣವನ್ನು ತಿಳಿಸ್ತಾರೆ, ಭಗವಂತನ ಅವತಾರದ ಕಥೆಗಳನ್ನು ತಿಳಿಸ್ತಾರೆ, ಎಲ್ಲ ಪ್ರಮೇಯಗಳನ್ನು ತಿಳಿಸ್ತಾ ಇದ್ದಾರೆ. ತಿಳಿಸ್ತಾ ಅವನಿಗೆ ಅಂದರೆ ಚರಮದೇಹ, ಕೊನೆ ದೇಹ, ಆ ಕೊನೆ ದೇಹದಿಂದ ತಾನು ಮುಂದೆ ಮೋಕ್ಷವನ್ನು ಪಡಿಬೇಕು, ತನ್ನ ಎಲ್ಲ ಇರತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡಿಕೊಂಡು ಆವಾಗಿನ ಬ್ರಹ್ಮದೇವರ ಜೊತೆಗೆ ಮೋಕ್ಷವನ್ನಿನ್ನೇನು ಹೊಂದಬೇಕು, ಅಂತಹ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ಅತ್ಯಂತ ಶುದ್ಧ ರೀತಿಯಿಂದ ಜ್ಞಾನೋಪದೇಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಹ ಆ ಪ್ರಸಂಗದಲ್ಲಿ ಪರೀಕ್ಷಿತ ರಾಜ ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾನೆ. ಅವನಿಗಿರ್ತಕ್ಕಂತಹ ರಾಜ್ಯವನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ಎಲ್ಲವನ್ನು ಬಿಟ್ಟು ಪ್ರಾಯೋಪವೇಶಕ್ಕೆ ಗಂಗಾ ತೀರದಲ್ಲಿ ಕುಳಿತುಕೊಂಡಾಗ ಕೊನೆ ಕಾಲದಲ್ಲಿ ವ್ಯಕ್ತಿ ಏನನ್ನು ಮಾಡಬೇಕು, ಯಾವ ಸಾಧನೆಯನ್ನು ಮಾಡಬೇಕು, ಏನನ್ನು ಶ್ರವಣ ಮಾಡಬೇಕು, ಏನನ್ನು ಮನನ ಮಾಡಬೇಕು, ಏನನ್ನು ಭಜಿಸಬೇಕು ಇತ್ಯಾದಿಯಾಗಿ ಪ್ರಶ್ನೆಗಳನ್ನು ಕೇಳಿದಾಗ ಅದರ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಶುಕಾಚಾರ್ಯರು. ಅವನ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಗಳನ್ನು ಹೇಳ್ತಾ ತಾವು ಸೊಗಸಾಗಿರ್ತಕ್ಕಂತಹ ಆ ಭಗವಂತನ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಭಾಗವತದ 8ನೇ ಸ್ಕಂಧದ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸ್ವಯಂಭುವ ಮನುವಿನ ಎಲ್ಲ ವೃತ್ತಾಂತಗಳನ್ನು ವಿಸ್ತಾರವಾಗಿ ತಿಳಿಸಿದ್ರಿ. ಆದರೆ ಮುಂದಿನ ಮನ್ವಂತರಗಳ ವಿಚಾರವನ್ನು ತಿಳಿಸಬೇಕು. ಆವಾಗಿನ ಕಾಲಕ್ಕೆ ಜನರು ಯಾವ ರೀತಿಯಾಗಿ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದರು, ಆವಾಗಿನ ಕಾಲಕ್ಕೆ ಎಷ್ಟೆಲ್ಲ ಧರ್ಮದ ಪ್ರಚಾರವಾಯಿತು, ಭಕ್ತರು ಭಗವಂತನನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ತಾ ಇದ್ದರು, ಇದೆಲ್ಲ ಹೇಳಬೇಕು. ಅಷ್ಟೇ ಅಲ್ಲ, ಭಗವಂತನ ಅವತಾರದ ಕಥೆಗಳನ್ನು ನನಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಯಾವಾಗ ಪ್ರಾರ್ಥನೆಯನ್ನು ಮಾಡಿಕೊಂಡ ಆವಾಗ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಅನೇಕ ವಿಧವಾಗಿರತಕ್ಕಂತಹ ಅವತಾರಗಳನ್ನು ಮಾಡಿದ್ದಾನೆ. ವೃಷಭಾವತಾರ, ಅಜಿತ ನಾಮಕನಾಗಿ
ಅವತಾರವನ್ನು ಮಾಡಿದ್ದಾನೆ. ಈ ಎಲ್ಲ ಅವತಾರಗಳನ್ನು ಮಾಡಿ ಭಗವಂತ ಗೀತೆಯಲ್ಲಿ ಹೇಳುವ ಪ್ರಕಾರ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಜಗತ್ತಿನಲ್ಲಿ ಅಧರ್ಮ ಅಂತನ್ನೋದು ತುಂಬಿ ಹೋಗ್ತದೋ, ಯಾವಾಗ ಧರ್ಮದ ಮಾರ್ಗದಿಂದ ಚ್ಯುತರಾಗ್ತಾರೋ ಜನರು, ಆವಾಗ ತಾನು ಅವತಾರವನ್ನು ಮಾಡಿ ಆ ಎಲ್ಲ ಜನರನ್ನು ಮತ್ತೆ ಧರ್ಮ ಮಾರ್ಗಕ್ಕೆ ತೆಗೆದುಕೊಂಡು ಬರಲಿಕ್ಕಾಗಿ ಭಗವಂತ ವಿಶೇಷವಾಗಿ ತನ್ನ ಅವತಾರಗಳನ್ನು ಮಾಡ್ತಾನೆ. ಆ ಅವತಾರಗಳಲ್ಲಿ ಅವತಾರ ಮಾಡೋದು ಅಂತಂದ್ರೆ ಏನು? ಭಗವಂತ ಯಾರು ತಪಸ್ಸನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನಲ್ಲಿಯೇ ಅವತಾರವಾಗಬೇಕು ಅಂತನ್ನುವ ಪ್ರಾರ್ಥನೆ, ಸ್ತೋತ್ರ, ಅದಕ್ಕೆ ತಕ್ಕಂತೆ ಪುಣ್ಯವನ್ನು ಸಂಪಾದನೆ ಮಾಡೋದು, ಯೋಗ್ಯತೆ ಇರತಕ್ಕಂತಹ ಕೆಲವು ಜೀವರಾಶಿಗಳಲ್ಲಿ ಮಾತ್ರ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಅದರಲ್ಲಿಯೂ ಕೂಡ ಸ್ವಾಯಂಭುವ ಮನು ಮತ್ತು ಶತರೂಪ ಇವರ ಮಕ್ಕಳಾಗಿರ್ತಕ್ಕಂತಹ ದೇವಹೂತಿ, ಆಕೂತಿ, ಪ್ರಸೂತಿ ಇವರಲ್ಲಿ ಭಗವಂತ ವಿಶೇಷವಾಗಿ ಅವತಾರವನ್ನು ಮಾಡಿದ್ದಾನೆ. ದೇವಹೂತಿಯಲ್ಲಿ ಕಪಿಲನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಆಕೂತಿಯಲ್ಲಿ ಯಜ್ಞನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡಿ ಅಸುರರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂರಕ್ಷಣೆ ಮಾಡಿದ್ದಾನೆ. ಹೀಗೆ ಭಗವಂತ ನಾನಾ ವಿಧವಾಗಿ ಅವತಾರವನ್ನು ತಾಳಿದ್ದಾನೆ. ಆ ಒಂದು ಪ್ರಸಂಗದಲ್ಲಿ ಮನ್ವಂತರ ಅಂದರೆ ಏನು ಅಂತನ್ನೋದನ್ನು ವರ್ಣನೆ ಮಾಡ್ತಾರೆ ನೋಡಿ. ಮನ್ವಂತರಂ ಮನುರ್ದೇವಾಃ ಮನುಪುತ್ರ ಸುರೇಶ್ವರಃ ಋಷಯೋಂಶಾವತಾರಾಶ್ಚ ಹರೇ ಷಡ್ವಿಧಮುಚ್ಯತೆ. ಮನುಗಳು, ಆ ಮನ್ವಂತರದಲ್ಲಿ ಅವತಾರವನ್ನು ಮಾಡತಕ್ಕಂತಹ ದೇವತೆಗಳು, ಮನುಪುತ್ರರು, ಸುರೇಶ್ವರ ಅಂದರೆ ಇಂದ್ರ, ಆ ಮನ್ವಂತರದಲ್ಲಿ ಆಳ್ವಿಕೆಯನ್ನು ಮಾಡತಕ್ಕಂತಹ ಇಂದ್ರ, ಮತ್ತು ಋಷಯೋಂಶಾವತಾರಾಶ್ಚ ಋಷಿಗಳು, ಸಪ್ತಋಷಿಗಳು, ಭಗವಂತನ ನಾನಾ ವಿಧವಾಗಿರ್ತಕ್ಕಂತಹ ಅವತಾರಗಳು, ಇವೇ ಎಲ್ಲ ಕೂಡಿರ್ತಕ್ಕಂತಹದ್ದಕ್ಕೆ ಹರೇಹೇ ಷಡ್ವಿಧಂ ಉಚ್ಯತೆ. ಈ ಆರುಗಳಿಂದ ಕೂಡಿರ್ತಕ್ಕಂತಹದ್ದಕ್ಕೆ ಮನ್ವಂತರ ಅಂತ ಕರೀತಾರೆ. ಹೀಗೆ ಪ್ರತಿ ಮನ್ವಂತರಗಳು ಆಗಿ ಹೋಗ್ತವೆ. ಒಂದು ಮನ್ವಂತರ ಮುಗಿದ ತಕ್ಷಣ ಮತ್ತೆ 3 ಲೋಕಗಳ ಒಂದು ಪ್ರಳಯವಾಗಿ, ದೈನಂದಿನ ಪ್ರಳಯವಾಗಿ, ಆವಾಗ ಮತ್ತೆ ಪುನಃ ಸೃಷ್ಟಿಯಾದಿಗಳೆಲ್ಲ ಆಗ್ತಾ ಹೋಗ್ತವೆ. ಹೀಗೆ ಆಗ್ತಾ ಆಗ್ತಾ ಆ ಮನ್ವಂತರದಲ್ಲಿ ಮತ್ತೆ ದೇವತೆಗಳು ಅವತಾರಗಳನ್ನು ಮಾಡ್ತಾರೆ, ಸಪ್ತರ್ಷಿಗಳು ಅವತಾರಗಳನ್ನು ಮಾಡ್ತಾರೆ, ಮತ್ತೆ ಹೀಗೆ ಇದೇ ವಿಧವಾಗಿರ್ತಕ್ಕಂತಹ ಒಂದು ಕಾಲಚಕ್ರ ನಡೀತಾ ಇರ್ತದೆ ಅಂತನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ಪರೀಕ್ಷಿತ ರಾಜ ಕೇಳ್ತಾನೆ, ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಿ ಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೋಚಯತ್. ತಾನು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಅಂತಂದರೆ, ಗಜೇಂದ್ರನ ಕಥೆಯನ್ನು ಶ್ರವಣ ಮಾಡಿದಂತೆ ಇತ್ತು. ಹರೇಹೇ ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೂಚಯತ. ಯಾರಿಂದಲೂ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಆ ಗಜೇಂದ್ರನನ್ನು ಭಗವಂತ ಹೇಗೆ ಸಂರಕ್ಷಣೆಯನ್ನು ಮಾಡ್ತಾನೆ. ಆ ಮಕರ, ಒಮ್ಮೆ ಮಕರ ಹಿಡ್ಕೊಳ್ತು ಅಂತಂದರೆ, ಮೊಸಳೆ ಹಿಡ್ಕೊಳ್ತು ಅಂತಂದರೆ ಯಾರಿಂದಲೂ ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಆ ಒಂದು ಸಂದರ್ಭದಲ್ಲಿ ಭಗವಂತ ತಾನು ಅವತಾರವನ್ನು ಮಾಡಿ ಆ ಗಜೇಂದ್ರನನ್ನು ಹೇಗೆ ಸಂರಕ್ಷಣೆ ಮಾಡ್ತಾನೆ ಅಂತನ್ನುವ ಪ್ರಶ್ನೆಯನ್ನು ಕೇಳಿದಾಗ ಆವಾಗ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆಸೀದ್ ಗಿರಿವರೋ ರಾಜಂ ಸ್ತ್ರೀಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತಮುಚ್ಛ್ರಿತಃ. ಕ್ಷೀರ ಸಮುದ್ರದಲ್ಲಿ ತ್ರಿಕೂಟ ಅನ್ನತಕ್ಕಂತಹ ಒಂದು ವಿಸ್ತಾರವಾದಂತಹ ಪರ್ವತ ಇದೆ. ಆ ಪರ್ವತಕ್ಕೆ ತ್ರಿಕೂಟ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಅದು 3 ಶಿಖರಗಳಿಂದ ಕೂಡಿರ್ತಕ್ಕಂತಹದ್ದು. ಒಂದು ಬಂಗಾರಮಯವಾದದ್ದು ಶಿಖರ, ಎರಡನೇದ್ದು ರಜತಮಯವಾದದ್ದು ಅಂದರೆ ಬೆಳ್ಳಿಮಯವಾದದ್ದು, ಮೂರನೇದ್ದು ಕಬ್ಬಿಣದಿಂದ ಕೂಡಿರ್ತಕ್ಕಂತಹ ಶಿಖರ. ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಮಂದಿರಗಳು ಅತ್ಯಂತ ಸುಂದರವಾಗಿ ಶೋಭಿಸ್ತವೆ. ನಾನಾ ಪ್ರಕಾರವಾಗಿರ್ತಕ್ಕಂತಹ ವೃಕ್ಷಗಳು, ನಾನಾ ಪ್ರಕಾರವಾಗಿರ್ತಕ್ಕಂತಹ ಸರೋವರಗಳು,
ಅದರಲ್ಲಿಯೂ ಕೂಡ ಋತುಮಾನ್ ಅನ್ನತಕ್ಕಂತಹ ಒಂದು ಉದ್ಯಾನವನ. ಆ ಋತುಮಾನ್ ಅನ್ನತಕ್ಕಂತಹ ಉದ್ಯಾನವನದಲ್ಲಿ, ಅದು ಇಂದ್ರದೇವರ ಉದ್ಯಾನವನ, ಅಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಫಲಪುಷ್ಪಗಳಿಂದ ಶೋಭಿಸ್ತಿತ್ತು. ನಾನಾ ವಿಧವಾಗಿರತಕ್ಕಂತಹ ಕಮಲಗಳು, ಹಂಸ, ಮಯೂರ, ಸಾರಸ, ಚಾತಕ ಇವೆಲ್ಲ ಪಕ್ಷಿಗಳು ಅಲ್ಲಿ ವಿಹಾರವನ್ನು ಮಾಡ್ತಾ ಇದ್ದು. ಹೀಗೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ಸ್ಥಳ. ಆ ಒಂದು ಉದ್ಯಾನವನವನ್ನು ನೋಡಿಬಿಟ್ರೆ ಸಾಕು, ಮತ್ತೆ ಅಲ್ಲಿಂದ ತಿರುಗಿ ಹೊರಗಡೆ ಬರಬೇಕು ಅಂತನೂ ಅನಿಸೋದಿಲ್ಲ. ಅಷ್ಟು ಸುಂದರಮಯವಾಗಿರ್ತಕ್ಕಂತಹ ಒಂದು ಉದ್ಯಾನವನ. ಅಲ್ಲಿ ಆ ಒಂದು ಉದ್ಯಾನವನದಲ್ಲಿ, ಆ ಒಂದು ಪ್ರದೇಶದಲ್ಲಿ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂತಹ ಗಜೇಂದ್ರ ಅಲ್ಲಿ ವಾಸವಾಗಿದ್ದ. ಆ ಗಜೇಂದ್ರ ತನ್ನ ಹೆಂಡತಿ, ಮಕ್ಕಳು, ತನ್ನ ಸಂಬಂಧಿಕರು ಎಲ್ಲರೊಂದಿಗೆ ಕೂಡಿಕೊಂಡು ತಾನು ಸಂಸಾರವನ್ನು ಮಾಡ್ತಾ ಇದ್ದ. ಅವನ ಸ್ವಭಾವ ಹೇಗಿತ್ತು ಅಂತಂದರೆ, ಎಷ್ಟು ಬಲಿಷ್ಠನಾಗಿದ್ದ ಅಂತಂದರೆ, ಅವನ ವಾಸನೆಯ ಮೇಲೆಯೇ ಸಿಂಹವ್ಯಾಘ್ರಾದಿಗಳೆಲ್ಲವೂ ಓಡಿ ಹೋಗ್ತಾ ಇದ್ವಂತೆ. ಅಷ್ಟು ಬಲಿಷ್ಠನಾಗಿರತಕ್ಕಂತಹ ಗಜರಾಜ. ಆ ಗಜೇಂದ್ರ ತಾನು ಒಮ್ಮೆ ವೃತಸ್ವಯೂಥೇನ ತೃಷಾರ್ದಿತೇನ ತತ್ಸವರೋರೋಭ್ಯಾಂ ಅವಗಾತ ಮದ್ರುತಂ, ತಾನು ವಿಚಾರವನ್ನು ಮಾಡ್ತಾನೆ. ಒಮ್ಮೆ ಬಿಸಿಲಿನ ತಾಪವನ್ನು ತಾಳಲಾರ್ದೇನೆ ತಾನು ಸರೋವರವನ್ನು ಹೊಕ್ಕುತ್ತಾನೆ. ಸರೋವರವನ್ನು ಹೊಕ್ಕಿ ತನ್ನ ಹೆಂಡತಿ, ತನ್ನ ಮಕ್ಕಳಿಗೆ ಸೊಂಡಿಲಿನಿಂದ ನೀರನ್ನು ತೆಗೆದುಕೊಂಡು ಅವರಿಗೆಲ್ಲ ಸ್ನಾನವನ್ನು ಮಾಡಿಸ್ತಾ ತೃಷಾ ಆರ್ದಿತೇನ ತತ್ಸರೋವರಾಭ್ಯಾಂ ಅಶವಂ ಅಥ ಅಗಮಧೃತಂ. ತಾನು ತೃಷಾ ಅಂದರೆ ನೀರಡಿಕೆ, ಆ ನೀರಡಿಕೆಯನ್ನು ನಿವಾರಿಸಿಕೊಳ್ಳಬೇಕು ಅಂತನ್ಲಿಕ್ಕಾಗಿ ತಾನೂ ಕೂಡ ಆ ಸರೋವರವನ್ನು ಹೊಕ್ಕಿ ಅವಕ್ಕೆಲ್ಲ ಸ್ನಾನವನ್ನು ಮಾಡಿಸ್ತಾ ತಾನೂ ಆ ತೃಷೆಯನ್ನು ತೀರಿಸಿಕೊಳ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ಭಗವಂತನ ಅಂದರೆ ದೈವಶಕ್ತಿ ಹೇಗಿರ್ತದೆ ಅಂತ ಅನ್ನೋದನ್ನು ವಿಸ್ತರಣೆ ಮಾಡ್ತಾರೆ. ದೈವ ಕೈ ಕೊಡ್ತು ಅಂತಂದರೆ ಜಗತ್ತಿನೊಳಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಮನುಷ್ಯ ಪ್ರಯತ್ನ ಇರಬೇಕು. ಎರಡನೇದ್ದಾಗಿ ಉತ್ತಮವಾದಂತಹ ಆಲೋಚನೆಗಳಿರಬೇಕು. ಮೂರನೇದ್ದಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಿರಬೇಕು. ನಾಲ್ಕನೇದ್ದಾಗಿ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು. ಅಂತಹ ಸಮಯದಲ್ಲಿ ತತ್ರ ದೈವಂ ಸಹಾಯಕಂ, ಅಲ್ಲಿ ದೈವ ಅಂತನ್ನೋದು ನಮಗೆ ಸಹಾಯವನ್ನು ಮಾಡುತ್ತದೆ. ಇಲ್ಲ ಅಂತಂದರೆ ದೈವ ಸಹಾಯವನ್ನು ಮಾಡೋದಿಲ್ಲ. ಆ ದೈವ ಸಹಾಯ ಮಾಡಬೇಕು ಅಂತಂದರೆ ಬಹಳಷ್ಟು ಕಷ್ಟಪಟ್ಟು ಪುಣ್ಯವನ್ನು ಸಂಗ್ರಹ ಮಾಡಿ ಬಹಳಷ್ಟು ಅದಕ್ಕೆ ಕಾಯ್ತಾ ಇರಬೇಕು. ಆ ದೈವ ನಮಗೆ ಕೂಡಬೇಕು ಅಂತಂದರೆ, ದೈವನೇ ಇದ್ದಿದ್ದಿಲ್ಲ ಅಂತಾದರೆ, ದೈವ ಕೈ ಕೊಡ್ತು ಅಂತಂದರೆ ಯಾವ ವ್ಯಕ್ತಿಗೂ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಮನುಷ್ಯ ಹೋಗ್ತಾನೆ. ಒಂದು ಊರಿನೊಳಗೆ ದೊಡ್ಡ ಒಬ್ಬ ಶ್ರೀಮಂತ ವ್ಯಕ್ತಿ, ಭಾರಿ ಎಲ್ಲ ಯಾರ್ಯಾರು ಅವನ ಹತ್ರ ಬರ್ತಿದ್ರು ಎಲ್ಲರಿಗೂ ಸಹಾಯವನ್ನು ಮಾಡ್ತಿದ್ದ. ಹಣದ ಸಹಾಯವನ್ನು ಮಾಡ್ತಿದ್ದ, ಬೇರೆ ರೀತಿಯಾಗಿ ಸಹಾಯವನ್ನು ಮಾಡ್ತಾ ಇದ್ದ, ನಾನಾ ವಿಧವಾಗಿ ತಾನು ಸಹಾಯವನ್ನು ಮಾಡ್ತಾ ಇದ್ದ. ಅಂತಹ ವ್ಯಕ್ತಿಗೆ ಒಮ್ಮೆ ಪೊಲೀಸರು ಬಂದು ಅವನಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಬೇಕಾದ್ರೆ ಆ ಇಡೀ ಊರಿನ ಜನ ಎಲ್ಲರೂ ಅದನ್ನು ವಿರೋಧ ಮಾಡ್ತಾರೆ. ಯಾಕೆ, ಅವನನ್ನು ಒಳ್ಳೆ ವ್ಯಕ್ತಿಯವನು, ಎಲ್ಲರಿಗೂ ಸಹಾಯವನ್ನು ಮಾಡ್ತಕ್ಕಂತಹ ವ್ಯಕ್ತಿ, ಇಂತಹ ಪ್ರಾಮಾಣಿಕ ವ್ಯಕ್ತಿಗೆ ಅರೆಸ್ಟ್ ಮಾಡ್ತಾ ಇದ್ದಿರಲ್ಲ ಯಾಕೆ ಅಂತ ಎಲ್ಲರೂ ವಿರೋಧ ಮಾಡ್ತಾರೆ. ಆವಾಗ ಪೊಲೀಸರು ಹೇಳ್ತಾರೆ, ಇವನು ಈಗ ಸರಿಯಾಗಿರಬಹುದಪ್ಪ, ಆದರೆ ಹಿಂದೆ 15-20 ವರ್ಷಗಳ ಹಿಂದೆ ಈ ತರಹ ಇದ್ದಿದ್ದಿಲ್ಲ. ಅವನು ಎಲ್ಲ ಕಡೆಗೂ ದರೋಡೆ ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಈ ತರಹ ಮಾಡಿ 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 ಹಣವನ್ನು ಸಂಗ್ರಹ ಎಲ್ಲ ಮಾಡಿಟ್ಟುಕೊಂಡು ಈಗ ಇಲ್ಲಿ ಒಂದು ಊರಿಗೆ ಬಂದು ಇಷ್ಟೆಲ್ಲ ಸಹಾಯವನ್ನು ಮಾಡೋದು, ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಜೀವನವನ್ನು ಮಾಡೋದು, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ.
ಹಾಗಾಗಿ ಆವಾಗ ಏನು ತಾನು ಮಾಡಿದ್ದ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು, ಅದಕ್ಕಾಗಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ, ನಾವು ಏನೇನು ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ, ಆ ಕರ್ಮಗಳು, ಕೆಲವು ಕರ್ಮಗಳು ಈಗ ನಮಗೆ ಫಲವನ್ನು ಕೊಡ್ತವೆ, ಇನ್ನು ಕೆಲವು ಕರ್ಮಗಳು ನಂತರದಲ್ಲಿ ಫಲವನ್ನು ಕೊಡ್ತವೆ, ಇನ್ನು ಕೆಲವು ಫಲಗಳು ಮುಂದಿನ ವರ್ಷದಲ್ಲಿ ಕೊಡ್ತವೆ, ಇನ್ನು ಕೆಲವು ಫಲಗಳು ಮುಂದಿನ ಜನ್ಮದಲ್ಲಿ ಫಲಗಳನ್ನು ಕೊಡ್ತವೆ. ಹೀಗೆ ತಾನು ಅತ್ಯಂತ ಆರಾಮಾಗಿ ಇರತಕ್ಕಂತಹ ಗಜೇಂದ್ರನಿಗೆ ಯಾಕೆ ದೈವ ಕೈ ಕೊಡ್ತು? ಅಂತಹದ್ದು ಏನು ಮಾಡಿದ್ದ ಅವನು? ಯಾಕೆ ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇರುಪಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ಅತ್ಯಂತ ಬಲಿಷ್ಠನಾಗಿರ್ತಕ್ಕಂತಹ ಗಜೇಂದ್ರ, ಯಾವ ಗಜೇಂದ್ರನ ವಾಸನೆಯನ್ನು ನೋಡಿದ್ರೇನೆ ಎಲ್ಲ ಸಿಂಹವ್ಯಾಘ್ರಾದಿಗಳೆಲ್ಲವೂ ಓಡಿ ಹೋಗಬೇಕು, ಯಾವ ಕ್ರೂರ ಪ್ರಾಣಿಗಳೆಲ್ಲವೂ ಯಾವುದೂ ಅದರ ಹತ್ರ ಬರ್ತಿದ್ದಿಲ್ಲ. ಆ ಗಜೇಂದ್ರನ ಆಶ್ರಯದಲ್ಲಿ ಜಿಂಕೆ ಮೊದಲಾಗಿರ್ತಕ್ಕಂತಹ ಸೌಮ್ಯ ಪ್ರಾಣಿಗಳೆಲ್ಲವೂ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ವು. ಅಂತಹ ಆ ಒಂದು ಗಜೇಂದ್ರನಿಗೆ ದೈವ ಯಾವಾಗ ಕೈ ಕೊಟ್ಟತೋ, ಆ ಸರೋವರದಲ್ಲಿ ಮೊಸಳೆ ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತು. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ. ನೋಡ್ರಿ, ದೈವ ಯಾವಾಗ ಕೈ ಕೊಡ್ತದೆ ಆವಾಗ ಈ ತರಹ ಕಷ್ಟಗಳು ಮನುಷ್ಯನಿಗೆ ಬರ್ತಾ ಹೋಗ್ತವೆ. ಇದು ಯಾಕೆ ಈ ತರಹ ಆಯಿತು ಗಜೇಂದ್ರನಿಗೆ ಅಂತಂದರೆ, ಹಿಂದೆ ಇದೇ ಗಜೇಂದ್ರ ಮತ್ತು ಮೊಸಳೆ, ಹಾಹಾ ಮತ್ತು ಹೂಹು ಅನ್ನತಕ್ಕಂತಹ ಗಂಧರ್ವರು. ಆ ಗಂಧರ್ವರು ಒಂದು ದಿವಸ ಸರೋವರದ ನದಿಯ ದಂಡೆ ಮೇಲೆ ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಸಂದರ್ಭದಲ್ಲಿ ದೇವಲ ಋಷಿಗಳು ಅಲ್ಲಿ ಬರ್ತಾರೆ. ಆ ದೇವಲ ಋಷಿಗಳು ಬಂದಾಗ ಇವರಿಬ್ಬರು ಮಾತನಾಡ್ಕೊಳ್ತಾರೆ, ನಾವೆಲ್ಲ ಇಚ್ಛಾಧಾರಿಗಳು, ಹಾಗಾಗಿ ಏನಾದರೂ ಒಂದು ವೇಷವನ್ನು ಧಾರಣೆ ಮಾಡಿಕೊಂಡು ಆ ಋಷಿಗಳಿಗೆ ಹೆದರಿಸೋಣ ಅಂತ ವಿಚಾರ ಮಾಡ್ತಾರೆ. ನೋಡ್ರಿ, ಅಂದರೆ ಅಸುರಾವೇಶ ಅಂತನ್ನೋದಾಗೋದು, ಅಥವಾ ನಾವು ಯಾವ ಸ್ಥಾನದಲ್ಲಿದ್ದೇವೆ, ನಾವು ಎಂತಹ ಒಂದು ಯೋಗ್ಯತೆಯನ್ನು ಹೊಂದಿದ್ದೇವೆ, ದೈವ ಕೈ ಕೊಟ್ಟಾಗ ಎಲ್ಲವನ್ನು ನೆನಪಾರ್ತೇವೆ. ಎಲ್ಲವನ್ನು ನೆನಪಾರಿ ಎಷ್ಟೆಷ್ಟು ಅಧರ್ಮಗಳು ಬೇಕೋ ಅಷ್ಟಷ್ಟು ಅಧರ್ಮಗಳನ್ನು ಮಾಡ್ತೇವೆ, ಎಷ್ಟೆಷ್ಟು ಪಾಪಕರ್ಮಗಳು ಬೇಕೋ ಅಷ್ಟಷ್ಟು ಪಾಪಕರ್ಮಗಳನ್ನು ಮನುಷ್ಯ ಮಾಡ್ತಾನೆ. ಹಾಗೆಯೇ ಈ ಗಂಧರ್ವರು ಅದನ್ನೇ ಮಾಡಿದರು. ಗಂಧರ್ವರು ಒಳ್ಳೆ ಉತ್ತಮವಾದಂತಹ ಪದವಿ ಇತ್ತು, ಉತ್ತಮವಾದಂತಹ ಯೋಗ್ಯತೆ ಇತ್ತು. ಇಷ್ಟೆಲ್ಲ ಇದ್ದಾಗಲೂ ಕೂಡ ತಾವೇನು ವಿಚಾರ ಮಾಡ್ತಾರೆ, ಆ ಋಷಿಗೆ ನಾವು ಕಾಡಿಸೋಣ. ಅಲ್ಲಿಯೇ ಒಬ್ಬ ಹಾಹಾ ಗಂಧರ್ವನೇ ಆನೆಯ ವೇಷವನ್ನು ಧಾರಣೆ ಮಾಡ್ತಾನೆ, ಹೂಹು ಅಂತಕ್ಕಂತಹ ಗಂಧರ್ವ ಮಕರದ ಮೊಸಳೆಯ ವೇಷವನ್ನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿ ಒಬ್ಬನು ಹೊರಗಡೆ ನಿಲ್ತಾನೆ, ಒಬ್ಬನು ಒಳಗಡೆ ನಿಲ್ತಾನೆ. ಸರೋವರದ ಒಳಗಡೆಗೆ ಮೊಸಳೆ ನಿಂತು ಅದು ಹೆದರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ಕಡೆಗೆ ಹೊರಗಿನಿಂದ ಆನೆ ಹೆದರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ದೇವದ ಋಷಿಗಳಿಗೆ. ಆವಾಗ ದೇವದ ಋಷಿಗಳು ತಮ್ಮ ಯೋಗ ಸಾಮರ್ಥ್ಯದಿಂದ ನೋಡಿ ತಾವು ಶಾಪವನ್ನು ಕೊಡ್ತಾರೆ. ಯಾವ ಯಾವ ವೇಷದಲ್ಲಿದ್ದೀರೋ ಮುಂದಿನ ಜನ್ಮ ಅದೇ ವೇಷದಿಂದ ಧಾರಣೆ ಮಾಡ್ರಿ. ಒಬ್ಬ ಋಷಿಗೆ ಕಾಟ ಕೊಟ್ಟಿದ್ದಕ್ಕಾಗಿ ನಿಮಗೇನು ಭಗವಂತ ಶಿಕ್ಷೆ ಕೊಡ್ತಾನೋ ಆ ಶಿಕ್ಷೆಯನ್ನು ಮುಂದಿನ ಜನ್ಮದಲ್ಲೇನೆ ಅನುಭವಿಸ್ರಿ ಅಂತ ಶಾಪ ಕೊಟ್ಟು ತಾವು ಅಲ್ಲಿಂದ ಹೊರಟು ಬಿಡ್ತಾರೆ. ಆ ಒಂದು ಶಾಪಕ್ಕೆ ಬಲಿಯಾಗಿ ಇವರಿಬ್ಬರು, ಒಬ್ಬ ಮೊಸಳೆಯ ಜನ್ಮವನ್ನು ತಾಳಿದ, ಮತ್ತೊಬ್ಬವನು ಗಜೇಂದ್ರನ ಜನ್ಮವನ್ನು ತಾಳ್ತಾನೆ. ಹೀಗೆ ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇರುಪಾಗ್ರಹೀತ್. ಆ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಮಕರ ಮೊಸಳೆ ಗಜೇಂದ್ರನ ಕಾಲನ್ನು ಹಿಡಿದು ನೀರಿನಲ್ಲಿ ಎಳಿಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಎಳಿಲಿಕ್ಕೆ ಪ್ರಾರಂಭ ಮಾಡ್ತದೆ. ತನ್ನ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಕೂಗುತ್ತಾನೆ ಗಜೇಂದ್ರ. ಎಲ್ಲರೂ ಬರ್ತಾರೆ ಆ ಸಮಯಕ್ಕೆ. ಯಾಕೆಂತಂದರೆ ಪಾಪ ಅವನ ಒಂದು ಆಳ್ವಿಕೆಯಲ್ಲಿ, ಅವನ ಒಂದು ಈ ಸಮಯದಲ್ಲಿ ಬಹಳಷ್ಟು ಜನಕ್ಕೆ ಸಹಾಯವನ್ನು ಮಾಡಿದ್ದ ಗಜೇಂದ್ರ. ಎಷ್ಟೋ ಸಾಧು ಪ್ರಾಣಿಗಳೆಲ್ಲವೂ ಇವನ ಒಂದು ಆಶ್ರಯದಲ್ಲೇ ಸುಖವಾಗಿ ಬದುಕಿದ್ದುವು. ಆ ಒಂದು ಇವನ ಕಾರ್ಯವನ್ನು ನೋಡಿ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಸಣ್ಣ ಸಣ್ಣ ಆನೆಗಳು ಎಲ್ಲವೂ ಇವನನ್ನು ಎಳಿಬೇಕು, ಅಲ್ಲಿಂದ ಸರೋವರದಿಂದ
ಹೊರಗಡೆಗೆ ಕರ್ಕೊಂಡು ಬರಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತವೆ. ಪ್ರಯತ್ನವನ್ನು ಮಾಡಿದರೆ ಏನು ಪ್ರಯತ್ನ ಮಾಡಿದರೂ ಕೂಡ ಮೊಸಳೆ ಕಾಲನ್ನು ಬಿಡ್ತಾ ಇಲ್ಲ. ಗಜೇಂದ್ರನ ಶಕ್ತಿ ಕುಗ್ಗುತ್ತಾ ಇದೆ. ತನ್ನ ಶಕ್ತಿ ಯಾವ ರೀತಿಯಾಗಿ ಕುಗ್ಗುತ್ತಾ ಇದೆಯೋ ಅಷ್ಟಷ್ಟು ಭಯವನ್ನು ಪಡ್ತಾ ಇದ್ದಾನೆ ಗಜೇಂದ್ರ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ವಿಚಾರವನ್ನು ಮಾಡ್ತಾನೆ, ಹೇಗೆ ನಾನು ಪಾರಾಗಬೇಕು ಇದರಿಂದ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಃ, ನನಗೇನು ಗತಿ ಬಂತಪ್ಪ ಇದು, ಯಾಕೆ ಈ ತರಹ ಆಗ್ತಾ ಇದೆ? ನಾನು ಯಾವ ಒಂದು ಪಾಪಕರ್ಮವನ್ನು ಮಾಡಿದ್ದಕ್ಕಾಗಿ ಇಂತಹ ದೈವ ನನಗೆ ಕೂಡಿ ಬಂತು? ಇದು ಮೊಸಳೆ ಹೌದೋ ಅಲ್ಲೋ, ಇಷ್ಟೆಲ್ಲ ನಾನು ಕೂಗ್ಕೋತಾ ಇದ್ರು, ಇಷ್ಟೆಲ್ಲ ನಾನು ಬೇಡ್ಕೊಳ್ತಾ ಇದ್ರು ಬಿಡ್ತಾ ಇಲ್ಲ. ಏನಪ್ಪ ಇದು ಈ ತರಹ ಯಾಕಾಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ವಿಚಾರವನ್ನು ಮಾಡ್ತಾನೆ. ವಿಚಾರವನ್ನು ಮಾಡಿ ನೋಡ್ರಿ, ಒಂದಲ್ಲ 2 ದಿವಸ ಅಲ್ಲ, 1 ವರ್ಷವಲ್ಲ, 2 ವರ್ಷವಲ್ಲ, 1000 ವರ್ಷ ಆ ಮೊಸಳೆ ಗಜೇಂದ್ರನ ಕಾಲನ್ನು ಹಿಡಿದಿರ್ತದೆ. 1000 ವರ್ಷ ಗಜೇಂದ್ರನ ಕಾಲನ್ನು ಹಿಡಿದಾಗ ಬಹಳಷ್ಟು ಬಿಡಿಸಿಕೊಳ್ಳಿ ಪ್ರಯತ್ನ ಮಾಡ್ತಾನೆ, ಆಗೋದಿಲ್ಲ. ಕೊನೆಗೆ ವಿಚಾರವನ್ನು ಮಾಡ್ತಾನೆ, ಭಗವಂತನಿಗೆ ಶರಣು ಹೊಂದೋದೊಂದೇ ಮಾರ್ಗ, ಬೇರೆ ಯಾವ ಮಾರ್ಗಗಳು ಇಲ್ಲ ಅಂತ ವಿಚಾರ ಮಾಡ್ತಾನೆ. ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತ ರಾಜನಿಗೆ, ಏವಂ ವ್ಯವಸ್ಥಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಮೊದಲಿನ ಜನ್ಮ ಏನು ಗಂಧರ್ವ ಜನ್ಮ ಇತ್ತೋ ಆ ಗಂಧರ್ವ ಜನ್ಮದಲ್ಲಿ ತಾನೇನೇನು ಶಿಕ್ಷಿತನಾಗಿದ್ದ, ಏನೇನು ಕಲಿತಿದ್ದ, ಆ ಒಂದು ಸಂಸ್ಕಾರ ಇದ್ದದ್ದಕ್ಕಾಗಿ ಸ್ಥಿರಚಿತ್ತದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಗಜೇಂದ್ರ ಸ್ತೋತ್ರ ಅಂತಲೇ ಪ್ರಸಿದ್ಧಿ ಇದೆ ಭಾಗವತದಲ್ಲಿ. ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನು ಅಂತಂದರೆ, ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೋ ಕುರುನಂದನ ಪೂರ್ವಾಭ್ಯಾಸೇ ನಹಿತೆ ನೈವ ಹ್ರೀಯತೆ ಹ್ಯವಶೋಪಿ ಸಹ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪೂರ್ವಜನ್ಮದ ಸಂಸ್ಕಾರ ಇತ್ತು ಅಂತಾದರೆ, ಆ ಮೊದಲನೇ ಜನ್ಮದಲ್ಲಿ ಏನಾದರೂ ಯೋಗ ಭ್ರಷ್ಟರಾಗಿದ್ದರು ಅಂತಂದರೆ ಉತ್ತಮವಾದಂತಹ ಶ್ರೀಮಂತ ಮನೆತನದಲ್ಲಿ ಹುಟ್ಟುತ್ತಾರಂತೆ. ಇಲ್ಲ ಅಂತಂದರೆ ಒಳ್ಳೆ ಕುಲದಲ್ಲಿ ಅವರ ಜ್ಞಾನದ ಗಣಿ, ಆ ಜ್ಞಾನದ ಗಣಿಯನ್ನು ಹೊಂದಿರತಕ್ಕಂತಹ ಒಂದು ವಂಶದಲ್ಲಿ ಜನ್ಮವನ್ನು ತಾಳ್ತಾರಂತೆ. ಹೀಗೆ ಇಷ್ಟೆಲ್ಲ ಆಗ್ತದೆ. ಹಾಗಾಗಿ ಆ ಒಂದು ಯೋಗವಿರಬೇಕು, ಆ ಒಂದು ಸಂಸ್ಕಾರ ಇರಬೇಕು ಮನುಷ್ಯನಿಗೆ. ಇದೆಲ್ಲ ಇದ್ದಾಗ ಆ ಒಂದು ಸಂಸ್ಕಾರ ಬಲವಶಾತ್ ಆ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾನೆ ಮನುಷ್ಯ. ಹಾಗಾಗಿ ಈ ಗಜೇಂದ್ರನೂ ಕೂಡ ಗಂಧರ್ವನಿದ್ದಾಗ ತಾನೇನೇನು ಸಾಧನೆಯನ್ನು ಮಾಡಿದ್ದ, ಆ ಒಂದು ಸಾಧನ ಪಕ್ವವಾದಾಗ, ಯಾವಾಗ ಋಷಿಯ ಶಾಪ ಮುಗಿಲಿಕ್ಕೆ ಬಂತೋ, ಆ ಪ್ರಾರಬ್ಧ ಯಾವಾಗ ಮುಗಿಲಿಕ್ಕೆ ಬಂತೋ ಆವಾಗ ಗಜೇಂದ್ರನ ತಲೆಯಲ್ಲಿ ಬಂತು, ಇಲ್ಲ ನಾನು ಭಗವಂತನನ್ನು ಮೊರೆ ಹೋಗಬೇಕು, ನಾನು ಭಗವಂತನಿಗೆ ಶರಣಾಗತನಾಗಬೇಕು ಅಂತ ಹೇಳಿ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನಂತೆ. ಅಲ್ಲಿ ಹೇಳ್ತಾರೆ, ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ ಕಿಂ ತ್ವಾಶಿಶೋರಾತ್ಯಪಿ ದೇಹಮವ್ಯಯಂ ಕರೋತು ಮೇದಭ್ರದ ಯೋ ವಿಮೋಕ್ಷಣಂ. ಯಾರ್ಯಾರು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲದಕ್ಕೂ ಯಾರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅವರ ಇಷ್ಟಾನುಸಾರ ಫಲವನ್ನೆಲ್ಲ ತಾವು ಪಡಿತಾರೆ. ಯಾಕೆ ಅಂತಂದರೆ ಸಂಕಲ್ಪ ಅಂತನ್ನೋದು ಅತ್ಯಂತ ಮುಖ್ಯವಾದದ್ದು. ಆ ಸಂಕಲ್ಪ ಬಲವಶಾತ್ ಸಂಕಲ್ಪ ಮಾಡೋದೇ 50% ಕೆಲಸ ಆದಂಗೆ, ಮುಂದಿನ ಭಾರವನ್ನೆಲ್ಲ ಭಗವಂತನ ಮೇಲೆ ಬಿಡಬೇಕಂತೆ. ಹೀಗೆ ನಾನು ಸ್ತೋತ್ರವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ, ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಯೇ ಇರತಕ್ಕಂತಹ ಒಂದು ಕಮಲವನ್ನು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ನಾರಾಯಣ ಅಖಿಲ ಗುರೋ ಭಗವನ್ನಮಸ್ತೆ. ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಾರಾಯಣ ಅಖಿಲ ಗುರೋಹೋ ಭಗವನ್ನಮಸ್ತೆ. ಅಖಿಲ ಗುರೋಹೋ, ಭಗವಂತ ಎಲ್ಲರಿಗೂ ಗುರುವಾಗಿದ್ದಾನೆ. ಗುರು ಅಂದ್ರೇನು? ಗುಕಾರಸ್ತೊಂಧಕಾರಸ್ತು ಋಕಾರಸ್ತನ್ನಿವಾರಕಃ. ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಅಜ್ಞಾನವೆಂಬ ಅಂಧಕಾರವನ್ನು ನಾಶ ಮಾಡಿ ಉತ್ತಮವಾದಂತಹ ಜ್ಞಾನವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ವಿಶೇಷವಾಗಿ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ.
ಸ್ತೋತ್ರವನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಸಗ್ರಾಹ ಮಾಶು ಸರಸ ಕೃಪಯೋಜ್ಜಹಾರ. ಭಗವಂತ ತಾನು ಅಲ್ಲಿ ಗಜೇಂದ್ರನ ಸ್ತೋತ್ರಕ್ಕೆ ವಶನಾಗಿದ್ದಾನೆ. ಅವನು ಮಾಡತಕ್ಕಂತಹ ಆ ಸ್ತೋತ್ರಕ್ಕೆ ಮೆಚ್ಚಿ ಗರುಡಾರೂಢನಾಗಿ ಭಗವಂತ ಆ ತ್ರಿಕೂಟ ಪರ್ವತಕ್ಕೆ ಬಂದಿದ್ದಾನಂತೆ. ಬಂದು ಅಲ್ಲಿ ಆ ಮೊಸಳೆ ಮತ್ತು ಆನೆ ಇಬ್ಬರನ್ನು ಮೇಲಕ್ಕೆ ಎತ್ತಿದ್ದಾನೆ. ಮೇಲಕ್ಕೆ ಎತ್ತಿ ತನ್ನ ಚಕ್ರಾಯುಧದಿಂದ ಮೊಸಳೆಯ ಬಾಯನ್ನು ಸೀಳಿದ್ದಾನೆ ಭಗವಂತ. ಆ ಮೊಸಳೆಯ ಬಾಯನ್ನು ಸೀಳಿ ಗಜೇಂದ್ರನನ್ನು ಮೋಕ್ಷ ಕೊಟ್ಟಿದ್ದಾನೆ. ಮೋಕ್ಷ ಅಂತಂದರೆ ಏನು? ಬಿಡುಗಡೆ. ಮೋಕ್ಷ ಅಂತಂದರೆ ಈ ಪೂರ್ತಿಯಾದ ಅಂದರೆ ನಮ್ಮ ಸ್ವರೂಪದ ಆನಂದವನ್ನು ನಾವೇನು ಅನುಭವಿಸಬೇಕೋ ಅಂತಹ ಮೋಕ್ಷವಲ್ಲ, ಕಿಂತು ಮೊಸಳೆಯಿಂದ ಮೋಕ್ಷ. ಆ ಮೊಸಳೆಯ ಅದರಿಂದ ತಾನೇನು ಬಿಡಿಸಿಕೊಳ್ಳಬೇಕಾಗಿತ್ತೋ ಮತ್ತು ತನ್ನ ಪ್ರಾರಬ್ಧ ಕರ್ಮ ಏನಿತ್ತೋ ಆ ಪ್ರಾರಬ್ಧ ಕರ್ಮದಿಂದ ಬಿಡುಗಡೆಯನ್ನು ಮಾಡಿದ್ದಾನೆ ಭಗವಂತ. ಆ ಗಜರಾಜನ ಆ ಶರೀರ ಬೇರೆ, ಮನುಷ್ಯ ಶರೀರವಲ್ಲ. ಮನುಷ್ಯ ಶರೀರ ಇತ್ತು ಅಂತಂದರೆ ಆವಾಗ ನಮಗೆ ಗೊತ್ತಾಗ್ತದೆ, ಹೌದಪ್ಪ ನಾನು ಕಷ್ಟದಲ್ಲಿದ್ದೇನೆ, ಆ ಕಷ್ಟದಿಂದ ಹೊರಗಡೆಗೆ ಬರಲಿಕ್ಕೆ ನಾನು ಭಗವಂತನನ್ನು ಸ್ತೋತ್ರ ಮಾಡಬೇಕು, ಆ ಕಷ್ಟದಿಂದ ಪಾರಾಗಲಿಕ್ಕೆ ನಾನೇನಾದರೂ ಒಂದು ಉಪಾಯವನ್ನು ಮಾಡಬೇಕು ಅಂತ ನಮಗೆ ಮನುಷ್ಯರಿಗೆ ತಲೆಯಲ್ಲಿ ಬರ್ತದೆ. ಅದಕ್ಕೆ ಏನೇನು ಬೇಕೋ ಆ ಸಾಧನೆಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಆದರೆ ಪ್ರಾಣಿಗಳು ಪಾಪ ಏನು ಮಾಡಬೇಕು, ಅವುಗಳಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಸಂಸ್ಕಾರದ ಬಲದಿಂದ ಗಜೇಂದ್ರ ತನಗೆಷ್ಟಾಗ್ತದೋ ಅಷ್ಟು ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಆ ಭಕ್ತಿಯಿಂದ ಸಮರ್ಪಣೆ ಮಾಡಿರ್ತಕ್ಕಂತಹ ಆ ಒಂದು ಪುಷ್ಪ ಏನಿದೆ, ಕಮಲ ಪುಷ್ಪ ಏನಿದೆ, ಅದಕ್ಕೆ ಪ್ರೀತನಾಗಿ ಭಗವಂತ ಬಂದು ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನೆ ಅಂತನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಾಮಿ ಅಶ್ನಾಮಿ ಪ್ರಯತಾತ್ಮನಃ. ನನಗೆ ಏನೇ ಒಂದು ಪುಷ್ಪವನ್ನೇ ಸಮರ್ಪಣೆ ಮಾಡಲಿ, ಒಂದು ಪತ್ರವನ್ನೇ ಸಮರ್ಪಣೆ ಮಾಡಲಿ, ಆದರೆ ಭಕ್ತಿಯಿಂದ ಮಾಡಿದಾಗ ಅದನ್ನು ನಾನು ಗ್ರಹಣ ಮಾಡಿ ಭಕ್ತಿಗೆ ನಾನು ಮೆಚ್ಚುತ್ತೇನೆ ಹೊರತು ಪದಾರ್ಥಗಳಿಗೆ ಮೆಚ್ಚೋದಿಲ್ಲ ಅಂತನ್ನುವ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ ಪ್ರಕಾರವಾಗಿ ಗಜೇಂದ್ರ ಏನೋ ಆನೆ, ಅದು ಆ ಆನೆ ಸಮರ್ಪಣೆ ಮಾಡಿರ್ತಕ್ಕಂತಹ ಪುಷ್ಪಕ್ಕೆ ನಾನ್ಯಾಕೆ ಕೆಳಗಡೆ ಹೋಗಬೇಕು, ನಾನ್ಯಾಕೆ ಅದನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ಬಿಡಲಿಲ್ಲ. ಒಂದಲ್ಲ ಎರಡಲ್ಲ 1000 ವರ್ಷಗಳವರೆಗೆ ನಿಂತು ಕೊನೆಗೆ ಭಗವಂತನಿಗೆ ಶರಣಾಗತನಾಗಿ ಆ ಗಜೇಂದ್ರ ಏನು ಸ್ತೋತ್ರ ಮಾಡಿದ ಅದಕ್ಕೆ ವಶನಾಗಿ ಭಗವಂತ ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನಂತೆ. ಉದ್ಧಾರ ಮಾಡಿದ ಮೇಲೆ ಈ ಕಡೆಗೆ ಶುಕಾಚಾರ್ಯರು ಹೇಳ್ತಾರೆ ಏನು ಅಂತಂದರೆ, ಈ ಒಂದು ರಾಜನ್ನುದಿತ ಮೇ ತತ್ ಹರೇ ಕರ್ಮಾಘನಾಶನಂ ಗಜೇಂದ್ರ ಮೋಕ್ಷಣಂ ಪುಣ್ಯಂ ರೈವತಂ ತ್ವಂತರಂ ಶೃಣು. ಇಲ್ಲಿ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಿದೆಲ್ಲಪ್ಪ, ನಂತರ ನಿನಗಿನ್ನೊಂದು ಕಥೆಯನ್ನು ಹೇಳ್ತಾನೆ. ರೈವತ ಮನ್ವಂತರದಲ್ಲಿ 5ನೇ ಮನ್ವಂತರ ರೈವತ ಮನ್ವಂತರ. ಆ ರೈವತ ಮನ್ವಂತರದಲ್ಲಿ ವಿಭುನಾಮಕ ದೇವತೆ ಇಂದ್ರನಾಗಿ ಅವತಾರವನ್ನು ಮಾಡ್ತಾನೆ. 6ನೇದ್ದು ಚಾಕ್ಷುಷ ಮನ್ವಂತರ. ಈ ಮನ್ವಂತರದಲ್ಲಿ ಮಂತ್ರದ್ರುಮ ಅನ್ನತಕ್ಕಂತಹ ದೇವತೆ ಅವನು ಇಂದ್ರನಾಗ್ತಾನೆ. ಅಲ್ಲಿ ಅಜಿತನಾಮಕ ಪರಮಾತ್ಮನ ಅವತಾರವಾಗ್ತದೆ. ಹೀಗೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾನೆ. ನಂತರ ಮೋಹಿನಿ ರೂಪವನ್ನು ಅದೇ ಒಂದು ಮನ್ವಂತರದ 6ನೇ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲೇ ಮೋಹಿನಿ ಅವತಾರವು ಆಗ್ತದೆ ಅಂತ ಎಲ್ಲ ಹೇಳಿದಾಗ ಅಲ್ಲಿ ಪರೀಕ್ಷಿತ ರಾಜ ತಾನು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಅಂತಂದರೆ, ಕ್ಷೀರಸಾಗರವನ್ನು ಯಾಕೆ ಮಂಥನವನ್ನು ಮಾಡ್ತಾರೆ ದೇವತೆಗಳು? ಆ ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಯಾವ ದೇವತೆಯ ಅವತಾರವಾಗ್ತದೆ, ಏನೆಲ್ಲ ಆಗ್ತದೆ, ಆ ಚಾಕ್ಷುಷ ಮನ್ವಂತರದಲ್ಲಿ ಏನೇನು ಸಂಗತಿಗಳಾಗ್ತವೆ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಅಂತಂದಾಗ ಸರಿ ಅಂತ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಒಮ್ಮೆ ದುರ್ವಾಸರು ದೇವಮಾರ್ಗದಿಂದ ಬರ್ತಾ ಇದ್ರು. ದುರ್ವಾಸ ಋಷಿಗಳು ಬರ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇಂದ್ರನನ್ನು ಭೇಟಿಯಾಗ್ತಾರೆ. ಇಂದ್ರನನ್ನು ಭೇಟಿಯಾಗಿ ಆಗಲಿ, ಇಂದ್ರನಿಗೆ ಕಲ್ಯಾಣವಾಗಲಿ, ಸ್ವರ್ಗವನ್ನು ಸುಖವಾಗಿ ಅವನು ನಿಭಾಯಿಸಲಿ, ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಿಂದ ಪಡೆದುಕೊಂಡಿರ್ತಕ್ಕಂತಹ ನಿರ್ಮಾಲ್ಯವನ್ನು, ಆ ಹಾರವನ್ನು ಇಂದ್ರನಿಗೆ ಹಾಕ್ತಾರೆ.
ಇಂದ್ರನಿಗೆ ಕೊಟ್ಟಾಗ ಇಂದ್ರ ಅದನ್ನು ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಮಾಡಿ ಅದನ್ನು ತನ್ನ ವಾಹನವಾಗಿರ್ತಕ್ಕಂತಹ ಐರಾವತಕ್ಕೆ ತಾನು ಹಾಕ್ತಾನೆ. ಐರಾವತಕ್ಕೆ ಹಾಕಿದಾಗ ಅದು ಆನೆ, ಅದು ಈ ಕಡೆ ಆ ಕಡೆ ತಲೆಯನ್ನು ಅಳ್ಳಾಡಿಸಿ ಆ ನಿರ್ಮಾಲ್ಯವನ್ನು ಕೆಳಗಡೆಗೆ ಬೀಳಿಸಿ ತಾನು ಕಾಲಿನಿಂದ ತುಳಿದು ಬಿಡುತ್ತದೆ. ಆವಾಗ ದುರ್ವಾಸರು ಬಹಳಷ್ಟು ಕೋಪಿಷ್ಠರಾಗಿ ಆ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ತ್ರೈಲೋಕ್ಯ ಅಧಿಪತಿ ಅಂತನ್ನುವ ಏನು ನಿನ್ನ ಸ್ಥಾನ ಇದೆ, ಆ ಆಧಿಪತ್ಯದಿಂದ ಚ್ಯುತನಾಗು. ನಿನಗೆ ಯಾವ ಯಾವ ಐಶ್ವರ್ಯಗಳಿವೆಯೋ ಆ ಎಲ್ಲ ಐಶ್ವರ್ಯದಿಂದ ನೀನು ಚ್ಯುತನಾಗು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಆ ಸಂಗತಿಯನ್ನೇ ದೈತ್ಯರು ಕಾಯ್ತಾ ಇರ್ತಾರೆ. ದೈತ್ಯರು ಕಾಯ್ತಾ ಇದ್ದು ಯಾವಾಗ ದುರ್ವಾಸರ ಶಾಪ ಇಂದ್ರನಿಗೆ ತಲುಪ್ತೋ ಆವಾಗ ತಾವು ದಾಳಿಯನ್ನು ಮಾಡಿ ಇಂದ್ರನನ್ನು ಸೋಲಿಸಿ ತಾವು ಮೂರೂ ಲೋಕಗಳನ್ನು ತಮ್ಮ ಹತೋಟೆಯಲ್ಲಿ ಇಟ್ಟುಕೊಳ್ತಾರೆ ದೈತ್ಯರು. ಆವಾಗ ಇಂದ್ರ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಹೋಗಿ ನಡೆದಿರತಕ್ಕಂತಹ ಎಲ್ಲ ವೃತ್ತಾಂತವನ್ನು ಬ್ರಹ್ಮದೇವರಿಗೆ ತಿಳಿಸ್ತಾನೆ. ತಿಳಿಸಿದಾಗ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ಎಲ್ಲರೂ ಕೂಡಿಕೊಂಡು ನಾರಾಯಣನ ಹತ್ರ ಹೋಗೋಣ, ಕ್ಷೀರ ಸಮುದ್ರಕ್ಕೆ ಹೋಗೋಣ, ಅಲ್ಲಿ ಭಗವಂತನನ್ನು ಸ್ತೋತ್ರ ಮಾಡೋಣ, ಆವಾಗ ಭಗವಂತ ಏನು ಹೇಳ್ತಾನೋ ಆ ಪ್ರಕಾರವಾಗಿ ನಾವು ಮಾಡೋಣ ಅಂತ ಹೇಳಿ ಬ್ರಹ್ಮದೇವರು ಇವರೆಲ್ಲದನ್ನ ಕರ್ಕೊಂಡು ಕ್ಷೀರ ಸಮುದ್ರಕ್ಕೆ ಹೋಗ್ತಾರೆ. ಅಲ್ಲಿ ಭಗವಂತ ಶೇಷಶಾಹಿಯಾಗಿ ಯೋಗ ನಿದ್ರೆಯಲ್ಲಿರ್ತಾನೆ. ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಅವಿಕ್ರಯಂ ಸತ್ಯಂ ಅನಂತ ಮಾಧ್ಯಂ ಗುಹಾಶಯಂ ನಿಷ್ಕಲ್ಮಷ ಪ್ರತ್ಯಕೃತ್ಯಂ ಮನೋಗ್ರಯಾನಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೇಣ್ಯಂ. ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಎಲ್ಲ ಜಗತ್ತಿನ ಸ್ಥಿತಿಗೂ ನೀನೇ ಕಾರಣ, ಉತ್ಪತ್ತಿಗೂ ನೀನೇ ಕಾರಣ, ನಾಶಕ್ಕೂ ನೀನೇ ಕಾರಣ, ಎಲ್ಲ ಬುದ್ಧಿ, ಇಂದ್ರಿಯ, ಮನಸ್ಸು ಎಲ್ಲದಕ್ಕೂ ಪ್ರೇರಕನಾದವನು ನೀನೇ ಇದ್ದೀಯಾ. ಅಂತಹದ್ದು ಜಗತ್ತಿಗೆ ಕಾರಣನೂ ಹೌದು. ಅಜ್ಞಾನವನ್ನು ನಾಶ ಮಾಡ್ತಕ್ಕಂತಹ ದೇವತೆ ನೀನು. ಹೀಗೆ ಹಾಗೆ ಎಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿ ಅಸುರರು ಮೂರು ಲೋಕಗಳನ್ನು ತಾವು ಆವರಿಸಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ನೀನೇ ಏನಾದರೂ ಮಾಡಿ ಆ ಅಸುರರನ್ನು ನಾಶ ಮಾಡಿ ದೇವತೆಗಳಿಗೆ ಜಯವನ್ನು ತಂದು ಕೊಡಬೇಕು ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಭಗವಂತ ಹೇಳ್ತಾನೆ, ನೋಡ್ರಿ, ಯಾವಾಗ ಮನುಷ್ಯ ಒಂದೇನಾದರೂ ಪಡಿಬೇಕು ಅಂತಂದರೆ ಕೆಲವು ಸಂದರ್ಭದಲ್ಲಿ ಕೆಲವರ ಜೊತೆಗೆ ಸಖ್ಯವನ್ನು ಮಾಡಬೇಕು. ಹಾಗಾಗಿ ನೀವು ಈ ಒಂದು ಸ್ವರ್ಗವನ್ನು ಮತ್ತೆ ಪಡಿಬೇಕು ಅಂತಂದರೆ, ಆ ಸ್ವರ್ಗವನ್ನು ಪಡಿಬೇಕು ಅಂತಂದರೆ ದೈತ್ಯರೊಂದಿಗೆ ನೀವು ಸ್ನೇಹವನ್ನು ಬೆಳೆಸಬೇಕು. ಸ್ನೇಹವನ್ನು ಬೆಳೆಸಿ ಅರಯೋಪಿ ಸಂಧೇಯಾ ಸತಿಕಾಯಾರ್ಥ ಗೌರವೇ ಅಹಿಮೂಷಕವದ್ದೇವ ಹ್ಯರ್ಥಸ್ಯ ಪದವೀಂ ಗತೈಹಿ. ಭಗವಂತನೇ ಒಂದು ಕಥೆಯನ್ನು ಹೇಳ್ತಾನೆ ದೇವತೆಗಳಿಗೆ. ಒಮ್ಮೆ ಹಾವಾಡಿಗ ಹಾವನ್ನು ತನ್ನ ಆ ಒಂದು ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ದಂತೆ. ಪೆಟ್ಟಿಗೆಯಲ್ಲಿ ಇಡ್ತಾ ಪ್ರತಿನಿತ್ಯ ಅದಕ್ಕೊಂದು ಇಲಿಯನ್ನು ಆಹಾರವನ್ನಾಗಿ ಹಾಕ್ತಿದ್ದಂತೆ. ಹಾವು ಪ್ರತಿನಿತ್ಯ ಆ ಇಲಿಯನ್ನು ತಿನ್ನೋದು, ತನ್ನ ಜೀವನವನ್ನು ಮಾಡೋದು, ಈ ತರಹ ಮಾಡ್ತಿತ್ತಂತೆ. ಅದನ್ನು ಯಾವಾಗ ಬೇಕೋ ಆವಾಗ ಹೊರಗೆ ತೆಗಿತಾ ಇದ್ದ. ಹೊರಗಡೆ ತೆಗೆದು ತಾನು ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಮತ್ತೆ ಅದೇ ಪೆಟ್ಟಿಗೆಯಲ್ಲಿ ಮುಚ್ಚಿ ತಾನು ಇಟ್ಟುಬಿಡ್ತಿದ್ದ. ಒಮ್ಮೆ ಹೀಗೆ ಹಾವು ವಿಚಾರ ಮಾಡ್ತದಂತೆ, ಇಲಿಯನ್ನು ಒಳಗಡೆ ಹಾಕಿದ ತಕ್ಷಣ ಇಲಿಯನ್ನು ತಿನ್ನೋದಿಲ್ಲಂತೆ. ಆವತ್ತಿನ ದಿವಸ ಇಲಿಯೊಂದಿಗೆ ಸಖ್ಯವನ್ನು ಬೆಳೆಸ್ತದಂತೆ. ನೋಡ್ರಿ, ಅರಯೋಪಿ ಸಂಧೇಯಾ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಕವದ್ದೇವ ಹ್ಯರ್ಥಸ್ಯ ಪದವೀಂ ಗತೈಹಿ. ನನ್ನ ಪ್ರಾಣ ಉಳಿಬೇಕು, ನಾನಿಲ್ಲಿಂದ ಹೊರಗಡೆ ಹೋಗಬೇಕು ಅಂತಂದರೆ ಈ ಇಲಿಯ ಒಂದು ಸಖ್ಯವನ್ನು ನಾನು ಮಾಡಬೇಕು ಅಂತ ಹೇಳಿ ಇಲಿಯೊಂದಿಗೆ ತಾನು ಗೆಳೆತನವನ್ನು ಮಾಡ್ತಂತೆ. ಗೆಳೆತನವನ್ನು ಮಾಡಿ ಆ ಇಲಿಗೆ ಹೇಳ್ತಂತೆ, ನೋಡಪ್ಪ, ಈ ಮೇಲ್ಗಡೆ ಇದ್ದಂತಹ ಆ ಪೆಟ್ಟಿಗೆಯನ್ನೆಲ್ಲ ನೀನು ತಿಂದು ಅದನ್ನು ಹೋಲ್ ಮಾಡು, ಅಲ್ಲಿಂದ ಇಬ್ಬರು ಕೂಡಿ ಹೊರಗಡೆ ಹೋಗೋಣ ಅಂತ ಹಾವು ಹೇಳ್ತಂತೆ. ಹೇಳಿದಾಗ ಇಲಿಗೂ ಅನ್ನಿಸ್ತಂತೆ, ಹಾಗಾದರೆ ಆಯ್ತಲ್ಪ, ಪ್ರತಿನಿತ್ಯ ಆಹಾರವನ್ನು ತಿಂತಕ್ಕಂತಹ ಹಾವೇ ಇಷ್ಟೆಲ್ಲ ನನಗೆ ಸಹಾಯವನ್ನು ಕೇಳ್ತಾ ಇದೆ ಅಂತಂದರೆ ನನ್ನ ಪ್ರಾಣವು ಉಳಿತದೆ ಅಂತ ಹೇಳಿ ತಾನೇನು ಮಾಡ್ತು, ರಾತ್ರಿ ಹೊತ್ತೆಲ್ಲ ಕೂತು ಆ ಪೆಟ್ಟಿಗೆಯನ್ನು ಕಡಿದು ಆ ಪೆಟ್ಟಿಗೆಯನ್ನು
ಹೋಲ್ ಮಾಡ್ತು. ಮಾಡಿದಾಗ ಇನ್ನೇನು ಪೆಟ್ಟಿಗೆಯಿಂದ ಹೊರಗಡೆ ತಪ್ಪಿಸಿಕೊಳ್ಬೇಕೋ ಅಷ್ಟರಲ್ಲೇನೆ ಹಾವು ಅದನ್ನು ತಿಂದು ತಾನು ಪೆಟ್ಟಿಗೆಯಿಂದ ತಪ್ಪಿಸಿಕೊಂಡು ಹೋಗ್ಬಿಡ್ತು. ಅಂದರೆ ತನ್ನ ಪ್ರಧಾನ ಕಾರ್ಯ ಏನು, ಹಾವಿಗೆ ಇಲ್ಲಿಂದ ತಪ್ಪಿಸಿಕೊಳ್ಬೇಕು. ಅದಕ್ಕೆ ಅದು ಏನು ಮಾಡಿತು, ಇಲಿಯ ಸಹಾಯವನ್ನು ಪಡಿತು, ಇಲಿಯನ್ನು ಸ್ನೇಹ ಮಾಡಿಕೊಳ್ತು, ಸಹಾಯವನ್ನು ಪಡೆದು ಏನು ಮಾಡಿತು, ಕೊನೆಗೆ ಅಲ್ಲಿಂದ ತಾನು ಬಿಡಿಸಿಕೊಂಡು ಹೋಗ್ಬಿಡ್ತು. ಅದನ್ನೇ ತಾನು ಅಲ್ಲಿಂದ ಅನ್ನ ತಿಂದು ಅಲ್ಲಿಂದ ತಾನು ಬಿಡಿಸಿಕೊಂಡು ಹೋಗ್ಬಿಡ್ತು. ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಭಗವಂತ ಏನು ಮಾಡ್ತಾನೆ, ಈ ಕಥೆಯನ್ನು ಹೇಳಿ ನೀವು ಕೂಡ ನಿಮಗೆ ಮತ್ತೆ ಪುನಃ ರಾಜ್ಯ ಪ್ರಾಪ್ತಿಯಾಗಬೇಕು ಅಂತಂದರೆ ನೀವು ಒಂದನೇದ್ದು ದುರ್ವಾಸ ಋಷಿಗಳ ಶಾಪವಿದೆ, ಆ ಶಾಪ ನಿಮ್ಮಿಂದ ಹೋಗಬೇಕು. ಎರಡನೇದ್ದು ನೀವು ಬಲಿಷ್ಠರಾಗಬೇಕು, ದೈತ್ಯರೊಂದಿಗೆ ಜಗಳಾಡಲಿಕ್ಕೆ ಬಲಿಷ್ಠರಾಗಬೇಕು. ಅದಕ್ಕೆ ನಿಮಗೆ ಅಮೃತ ಸಿಗಬೇಕು. ಅಮೃತ ಸಿಕ್ಕಾಗ ನೀವು ಚಿರಂಜೀವಿಗಳಾಗ್ತೀರಿ, ನಿಮ್ಮಲ್ಲಿ ಶಕ್ತಿ ಅಂತ ಅನ್ನೋದು ಬರ್ತದೆ. ಅದನ್ನು ಮಾಡಬೇಕು ಅಂತಂದರೆ ಸಮುದ್ರ ಮಥನವನ್ನು ಮಾಡಬೇಕು. ಸಮುದ್ರ ಮಥನವನ್ನು ಮಾಡಬೇಕು ಅಂತಂದರೆ ನೀವಷ್ಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೈತ್ಯರೂ ಬೇಕದಕ್ಕೆ. ಯಾಕೆ ಅಂತಂದರೆ ವಿಷಮಯವಾಗಿರ್ತಕ್ಕಂತಹ ಪದಾರ್ಥಗಳು ಬರ್ತವೆ. ಹಾಗಾಗಿ ನೀವು ಆ ಒಂದು ಸಮುದ್ರ ಮಥನದಲ್ಲಿ ಪಾಲ್ಗೊಳ್ಳ್ರಿ, ಅವರಿಗೂ ಪಾಲ್ಗೊಳ್ಳಿಕ್ಕೆ ಹೇಳ್ರಿ. ಆ ಸಮುದ್ರ ಮಥನವನ್ನು ಮಾಡಬೇಕಾದರೆ ನಾನು ಅಲ್ಲಿ ಅವತಾರವನ್ನು ಮಾಡಿ ನಿಮಗೆ ಜಯವನ್ನು ತಂದುಕೊಡ್ತೇನೆ, ನಿಮಗೆ ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ ಭಗವಂತ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಇಂದ್ರ ಆವಾಗ ದೈತ್ಯರ ಸೇನಾಧಿಪತಿಯಾಗಿರ್ತಕ್ಕಂತಹ ಬಲಿಚಕ್ರವರ್ತಿಯ ಹತ್ರ ತಾನು ಹೋಗ್ತಾನೆ. ಆವಾಗ ಬಲಿಚಕ್ರವರ್ತಿ ಇಂದ್ರನನ್ನು ಸೋಲಿಸಿ ಸ್ವರ್ಗಾಧಿಪತ್ಯವನ್ನು, ಅಂದರೆ ಸ್ವರ್ಗದಲ್ಲಿ ಇರ್ತಾನೆ ಬಲಿಚಕ್ರವರ್ತಿ. ಅಲ್ಲಿ ಹೋದ ತಕ್ಷಣ ಆವಾಗ ದೈತ್ಯರ ಮುಂದೆ ಇಂದ್ರ ಹೇಳ್ತಾನೆ, ನೋಡ್ರಪ್ಪ, ಈ ತರಹ ನಿಮಗೂ ಅಮೃತ ಸಿಗಬೇಕು. ಯಾಕೆಂತಂದರೆ ಹೆಚ್ಚು ದಿವಸಗಳ ಕಾಲ ನೀವು ಸ್ವರ್ಗದಲ್ಲಿರಲಿಕ್ಕೆ ಬರೋದಿಲ್ಲ. ಈ ಸ್ವರ್ಗದಲ್ಲಿರಬೇಕು ಅಂತಂದರೆ ಅಮೃತವನ್ನು ಪಾನ ಮಾಡಬೇಕು. ಆ ಅಮೃತ ಪಾನ ಮಾಡಲಿಕ್ಕೆ ಅಮೃತವನ್ನು ನಾವು ಹೊರಗಡೆಗೆ ತರಬೇಕು. ಹೇಗೆ ತರಬೇಕು ಅಂತಂದರೆ ಸಮುದ್ರ ಮಥನವನ್ನು ಮಾಡಬೇಕು. ಸಮುದ್ರ ಮಥನವನ್ನು ಮಾಡುವ ಮುಖಾಂತರವಾಗಿ ನಾವು ಅಮೃತವನ್ನು ತರೋಣಂತೆ. ತಂದು ನೀವು ಅಮೃತವನ್ನು ಕುಡಿರಿ, ನಾವು ಅಮೃತವನ್ನು ಕುಡಿತೇವೆ. ನೀವು ಸ್ವಲ್ಪ ದಿವಸ ಈ ತರಹ ಇಂದ್ರ ತಾನು ಮಾತನಾಡಿ ಸರಿ ಆಯಿತು ಅಂತ ಹೇಳಿ ಆವಾಗ ಬಲಿಚಕ್ರವರ್ತಿ ತಾನು ಒಪ್ಪಿಕೊಳ್ತಾನೆ. ಸರಿ ಅಂತ ಎಲ್ಲ ದೈತ್ಯರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡಾಗ ಅಲ್ಲಿ ಸಮುದ್ರದ ಹತ್ರ ಬರ್ತಾರೆ. ಸಮುದ್ರದ ದಂಡೆಗೆ ಬಂದು ಮಂಥನ ಮಾಡಲಿಕ್ಕೆ ಬೇಕಲ್ಲ, ಏನು ವಸ್ತು ಬೇಕು ಅಂತಂದಾಗ ಕಡಗೋಲು ಯಾವ ರೀತಿಯಾಗಿ ಹೀಗೆ ಕಡಿತೇವೋ, ಕಡದಾಗ ಮೊಸರು ಹೇಗೆ ಬರ್ತದೋ, ಇದು ಬೆಣ್ಣೆ ಹೇಗೆ ಬರ್ತದೋ, ಹಾಗೆ ಸಮುದ್ರವನ್ನು ಮಥನ ಮಾಡಿದಾಗ ಅಲ್ಲಿ ಒಂದೊಂದೇ ಪದಾರ್ಥಗಳು ಉತ್ಪನ್ನವಾಗ್ತವೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮಂದರ ಪರ್ವತವನ್ನು ತರೋಣ. ಆಯಿತು, ಹಾಗಾದರೆ ಹಗ್ಗ ಯಾವುದು ಅಂತಂದಾಗ ವಾಸುಕಿಯನ್ನೇ ಹಗ್ಗ ಮಾಡೋಣ ಅಂತ ಎಲ್ಲರೂ ಮಾತನಾಡ್ಕೊಳ್ತಾರೆ. ಆಯಿತು ಅಂತ ಹೇಳಿ ಗರುಡ ಆ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಬರ್ತಾನೆ. ಅದಕ್ಕೆ ವಾಸುಕಿಯನ್ನು ಹಗ್ಗವನ್ನಾಗಿ ಕಟ್ತಾರೆ. ಕಟ್ಟಿ ದೇವತೆಗಳು ಮುಖದ ಭಾಗಕ್ಕೆ ಹಿಡಿದುಕೊಳ್ತಾರೆ. ದೈತ್ಯರು ಬಾಲದ ಹತ್ರ ಇರ್ತಾರೆ. ಇಂತಾಗ ಅಲ್ಲಿಯೇ ಒಬ್ಬ ದೈತ್ಯನಿಗೆ ತಲೆಯಲ್ಲಿ ಬರ್ತದೆ, ನಗೃಹೀಮೋ ವಯಂ ಪುಚ್ಛಂ ಅಹರೇ ರಂಗಮ ಮಂಗಲಂ. ನಾವೇನು ಕಡಿಮೆ ಇಲ್ಲ, ನಾವೇನು ಸಾಧನೆ ಮಾಡಿಲ್ಲ ಅಂತಿಲ್ಲ. ಈಗ ನಾವು ಸ್ವರ್ಗದಲ್ಲಿರ್ತೇವೆ, ನಮಗೂ ಯೋಗ್ಯತೆ ಇದೆ, ನಮಗೂ ಶಕ್ತಿ ಇದೆ. ನಾವ್ಯಾಕೆ ಬಾಲದ ಹತ್ರ ಹಿಡಿಬೇಕು, ನಾವು ಬಾಯಿಯನ್ನು ಹಿಡಿತೇವೆ, ಮುಖದ ಹತ್ರ ನಾವು ಬರ್ತೇವೆ ಅಂತ ಹೇಳಿ ದೈತ್ಯರು ತಕರಾರನ್ನು ತೆಗಿತಾರೆ. ತೆಗೆದಾಗ ಸರಿ ಅಂತ ಹೇಳಿ ಆವಾಗ ದೇವತೆಗಳೆಲ್ಲ ಬಾಲದ ಹತ್ರ ಬರ್ತಾರೆ. ಮತ್ತೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ಎಲ್ಲದಕ್ಕೂ ಜಗಳಾಡೋದು ಸೊಲ್ಯೂಷನ್ ಅಲ್ಲ. ಕೆಲವೊಂದು ಕಡೆಗೆ ಬುದ್ಧಿಯನ್ನು ಉಪಯೋಗಿಸಿ ನಾವು ತಪ್ಪಿಸಿಕೊಳ್ಳಬೇಕು. ನಿಮಗೇನು ಬೇಕು, ಮುಖ್ಯವಾಗಿ ಏನು ಕಾರ್ಯ ಆಗಬೇಕು, ಅಮೃತ ಬರಬೇಕು. ಆ ಅಮೃತವನ್ನು ನೀವು ಪಾನ ಮಾಡಬೇಕು, ಅದು ಮುಖ್ಯವಾದಂತಹ ಕಾರ್ಯ. ನಾನು ಬಾಲದ ಹತ್ರನೇ ಹಿಡಿಯೋದಿಲ್ಲ, ನಾನು ಮುಖದ ಹತ್ರನೇ ಹಿಡಿತೇನೆ, ನಾನು ಅಲ್ಲಿ ಹಿಡಿಯೋದಿಲ್ಲ, ಇಲ್ಲೇ ಹಿಡಿತೇನೆ, ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ನೀವು ಅವರು ಮುಖ ಬೇಕು ಅಂತಂತಾರಲ್ಲ, ಆ ಮುಖದ ಭಾಗವನ್ನು ಬಿಟ್ಬಿಡ್ರಿ. ಯಾವಾಗ ಅದನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ವಾಸುಕಿಗೂ ಆಗೋದಿಲ್ಲ. ಆ ವಾಸುಕಿ ವಿಷವನ್ನು ಕಾರ್ತದೆ. ಕಾರಿದಾಗ ಆವಾಗ ಅವರಿಗೆ ಅದು ತೊಂದರೆ ಆಗೋದು. ನೀವಂತರೂ ಸುಖವಾಗಿರ್ತೀರಿ. ಹಾಗಾಗಿ ನೀವೇ ಬಾಲದ ಹತ್ರ ಬನ್ನಿ ಅಂತ ಹೇಳಿ
ದೇವತೆಗಳಿಗೆ ಬ್ರಹ್ಮದೇವರು ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವರು ಬಾಲದ ಹತ್ರ ಬರ್ತಾರೆ. ಆ ಕಡೆಗೆ ಮುಖದ ಭಾಗಕ್ಕೆ ದೈತ್ಯರೆಲ್ಲರೂ ಅಲ್ಲಿ ಹೋಗಿ ಹಿಡಿತಾರಂತೆ. ಹಿಡಿದಾಗ ಅಲ್ಲಿ ಸಂತೋಷಭರಿತರಾಗಿ ಎಲ್ಲರೂ ಉತ್ಸಾಹದಿಂದ ಮಥನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮಾಡಿದಾಗ ಆ ಮಂದರ ಪರ್ವತ ಕೆಳಗಡೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಸಮುದ್ರದಲ್ಲಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಭಗವಂತ ತಾನು ಕೂರ್ಮ ರೂಪವನ್ನು ಧಾರಣೆಯನ್ನು ಮಾಡಿ ಅಲ್ಲಿ ಆ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇಟ್ಟುಕೊಳ್ತಾನೆ. ಭಗವಂತ ಬೆನ್ನ ಮೇಲೆ ಇಟ್ಟುಕೊಂಡು ಆವಾಗ ಮಥನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಥನ ಮಾಡಲಿಕ್ಕೆ ಶುರುವಾದಾಗ ಬಹಳಷ್ಟು ಆ ವಾಸುಕಿಗೆ ಬಹಳಷ್ಟು ತೊಂದರೆಯಾಗಿ ವಿಷವನ್ನು ಕಾರಲಿಕ್ಕೆ ಶುರು ಮಾಡ್ತದೆ. ಯಾವಾಗ ವಿಷವನ್ನು ಕಾರಲಿಕ್ಕೆ ಶುರು ಮಾಡ್ತದೋ ಆವಾಗ ದೈತ್ಯರ ಮುಖಕ್ಕೆಲ್ಲ ವಿಷ ಬಡಿದು ಬಿಡ್ತದೆ. ವಿಷ ಬಡಿದು ಅವರ ಆಕಾರವೆಲ್ಲ ಕಪ್ಪಾಗಿರತಕ್ಕಂತಹ ಆಕಾರವಾಗಿಬಿಡ್ತದೆ. ಎಷ್ಟೋ ದೈತ್ಯರು ಮೂರ್ಛೆ ಹೊಂದಿ ಬೀಳ್ತಾರೆ, ಎಷ್ಟೋ ಜನರು ಸತ್ತೇ ಹೋಗ್ತಾರೆ. ಹೀಗೆ ಆ ವಾಸುಕಿಯ ಒಂದು ಕಾರಿಕೆಗೆ ಬಹಳಷ್ಟು ಅಲ್ಲಿ ಇದಾಗ್ತದೆ. ಅಷ್ಟೇ ಅಲ್ಲ, ದೇವತೆಗಳ ಮುಖದ ಕಾಂತಿಯೂ ಎಷ್ಟೋ ಜನಕ್ಕೆ ಹೊರಟು ಹೋಗ್ತದಂತೆ, ಅಷ್ಟು ವಿಷಮಯವಾಗಿರ್ತಕ್ಕಂತಹ ಅದು. ಹೀಗೆ ಎಲ್ಲವನ್ನು ಸಹಿಸಿಕೊಂಡು ಇಬ್ಬರು ದೇವತೆಗಳು ದೈತ್ಯರು ಇಬ್ಬರು ಮಥನವನ್ನು ಮಾಡ್ತಾ ಹೋಗ್ತಾರೆ. ಯಥಾ ಸುಧಾ ನ ಜಾಯೇತ ನಿರ್ಮಮಂಥಾದಿ ತಸ್ವಯಂ. ಭಯಂಕರ ವಿಷಯ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಎಲ್ಲ ಕಡೆಗೂ ಜ್ವಾಲೆ ಬರಲಿಕ್ಕೆ ಪ್ರಾರಂಭ ಮಾಡ್ತದೆ. ಆವಾಗ ಎಲ್ಲರೂ ತ್ರಾಹಿ ತ್ರಾಹಿ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ ದೇವತೆಗಳು ದೈತ್ಯರು ಎಲ್ಲರೂ ತಾವು ಅಲ್ಲಿಂದ ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟು ವಾಸುಕಿ ವಿಷವನ್ನು ಕಾರ್ತದೆ. ಆವಾಗ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಕೈಲಾಸ ಪರ್ವತಕ್ಕೆ ಓಡಿ ಹೋಗ್ತಾರಂತೆ. ಕೈಲಾಸ ಪರ್ವತಕ್ಕೆ ಓಡಿ ಹೋಗಿ ಅಲ್ಲಿ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಂತೆ. ನೋಡಪ್ಪ ಸ್ವಾಮಿ, ಈ ಒಂದು ಮಥನವನ್ನು ಮಾಡ್ತಾ ಇದ್ದೇವೆ, ಈ ಒಂದು ಸಮಯಕ್ಕೆ ಅಲ್ಲಿ ವಿಷ ಬರ್ತಾ ಇದೆ, ಕಾಲಕೂಟ ವಿಷ ಬರ್ತಾ ಇದೆ. ಆ ಕಾಲಕೂಟ ವಿಷವನ್ನು ನೀನು ಪಾನ ಮಾಡಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಂತೆ. ಮಾಡ್ಕೊಂಡಾಗ ನಾಭಿರ್ನಭಸ್ತೆ ಶ್ವಸನಂ ನ ಭಸ್ವಾನ್ ಸೂರ್ಯಶ್ಚ ಚಕ್ಷುಂಷಿ ಜಲಂ ಸ್ಮರೇತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋ ದೌರ್ಭವ ವಂಶ್ಚಿರಸ್ತೆ. ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ. ಸ್ತೋತ್ರ ಮಾಡಿದಾಗ ಭಗವಂತ ಆಯಿತು ಅಂತ ಹೇಳಿ ಅಲ್ಲಿ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ನಾನಾ ವಿಧವಾಗಿರ್ತಕ್ಕಂತಹ ವೇದ ಮಂತ್ರಗಳನ್ನು ಹೇಳಿ ಆ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರಂತೆ. ಸ್ತೋತ್ರ ಮಾಡಿದಾಗ ರುದ್ರದೇವರು ಆಯಿತು ಅಂತ ಹೇಳಿ ತಾವು ಅಲ್ಲಿ ಬರ್ತಾರಂತೆ. ಬಂದಾಗ ಅಲ್ಲಿ ಮೊದಲಿಗೆ ಬಂದದ್ದೇ ಕಾಲಕೂಟ ವಿಷ. ಆ ಕಾಲಕೂಟ ವಿಷವನ್ನು ಯಾರದನ್ನು ಸ್ವೀಕಾರ ಮಾಡೋರು ಅಂತ ಚರ್ಚೆ ಪ್ರಾರಂಭವಾಗ್ತದೆ. ಚರ್ಚೆ ಪ್ರಾರಂಭವಾದಾಗ ಅಲ್ಲಿ ಎಲ್ಲರೂ ಯಾಕಂತಂದರೆ ಆ ವಾಸನೆಗೇ ಎಷ್ಟೋ ಜನ ಮೂರ್ಛಿತರಾಗಿ ಬೀಳ್ತಾರೆ. ಮೂರ್ಛಿತರಾಗಿ ಬಿದ್ದಾಗ ಅಲ್ಲಿ ವಾಯುದೇವರು ಮುಂದೆ ಬರ್ತಾರೆ. ನಾನು ಆ ಕಾಲಕೂಟ ವಿಷವನ್ನು ಪಾನ ಮಾಡ್ತೇನೆ ಅಂತ ಹೇಳಿ ವಾಯುದೇವರು ಮುಂದೆ ಬಂದು ಆ ಕಾಲಕೂಟ ವಿಷವನ್ನು ಪಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಇಂದ್ರಾದ ದೇವತೆಗಳವರು ಕೂಡ್ಕೊಂಡು ರುದ್ರದೇವರನ್ನು ಕರೆದುಕೊಂಡು ಬರ್ತಾರೆ. ಆವಾಗ ವಾಯುದೇವರು ಅದರಲ್ಲಿರ್ತಕ್ಕಂತಹ ಎಲ್ಲ ವಿಷದ ಅಂಶವನ್ನು ನಾಶ ಮಾಡಿ ಆ ಕಾಲಕೂಟ ವಿಷವನ್ನು ರುದ್ರದೇವರಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಆ ರುದ್ರದೇವರು ಆ ಕಾಲಕೂಟ ವಿಷವನ್ನು ಪಾನ ಮಾಡೋದರಿಂದ ಅವರ ಕಂಠ ನೀಲವಾಗ್ತದೆ. ನೀಲಕಂಠ ಅಂತ ಹೆಸರು ಬರುತ್ತದೆ. ತತಃ ಕರತಲೀಕೃತ್ಯ ವ್ಯಾಪಿಹಾಲಾಹಲಂ ವಿಷಂ ಅಭಕ್ಷಯನ್ಮಹಾದೇವ ಕೃಪಯಾ ಭೂತ ಭಾವನಃ. ಎಲ್ಲ ಭೂತ ಅಂತಂದರೆ ಜೀವರಾಶಿಗಳು, ಎಲ್ಲ ವಿಧವಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಇಲ್ಲಿ ಕಾಲಕೂಟ ವಿಷವನ್ನು ಪಾನ ಮಾಡಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತನ್ಲಿಕ್ಕಾಗಿ ತಾವು ಪಾನವನ್ನು ಮಾಡ್ತಾರಂತೆ. ಅವರು ಪಾನ ಮಾಡಬೇಕಾದ್ರೆ ಒಂದೇ ಒಂದು ಹನಿ ಭೂಮಿಯ ಮೇಲೆ ಬೀಳ್ತದಂತೆ. ಆ ಭೂಮಿಯ ಮೇಲೆ ಬಿದ್ದಿರತಕ್ಕಂತಹ ಒಂದು ಹನಿಯಿಂದ ವೃಶ್ಚಿಕ, ಸರ್ಪ, ವಿಷಯುಕ್ತವಾಗಿರ್ತಕ್ಕಂತಹ ಜಂತುಗಳು, ನಾನಾ ವಿಧವಾಗಿರ್ತಕ್ಕಂತಹ ಹೊಸದಾಗಿರ್ತಕ್ಕಂತಹ ಭಯಾನಕವಾಗಿರ್ತಕ್ಕಂತಹ ಜೀವರಾಶಿಗಳು, ಅಷ್ಟೇ ಅಲ್ಲ ಔಷಧಕ್ಕೆ ಏನೇನು ಬೇಕೋ ವೃಕ್ಷಗಳು ಅವು ಎಲ್ಲವೂ ಕೂಡ ಉತ್ಪನ್ನವಾಗ್ತವಂತೆ. ಉತ್ಪನ್ನವಾದ ಮೇಲೆ ಅಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಪಿತೆ ಗರೆ ವೃಷಾಂಕೇಣ ಪ್ರೀತಾಸ್ತೆ ಅಮರದಾನವಾಹ ಮಮಂ ಸ್ಥುರತರ ಸಿಂಧುಂ ಹವಿರ್ಧಾನಿ ತಥೋಭವತ. ಅಲ್ಲಿ ಹೇಳ್ತಾರಂತೆ, ಯಾವಾಗ ರುದ್ರದೇವರ ವಿಷವನ್ನು ಪಾನ ಮಾಡಿದರೋ ಆವಾಗ ಕ್ಷೇಮಂಕರ ಅಂತ ಆದರು.
ಕ್ಷೇಮಂಕರ ಅಂತ ಹೆಸರು ರುದ್ರದೇವರಿಗೆ. ಯಾಕೆ ಕ್ಷೇಮಂಕರ ಅಂತಂದರೆ ಎಲ್ಲರಿಗೂ, ಎಲ್ಲ ಭೂತಗಳಿಗೂ ಕ್ಷೇಮವನ್ನು ಮಾಡಿದರು, ಕ್ಷೇಮವನ್ನು ಉಂಟು ಮಾಡಿದರು. ಹಾಗಾಗಿ ಕ್ಷೇಮಂಕರರಾದರು ಅಂತ ಅಲ್ಲಿ ತಿಳಿಸ್ತಾರೆ. ಹೀಗೆ ಮತ್ತೆ ತಾವು ಮಥನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆವಾಗ ಸಮುದ್ರದಿಂದ ಕಾಮಧೇನು ಪ್ರಕಟವಾಗ್ತದೆ. ಕಾಮಧೇನು ಪ್ರಕಟವಾದ ಮೇಲೆ ಅಲ್ಲಿ ಋಷಿಮುನಿಗಳು ತಾವು ವಿಚಾರ ಮಾಡ್ತಾರೆ, ಇದು ಯಜ್ಞ ಸಾಧನವಾದದ್ದು, ಹಾಗಾಗಿ ಇದನ್ನು ನಾವು ಇಟ್ಟುಕೊಳ್ತೇವೆ ಅಂತ ಹೇಳಿ ಎಲ್ಲ ಋಷಿಮುನಿಗಳು ಅದನ್ನು ತಾವು ಸ್ವೀಕಾರ ಮಾಡ್ತಾರಂತೆ. ಮುಂದೆ ಉಚ್ಛೈಶ್ರವಸ ಅನ್ನತಕ್ಕಂತಹ ಕುದುರೆ ಬರ್ತದಂತೆ. ಮುಂದೆ ಚಂದ್ರ, ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರಾಸ್ತ್ರೀಯರೆಲ್ಲರೂ ಬರ್ತಾರಂತೆ, ಗಂಧರ್ವರು ಬರ್ತಾರಂತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ದೇವತೆಗಳು ಹೊರಗಡೆಗೆ ಬರ್ತಾರಂತೆ. ನಂತರ ಲಕ್ಷ್ಮೀದೇವಿ ಅಲ್ಲಿಂದ ಹಾರವನ್ನು ಹಿಡಿದುಕೊಂಡು ಹೊರಗಡೆಗೆ ಬರ್ತಾಳಂತೆ. ಹಾರವನ್ನು ಹಿಡಿದುಕೊಂಡು ಬಂದಾಗ ಎಲ್ಲ ದೈತ್ಯರು ಆ ಲಕ್ಷ್ಮೀದೇವಿಯ ಆ ಒಂದು ಸೌಂದರ್ಯಕ್ಕೆ ಮೊರೆ ಹೋಗಿ ನನ್ನನ್ನು ವಿವಾಹವಾಗು ಅಂತ ಕೇಳ್ಕೊಳ್ತಾರಂತೆ. ಕೇಳ್ಕೊಂಡಾಗ ಸ್ವಯಂವರದ ಸಿದ್ಧತೆ ನಡೀತದಂತೆ. ಸ್ವಯಂವರದ ಸಿದ್ಧತೆ ನಡೆದಾಗ ಎಲ್ಲರೂ, ದೈತ್ಯರೆಲ್ಲರೂ ಕೂಡ ತಯಾರಾಗಿ ಬಂದು ನಿಲ್ತಾರಂತೆ. ಅಲ್ಲಿ ತಯಾರಾಗಿ ಬಂದು ನಿಂತಾಗ ಆ ಒಂದು ಲಕ್ಷ್ಮೀದೇವಿ ಯಾರಿಗೂ ಮೋಹಿತಳಾಗ್ದೇನೆ ವಿಷ್ಣುವಿನ ಹೊರತಾಗಿ ಯಾರನ್ನೂ ವಿವಾಹವಾಗೋದಿಲ್ಲ ಅಂತ ಹೇಳಿ ಅಲ್ಲೇ ಇರತಕ್ಕಂತಹ ನಾರಾಯಣನಿಗೆ ಆ ಒಂದು ಹಾರವನ್ನು ಹಾಕಿ ಅಲ್ಲಿ ವವ್ರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಈಪ್ಸಿತಂ, ತನ್ನ ಮನಸ್ಸಿಗೆ ಏನೇನು ಅಭಿಲಾಷೆಗಳಿತ್ತೋ ಆ ಎಲ್ಲ ಅಭಿಲಾಷೆಗಳನ್ನು ಪೂರ್ತಿ ಮಾಡಲಿಕ್ಕಾಗಿ ರಮಾ ಮುಕುಂದಂ ನಿರಪೇಕ್ಷಮೀಕ್ಷಿತಂ, ಮುಕುಂದನಾಗಿರ್ತಕ್ಕಂತಹ ಭಗವಂತನನ್ನು ತಾನು ಅಜಿತನಾಮಕ ಪರಮಾತ್ಮನನ್ನು ಅಲ್ಲಿ ವಿವಾಹವಾಗ್ತಾಳೆ ಅಂತನ್ನೋದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಏಷ ಬ್ರಹ್ಮಾತಿ ವೃದ್ಧಸ್ತಪತಿ ದಿನಪತಿಶ್ಚಂಚಲೋ ಮಾತರಿಶ್ವ ದಿಗ್ವಾಸ ನೀಲಕಂಠಸ್ತ್ರಿಜತಿಪತಿ ರಸೋ ಗರ್ವಿತ ಕ್ಷೀಯಕ್ತೇಭ್ಯಃ ಇತ್ತಂ ದೈವಾವಿಚಿಂತ್ಯಂ ಭ್ರಮರ ಕುಲಗಲಾ ಗೀತ ಶಬ್ದ ಪ್ರಫುಲ್ಲ ದತ್ತ ಮಾಲಾ ಮುರಾರೇಃ ಸುರತರು ಕುಸುಮಾಲಂಕೃತ ಪಾತುಯುಷ್ಮಾನ್. ಭಗವಂತನನ್ನು ಎಲ್ಲರೂ ಸ್ತೋತ್ರ ಮಾಡ್ತಾರಂತೆ. ಆವಾಗ ಭಗವಂತ ತನ್ನ ವಕ್ಷಸ್ಥಳದಲ್ಲಿ ಆ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡು ತಾನು ಸನ್ಮಾನವನ್ನು ಮಾಡ್ತಾನಂತೆ. ನಂತರ ಮತ್ತೆ ತಾವು ಅಲ್ಲಿ ಮಥನವನ್ನು ಮುಂದೆ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಮಾಡಿದಾಗ ಅಲ್ಲಿ ಭಗವಂತ ಧನ್ವಂತರಿಯ ಅವತಾರವನ್ನು ತಾಳಿ ಪ್ರಕಟನಾಗ್ತಾನಂತೆ. ಪ್ರಕಟನಾಗಿ ಅಮೃತ ಕಲಶವನ್ನು ಹಿಡಿದುಕೊಂಡು ದಿವ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಭಗವಂತ ಬರ್ತಿರ್ತಾನಂತೆ. ಬರ್ತಾ ಇರಬೇಕಾದರೆ ಆವಾಗ ಆ ಅಮೃತ ಕಲಶವನ್ನು ಕಿತ್ತುಕೊಂಡು ದೈತ್ಯರು ಅಲ್ಲಿಂದ ಓಡಿ ಹೋಗಿಬಿಡ್ತಾರಂತೆ. ದೈತ್ಯರೆಲ್ಲ ಓಡಿ ಹೋದಾಗ ಆವಾಗ ಎಲ್ಲ ದೇವತೆಗಳೆಲ್ಲರೂ ಬಹಳಷ್ಟು ದುಃಖಿತರಾಗ್ತಾರಂತೆ. ಏನು ಸ್ವಾಮಿ ಇದು ಈ ತರಹ ಆಯಿತು, ನಾವು ಅದಕ್ಕಾಗಿ ನಾವು ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಅವರ ಜೊತೆಗೆ ಸಖ್ಯವನ್ನು ಮಾಡಿ ಇಷ್ಟೆಲ್ಲ ಕಸರತ್ತು ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾವೆಲ್ಲ ಯಾವ ಅಮೃತಕ್ಕಾಗಿ ನಾವು ಕಾಯ್ತಾ ಇದ್ವೋ ಆ ಅಮೃತವನ್ನು ಕಿತ್ತುಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳಿ ಬಹಳಷ್ಟು ದುಃಖಿತರಾದರಂತೆ. ಆವಾಗ ಭಗವಂತನೇ ಅವರನ್ನು ಸಮಾಧಾನ ಪಡಿಸ್ತಾನಂತೆ. ಸಮಾಧಾನ ಪಡಿಸಿದಾಗ ಆ ಕಡೆಗೆ ದೈತ್ಯರಲ್ಲೇನೆ ಗುದ್ದಾಟ ಶುರುವಾಗ್ತದೆ. ನಾನು ಮೊದಲಿಗೆ ಅಮೃತವನ್ನು ಕುಡಿತೇನೆ ಅಂತ ಹೇಳಿ ಎಲ್ಲರೂ ನೂಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರಂತೆ. ಆವಾಗ ಭಗವಂತ ಮೋಹಿನಿ ಅವತಾರವನ್ನು ತಾಳ್ತಾನಂತೆ. ದೈತ್ಯಯೂಥಪಚೇತುಸ್ಸು ಕಾಮಮುದ್ದೀಪಯನ್ಮುಹು, ಅವರನ್ನೆಲ್ಲ ಮೋಹಿತರನ್ನಾಗಿ ಮಾಡಲಿಕ್ಕಾಗಿ ಭಗವಂತ ಮೋಹಿನಿ ಅವತಾರವನ್ನು ತಾಳ್ತಾನಂತೆ. ಮೋಹಿನಿ ಅವತಾರವನ್ನು ತಾಳಿ ಅಲ್ಲಿಂದ ನಡೆದುಕೊಂಡು ಬರ್ತಾ ಇರ್ತಾನಂತೆ. ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಅವನ ಆ ಮೋಹಿನಿ ಅವತಾರದ ತಾರುಣ್ಯ, ಆ ಒಂದು ಸೌಂದರ್ಯ, ಲಾವಣ್ಯ ಅದೆಲ್ಲವನ್ನು ನೋಡಿ ದೈತ್ಯರೆಲ್ಲರೂ ಮೋಹಿತರಾಗಿಬಿಡ್ತಾರಂತೆ. ಮೋಹಿತರಾಗಿ ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ, ಯಾತಕ್ಕೋಸ್ಕರ ಬಂದಿದ್ದೀಯಾ ಅಂತ ಕೇಳಿದಾಗ ಆ ಭಗವಂತ ಮೋಹಿನಿ ಅವತಾರದಲ್ಲಿರ್ತಕ್ಕಂತಹ ಭಗವಂತ ಹೇಳ್ತಾರಂತೆ, ನಿಮಗೇನಾಗಬೇಕೋ ಆ ಕೆಲಸವನ್ನು ಹೇಳಿ ನಾನು ಮಾಡಿಕೊಡ್ತೇನೆ. ಆವಾಗ ದೈತ್ಯರೆಲ್ಲರೂ ವಿಚಾರ ಮಾಡ್ತಾರಂತೆ, ಸರಿ ಹಾಗಾದರೆ ಈ ಅಮೃತ ಕಲಶವನ್ನು ನೋಡ್ರಿ, ಅಂದರೆ ಆ ಸೌಂದರ್ಯಕ್ಕೆ ಮೊರೆ ಹೋಗಿ ಆ ಸೌಂದರ್ಯಕ್ಕೆ ವಶರಾಗಿ ತಾವೇನು ಪ್ರಧಾನವಾಗಿ ಎಷ್ಟು ಸಾಧನೆಯನ್ನು ಮಾಡಿ ಎಷ್ಟೆಲ್ಲ ಗುದ್ದಾಡಿ ತಾವೇನು ಅಮೃತ ಕಲಶವನ್ನು ಪ್ರಾಪ್ತ ಮಾಡ್ಕೊಂಡಿದ್ರೋ ಆ ಅಮೃತ ಕಲಶವನ್ನೇ ಒಪ್ಪಿಸಿಬಿಡ್ತಾರಂತೆ. ಇಲ್ಲ, ನೀನು ಇಷ್ಟು ಸುಂದರಳಾಗಿದ್ದಿ ಅಂತಂದ ಮೇಲೆ ನಿನ್ನ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ, ಈ ಅಮೃತ ಕಲಶವನ್ನು ತೆಗೆದುಕೋ, ನೀನೇ ನಮಗೆಲ್ಲರಿಗೂ ಅಮೃತವನ್ನು ಉಣಿಸು ಹೇಳಿದಾಗ ಇತಿತೆ ಕ್ವೇಲಿತೈಸ್ತಸ್ಯ ಅಶ್ವಸ್ತ ಮನಸೋಸುರಾಹ ಜಹಸುರ್ಭ್ರಾತ್ವ ಗಂಭೀರಂ ದದುಶ್ಚಾಮೃತ ಭಾಜನಂ.
ಆವಾಗ ಮುಗುಳ್ನಗೆ ನಗುತ್ತಾ ನೀವು ಆವಾಗ ಬನ್ನಿ ನಾನು ಅಮೃತವನ್ನು ಪಾನ ಮಾಡಿಸ್ತೇನೆ ಅಂತ ಹೇಳಿ ಆವಾಗ ಹೇಳ್ತಾಳಂತೆ. ಹೇಳಿದಾಗ ಎಲ್ಲರಿಗೂ ಹೇಳ್ತಾಳಂತೆ, ಎಲ್ಲರೂ ಸ್ನಾನ ಮಾಡಿಕೊಂಡು ಅತ್ಯಂತ ಶುಭ್ರರಾಗಿ ಶುಭ್ರ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಬರಬೇಕು. ಬಂದಾಗ ಕುಶಾಸನದಲ್ಲಿ ಕೂತುಕೊಳ್ಳ್ರಿ, ನಾನೇ ಬಂದು ಎಲ್ಲರಿಗೂ ಅಮೃತವನ್ನು ಪಾನ ಮಾಡಿಸ್ತೇನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ಶುಭ್ರ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ತಾವು ಬಂದು ಕೂಡ್ತಾರಂತೆ. ಒಂದು ಕಡೆಗೆ ಅಸುರರನ್ನು ಕೂಡಿಸ್ತಾಳಂತೆ, ಒಂದು ಕಡೆಗೆ ದೇವತೆಗಳನ್ನು ಕೂಡಿಸ್ತಾರಂತೆ. ಹೀಗೆ ಪಂಕ್ತಿಗಳಲ್ಲಿ ಮಾಡಿ ತಾನೇ ಅಡ್ಡಾಡ್ತಾ ತನ್ನ ಸೌಂದರ್ಯವನ್ನು ಪ್ರದರ್ಶನ ಮಾಡ್ತಾ ಅಸುರರನ್ನು ಮೋಹಿತರನ್ನಾಗಿ ಮಾಡಿ ಈ ಕಡೆಗೆ ಸುರರಿಗೆ ಅಂದರೆ ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸ್ತಾ ತಾನು ಬರ್ತಾಳಂತೆ. ಅಷ್ಟರೊಳಗೇನೆ ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ಮಧ್ಯದಲ್ಲಿ ರಾಹು ಅನ್ನತಕ್ಕಂತಹ ದೈತ್ಯ ತಾನು ಮಧ್ಯದಲ್ಲಿ ಬಂದು ತಾನೂ ಕೂಡ ಆ ಅಮೃತವನ್ನು ಪಾನ ಮಾಡಬೇಕು ಅನ್ನಷ್ಟೊತ್ತಿಗೆ ಬಾಯಲ್ಲಿ ಒಂದು ಹನಿ ಅಮೃತ ಹೋಗಿರ್ತದೆ, ಇನ್ನೇನು ಗಂಟಲಿನಲ್ಲಿ ಇಳಿಬೇಕೋ ಆ ಸಮಯದಲ್ಲಿ ಭಗವಂತನೇ ತನ್ನ ಚಕ್ರವನ್ನು ಬಿಟ್ಟು ಆ ಶಿರವನ್ನು ಛೇದ ಮಾಡ್ತಾ ಇದ್ದಾನೆ. ಛೇದ ಮಾಡಿದಾಗ ಅಲ್ಲಿ ಛೇದ ಮಾಡಿದಾಗ ಆ ರಾಹು ತಲೆಯೇ ರಾಹು, ಕೆಳಗಿನ ದೇಹವೇ ಕೇತು ಅಂತ ಅದರ ಛಾಯೆ, ರಾಹುವಿನ ಛಾಯೆಯೇ ಕೇತು ಅಂತ ಅಲ್ಲಿ ಆಗ್ತದೆ. ಮತ್ತೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿ ಗ್ರಹಗಳಲ್ಲಿ ಸ್ಥಾನವನ್ನು ಕೊಡ್ತಾನೆ. ಅಂದರೆ ಅಮೃತ ಅವರ ಬಾಯಲ್ಲಿ ಬಿದ್ದಿದ್ದಕ್ಕಾಗಿ ಅವರು ಕೂಡ ದೇವತೆಗಳು ಅಂತ ಕೌಂಟಾಗಿ ಅಲ್ಲಿ ಭಗವಂತ ಅವರಿಗೆ ತಾನು ಗ್ರಹಗಳಲ್ಲಿ ಒಂದಾಗಿ ಅಂತ ಹೇಳಿ ತಾನು ಅವರಿಗೆ ಅನುಗ್ರಹವನ್ನು ಮಾಡ್ತಾನಂತೆ. ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಕಸುರ ಧನ್ವಂತರಿಶ್ಚಂದ್ರಮ ಧೇನು ಕಾಮದುಘಾ ಸುರೇಶ್ವರ ಗಜೋ ರಂಭಾತಿ ದೇವಾಂಗನ ಅಶ್ವ ಸಪ್ತಮುಖೋ ವಿಷಂ ಹರಿಧನು ಶಂಖೋಮೃತಂ ಚಾಂಬುಧೆ ರತ್ನಾನೀತಿ ಚತುರ್ದಶ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಇಷ್ಟೆಲ್ಲ 14 ವಸ್ತುಗಳು ಬಂದಂಥ ಲಕ್ಷ್ಮಿ, ಕೌಸ್ತುಭ, ಪಾರಿಜಾತ ವೃಕ್ಷ, ಆಮೇಲೆ ಧನ್ವಂತರಿ, ಚಂದ್ರ, ಧೇನು, ಆಮೇಲೆ ಇವೆಲ್ಲ ರಂಭಾದಿ ಅಪ್ಸರಾಸ್ತ್ರೀಯರು, ದೇವಾಂಗನ, ಆಮೇಲೆ ಅಶ್ವ, ಆಮೇಲೆ ಸಪ್ತಮುಖ, ಇವೆಲ್ಲವೂ ಕೂಡ ವಿಷ, ಇವೆಲ್ಲವೂ ಬಂದವು ಅಂತನ್ನೋದನ್ನು 14 ವಸ್ತುಗಳು ಅಲ್ಲಿ ಬಂದವು ಅಂತನ್ನೋದನ್ನು ವಿಶೇಷವಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ನಂತರ ಶುಕಾಚಾರ್ಯರು ಇವನಿಗೆ ಪರೀಕ್ಷಿತ ರಾಜನಿಗೆ ತಿಳಿಸ್ತಾರೆ. ಇತಿ ದಾನವ ದೈತ್ಯೇಯ ನಾವಿಂದನ್ನಮೃತಂ ನೃಪ ಯುಕ್ತಾ ಕರ್ಮಣಿಯತ್ತಾಶ್ಚ ವಾಸುದೇವ ಪರಾನ್ಮುಖಾ. ಅಲ್ಲಿಗೆ ಸಮುದ್ರ ಮಂಥನವನ್ನು ನಿಲ್ಲಿಸಿ ತಾವು ಭಗವಂತನಿಗೆ ಯಾರು ವಿಮುಖರಾಗಿದ್ರೋ, ಭಗವಂತನನ್ನು ಯಾರು ದ್ವೇಷ ಮಾಡ್ತಿದ್ರೋ ಅಂತಹ ಅಸುರರಿಗೆ ಅಮೃತ ಅಂತನೋದು ಸಿಗಲಿಲ್ಲ. ಯಾರು ಭಗವಂತನಿಗೆ ಮುಖರಾಗಿದ್ರೋ ಅಂದರೆ ಭಗವಂತನನ್ನು ನಂಬಿ ಭಗವಂತನನ್ನು ಅವನೇ ಸರ್ವೋತ್ತಮ ಅಂತ ಯಾರು ನಂಬಿದ್ರೋ ಅಂತಹವರಿಗೆ ಅಲ್ಲಿ ಅಮೃತಪಾನ ಅಂತನೋದು ಲಬ್ಧವಾಯಿತು. ಯಾವಾಗ ಅಮೃತಪಾನವನ್ನು ದೇವತೆಗಳು ಮಾಡಿದರೋ ಅವರ ಐಶ್ವರ್ಯ, ಬಲ ಎಲ್ಲವೂ ಬೆಳೀತಾ ಹೋಗಿ ದೈತ್ಯರ ಮೇಲೆ ಮತ್ತೆ ತಾವು ಯುದ್ಧವನ್ನು ಮಾಡ್ತಾರಂತೆ. ಯುದ್ಧವನ್ನು ಮಾಡಿ ಆ ಬಲಿಚಕ್ರವರ್ತಿಯನ್ನು ಇನ್ನೇನು ಇಂದ್ರ ಬಲಿಚಕ್ರವರ್ತಿಯೊಂದಿಗೆ ತಾನು ಯುದ್ಧವನ್ನು ಮಾಡ್ತಾನೆ. ಅಶ್ವಿನಿ ದೇವತೆಗಳು ವೃಷಪರ್ವನ ಜೊತೆಗೆ ಅಲ್ಲಿ ಯುದ್ಧವನ್ನು ಮಾಡ್ತಾರೆ. ತ್ವಷ್ಟೃ ಶಂಬರ ಅನ್ನತಕ್ಕಂತಹ ದೈತ್ಯನೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಹೀಗೆ ಸೂರ್ಯ ಬಾಣಾಸುರನ ಮೇಲೆ ಅಲ್ಲಿ ಮಾಡ್ತಾನೆ. ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಹೀಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ತಾವು ಬಾಣ, ಗದೆ, ಚಕ್ರ, ಆಮೇಲೆ ಖಡ್ಗ ಎಲ್ಲವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಎಲ್ಲ ಕಡೆಗೂ ಹಾಹಾಕಾರ, ಎಲ್ಲರೂ ದೈತ್ಯರೆಲ್ಲರೂ ಕೂಡ ಒಬ್ಬೊಬ್ಬರೇ ನಾಶವಾಗ್ತಾ ಇದ್ದಾರೆ. ಹೀಗೆ ದೇವತೆಗಳು ದೈತ್ಯರನ್ನೆಲ್ಲ ಸೋಲಿಸ್ತಾ ಈ ಕಡೆಗೆ ತಸ್ಮಿನ್ ಪ್ರವೇಷ್ಟೇ ಸುರಕೂಟ ಕರ್ಮಜ ಮಯಾ ವಿನೇಶ್ವರಮಹಿನಾ ಮಹೀಯಸಃ ಸ್ವಪ್ನೋ ಯಥಾ ಹಿ ಪ್ರತಿಬೋಧ ಆಗತೆ ಹರಿಸ್ಮೃತಿ ಸರ್ವ ವಿಪೋದ್ವಿಮೋಕ್ಷಣಂ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೈತ್ಯರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆವಾಗ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಣಂ, ಭಗವಂತನ ಸ್ಮರಣೆ ಅಂತನ್ನೋದು ವಿಪದ್ವಿಮೋಕ್ಷಣಂ. ವಿಪತ್ ಅಂತಂದರೆ ಸಂಕಷ್ಟ. ಆ ಸಂಕಷ್ಟದಿಂದ ಪಾರ ಮಾಡಲಿಕ್ಕೆ ಯಾವುದು ದಾರಿ ಅಂತಂದರೆ ಹರಿಸ್ಮೃತಿ, ಭಗವಂತನ ಸ್ಮೃತಿ, ಭಗವಂತನ ಸ್ಮರಣ ಅಂತನ್ನೋದೇ ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಔಷಧ. ಹಾಗಾಗಿ ಅದನ್ನು ಕಂಡು ಹಿಡಿದು ದೇವತೆಗಳೆಲ್ಲರೂ ಕೂಡ ಮತ್ತೆ ಭಗವಂತನನ್ನು ಮೊರೆ ಹೋಗ್ತಾರೆ. ಭಗವಂತನನ್ನು ಮೊರೆ ಹೋದಾಗ ಆ ಭಗವಂತನ ಅನುಗ್ರಹದಿಂದ ಆ ಇಂದ್ರ ಬಲಿಚಕ್ರವರ್ತಿಯನ್ನು
ತಾನು ತಲೆಯನ್ನು ಕತ್ತರಿಸ್ತೇನೆ ಅಂತ ಹೇಳಿ ಆವಾಗ ಹೋಗ್ತಾನೆ. ಹೋದಾಗ ತದಿದಂ ಕಾಲರಶನಂ ಜನಾ ಪಶ್ಯಂತಿ ಸೂರಯಃ ನ ಹೃಷ್ಯಂತಿ ನ ಶೋಚಂತಿ ತತ್ರ ಯೂಯಮ ಪಂಡಿತಾ. ಹೀಗೆ ತೀಕ್ಷ್ಣ ಬಾಣಾದಿಗಳನ್ನು ಇಂದ್ರ ಬಲಿಚಕ್ರವರ್ತಿಯ ಮೇಲೆ ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನಂತೆ, ಗದಾಪ್ರಹಾರವನ್ನು ಮಾಡ್ತಾನಂತೆ. ಹೀಗೆ ನೋಡ್ರಿ, ಯಾವಾಗ ಬಲಿಚಕ್ರವರ್ತಿ ಇಂದ್ರನ ಮೇಲೆ ಪ್ರಹಾರವನ್ನು ಶುರು ಮಾಡಿದ ಆವಾಗ ಐರಾವತದ ಕಾಲಿನಲ್ಲಿರ್ತಕ್ಕಂತಹ ಶಕ್ತಿ ಕ್ಷೀಣವಾಗ್ಲಿಕ್ಕೆ ಪ್ರಾರಂಭ ಮಾಡ್ತದಂತೆ. ಅದನ್ನು ನೋಡಿ ಇಂದ್ರ ತನ್ನ ಸಾರಥಿಗೆ ಹೇಳ್ತಾನಂತೆ, ರಥವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ಮತ್ತೆ ರಥವನ್ನು ತೆಗೆದುಕೊಂಡು ಬಂದಾಗ ಆವಾಗ ಇಂದ್ರ ಅವೆಲ್ಲವನ್ನು ಆ ಬಾಣಾದಿಗಳನ್ನೆಲ್ಲ ನಾಶ ಮಾಡಿ ಆವಾಗ ಇವನ ಮೇಲೆ ಬಲಿಚಕ್ರವರ್ತಿಯ ಮೇಲೆ ಪ್ರಹಾರವನ್ನು ಶುರು ಮಾಡ್ತಾನಂತೆ. ಶುರು ಮಾಡಿದಾಗ ಉಶನ ಜೀವಯಾಮಾಸ ಸಂಜೀವಿನ್ಯ ಸ್ವವಿದ್ಯೆಯ. ಆ ಇಂದ್ರದೇವರ ವಜ್ರಾಯುಧದಿಂದ ಆ ಬಲಿಚಕ್ರವರ್ತಿ ತಾನು ನಾಶವಾಗಿಬಿಟ್ಟಿದ್ದ. ನಾಶವಾದರೂ ಕೂಡ ಮತ್ತೆ ಶುಕ್ರಾಚಾರ್ಯರು ಅಮೃತ ಸಂಜೀವಿನಿಯನ್ನು ಅದರ ಪ್ರಭಾವದಿಂದ ಉಶನ ಜೀವಯಾಮಾಸ ಸಂಜೀವಿನ್ಯ ಸ್ವವಿದ್ಯೆಯ, ಬಲಿಚಕ್ರವರ್ತಿಯ ಪ್ರಾಣವನ್ನು ಉಳಿಸಿ, ಇಲ್ಲಪ್ಪ ನೀನು ಭೂಲೋಕದಲ್ಲಿ ಇರು, ನಾನು ಮತ್ತೆ ಬಂದು ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಕರೆದುಕೊಂಡು ತಾವು ಕೆಳಗಡೆಗೆ ಬರ್ತಾರಂತೆ. ಕೆಳಗಡೆಗೆ ಬಂದಾಗ ನೋಡ್ರಿ, ಆವಾಗ ಮತ್ತೆ ಶುಕ್ರಾಚಾರ್ಯರು ತಾವು ವಿಚಾರವನ್ನು ಮಾಡ್ತಾರಂತೆ. ಏನನ್ನ ಮಾಡೋದರಿಂದ ಈ ಬಲಿಚಕ್ರವರ್ತಿ ತಾನು ಇಂದ್ರನ ಒಂದು ಸ್ಥಾನವನ್ನು ಪಡಿತಾನೆ, ಅಂತಹ ಆ ಇಂದ್ರನ ಸ್ಥಾನವನ್ನು ಪಡಿಲಿಕ್ಕಾಗಿ ನಾನು ಇವನಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಬಲಿಚಕ್ರವರ್ತಿಗೆ ಸಹಾಯವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರಂತೆ. ಅಲ್ಲಿ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡ್ತಾನಂತೆ. ಬಲೇ ಪದತ್ರಯಂ ಭೂಮೇಃ ಕಸ್ಮಾದ್ಧರಿರಯಾಚತ ಭೂತೇಶ್ವರ ಕೃಪಣವಲ್ಲಬ್ಧ ಅರ್ಥೋಪಿ ಬಬಂಧತಂ. ಭಗವಂತ ಯಾವುದಕ್ಕಾಗಿ 3 ಪಾದ ಭೂಮಿಯನ್ನು ಕೇಳಿದ ಬಲಿಚಕ್ರವರ್ತಿಯಲ್ಲಿ? ಯಾಕೆ ತಾನು ಬಲಿಚಕ್ರವರ್ತಿಯ ಯೋಗ್ಯತೆ ಏನು, ಅವನು ಎಷ್ಟು ಸಾಧನೆಯನ್ನು ಮಾಡಿದ್ದಾನೆ ಎಲ್ಲ ತಿಳಿದರೂ ಕೂಡ ಮತ್ತೆ ಯಾಕೆ ಅವನನ್ನು ಬಂಧನ ಮಾಡ್ತಾನೆ ಭಗವಂತ? ಆ ಕಥೆಯನ್ನು ತಿಳಿಸಬೇಕು ಅಂತಂದಾಗ ಶುಕಾಚಾರ್ಯರು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ ದೇವಾಸುರರ ಯುದ್ಧವೇನಾಯಿತೋ ಆವಾಗ ಇಂದ್ರ ಬಲಿಯನ್ನು ಕೊಂದು ತಾನು ತ್ರೈಲೋಕ್ಯಾಧಿಪತ್ಯವನ್ನು ಮತ್ತೆ ಪುನಃ ಪ್ರಾಪ್ತ ಮಾಡಿಕೊಂಡಿದ್ದ. ಆದರೆ ಶುಕ್ರಾಚಾರ್ಯರು ಏನು ಮಾಡಿದರು, ಮತ್ತೆ ಆ ಸಂಜೀವಿನಿ ವಿದ್ಯೆಯಿಂದ ಅವನನ್ನು ಅಂದರೆ ಬಲಿಚಕ್ರವರ್ತಿಯನ್ನು ಬದುಕಿಸಿದರು. ತಾವು ಬಂದು ವಿಶ್ವಜಿದ್ಯಾಗವನ್ನು ಮಾಡಿಸ್ತಾ ಇದ್ರು. ವಿಶ್ವಜಿದ್ಯಾಗವನ್ನು ಮಾಡಿಸಬೇಕು ಅಂತಂದಾಗ ಅಲ್ಲಿ ಇನ್ನೇನು ಎಲ್ಲವೂ ವಿಶ್ವಜಿದ್ಯಾಗ ಮಾಡಿಸಿ ಮತ್ತೆ ಪುನಃ ಇಂದ್ರನನ್ನು ಆ ಸ್ವರ್ಗಾಧಿಪತ್ಯವನ್ನು ಬಲಿಚಕ್ರವರ್ತಿ ತಾನು ಪಡೆದುಕೊಳ್ತಾ ಇದ್ದ. ಆ ಪೂರ್ಣಾಹುತಿಯ ಸಮಯ ಬಂದಾಗ ಅಗ್ನಿಕುಂಡದಿಂದ ಅಶ್ವಸಹಿತವಾಗಿ ಒಂದು ದಿವ್ಯವಾದಂತಹ ರಥ ಬಂತಂತೆ. ಅದರಲ್ಲಿ ಎಲ್ಲ ಯುದ್ಧ ಸಾಮಗ್ರಿಗಳಿತ್ತು. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಒಂದು ಶಂಖವನ್ನು ಕೊಡ್ತಾರಂತೆ. ಬಲಿಚಕ್ರವರ್ತಿಯ ಅಜ್ಜ ಪ್ರಹ್ಲಾದರಾಜರು ಅವರು ಎಂದಿಗೂ ಬಾಡದೇ ಇರತಕ್ಕಂತಹ ಒಂದು ಹೂಮಾಲೆಯನ್ನು ಬಲಿಚಕ್ರವರ್ತಿಗೆ ಹಾಕ್ತಾರಂತೆ. ಬ್ರಾಹ್ಮಣರು ಸ್ವಸ್ತಿ ಪುಣ್ಯ ವಾಚನಾದಿಗಳನ್ನೆಲ್ಲ ಮಾಡಿಸ್ತಾರಂತೆ. ಹೀಗೆ ಯಾವೇಂದ್ರಪುರೀಂ ಸ್ಪೃಧ್ವಾಂ ಕಂಪಯನ್ನಿವ ರೋದಸಿ. ಆವಾಗಿನ ಕಾಲಕ್ಕೆ ಬಲಿಚಕ್ರವರ್ತಿಯ ಒಂದು ರಾಜ್ಯ ಇಂದ್ರದಂತೆ ಅಮರಾವತಿಯಂತೆ ಶೋಭಿಸ್ತಿತ್ತಂತೆ. ಅಷ್ಟು ತಾನು ಭಾರಿ ಆ ಒಂದು ಇದನ್ನು ಮಾಡಿಕೊಂಡಿದ್ದಂತೆ. ಮಾಡಿಕೊಂಡಾಗ ಅಲ್ಲಿ ತಿಳಿಸ್ತಾರಂತೆ, ಅತಿಥಿರ್ಯಸ್ಯ ಭಗ್ನಾಶೋ ಗೃಹಾತ್ ಪ್ರತಿ ನಿವರ್ತತೆ ಸ್ವಕೀಯಂ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ. ಯಾವಾಗ ನಮ್ಮ ಮನೆಗೆ ಅಕಸ್ಮಾತ್ತಾಗಿ ಒಬ್ಬ ಅತಿಥಿಗಳು ಬರ್ತಾರೆ ಅಂತ ಇಟ್ಕೊಳ್ರಿ. ಅತಿಥಿಗಳು ಬಂದಾಗ ಎಂದಿಗೂ ಅವರು ನಿರಾಶರಾಗಿ ಹೋಗಬಾರ್ದು. ಅಕಸ್ಮಾತ್ತಾಗಿ ಅತಿಥಿಗಳೇನಾದರೂ ನಿರಾಶರಾಗಿ ಹೋದರೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಪುಣ್ಯ ಅವರಿಗೆ ಟ್ರಾನ್ಸ್ಫರ್ ಆಗ್ತದಂತೆ, ಅವರಲ್ಲಿರ್ತಕ್ಕಂತಹ ಎಲ್ಲ ಪಾಪ ನಮಗೆ ಟ್ರಾನ್ಸ್ಫರ್ ಆಗ್ತದಂತೆ. ಅದನ್ನೇ ಹೇಳ್ತಾರೆ, ಅತಿಥಿರಿ ಯಸ್ಯ ಭಗ್ನಾಶಃ ಗ್ರಹಾತ್ ಪ್ರತಿ ನಿವರ್ತತೆ. ಯಾರಾದರೂ ನಿರಾಶರಾಗಿ ನಮ್ಮ ಮನೆಯಿಂದ ಹೊರಟರು ಅಂತಂದರೆ ಸ್ವಕೀಯಂ ದುಷ್ಕೃತಂ ದತ್ವ, ಅವರು ಸಂಪಾದನೆ ಮಾಡಿರ್ತಕ್ಕಂತಹ ದುಷ್ಕೃತಂ ಅಂದರೆ ಪಾಪಕರ್ಮಗಳನ್ನು ದತ್ವ ನಮಗೆ ಕೊಟ್ಟು ಪುಣ್ಯಮಾದಾಯ ಗಚ್ಚತಿ. ನಾವೇನೇನು ಪುಣ್ಯವನ್ನು ಸಂಪಾದನೆ ಮಾಡಿರ್ತೇವೋ ಆ ಎಲ್ಲ ಪುಣ್ಯವನ್ನು ತಾವು ತೆಗೆದುಕೊಂಡು ಹೊರಟು ಹೋಗ್ಬಿಡ್ತಾರಂತೆ. ಹಾಗಾಗಿ ಈ ವಿಷಯವನ್ನು ಬಲಿಚಕ್ರವರ್ತಿ
ತಾನು ಬಹಳಷ್ಟು ತಿಳಿದುಕೊಂಡಿದ್ದ, ಬಹಳಷ್ಟು ಅರ್ಥವನ್ನು ಮಾಡಿಕೊಂಡಿದ್ದ ಈ ಒಂದು ವಿಷಯವನ್ನು. ಆವಾಗ ತಾನು ಈ ವಿಷಯವನ್ನು ತಿಳಿದುಕೊಂಡಾಗ ಅದಿತಿ ಒಮ್ಮೆ ಆ ಸಮಯಕ್ಕೆ ಅದಿತಿ ಮತ್ತು ಕಶ್ಯಪರು ಅವರು ವಿಚಾರ ಮಾಡ್ತಾರಂತೆ. ಅದಿತಿ ಇವರನ್ನು ಪ್ರಶ್ನೆ ಮಾಡ್ತಾಳಂತೆ, ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿಪುತ್ರಾದ್ವ್ಯಾ ಮೋಹ ಏವ ಹಿ ಕಾರಣಂ. ಅವಳು ಕಶ್ಯಪರಿಗೆ ಪ್ರಶ್ನೆಯನ್ನು ಮಾಡ್ತಾಳಂತೆ, ಏನಿದು ಪಂಚಮ ಭೌತಿಕವಾಗಿರತಕ್ಕಂತಹ ದೇಹ ಎಲ್ಲಿ ಇರ್ತದೆ? ಆ ದೇಹದಿಂದ ಅಭಿನ್ನನಾಗಿರ್ತಕ್ಕಂತಹ ಜೀವಾತ್ಮ ಎಲ್ಲಿರ್ತಾನೆ? ಯಾರಿಗೆ ಯಾರು ಗಂಡ, ಯಾರಿಗೆ ಯಾರು ಹೆಂಡತಿ, ಯಾರಿಗೆ ಯಾರು ಪುತ್ರಾದಿಗಳು, ಯಾರಿಗೆ ಯಾರು ಸಂಬಂಧ, ಏನೂ ಅರ್ಥ ಆಗೋದಿಲ್ಲ. ಅಂತಹ ಈ ಒಂದು ಸಂಸಾರವನ್ನು ನಾವು ದಾಟಬೇಕು ಅಂತಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾಳೆ. ಕಶ್ಯಪರು ಹೇಳ್ತಾರೆ, ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂತಂದರೆ ಭಗವಂತನನ್ನು ಮೊರೆ ಹೋಗೋದು, ಆ ಭಗವಂತನಿಗೆ ಶರಣಾಗತರಾಗೋದು. ಆ ಭಗವಂತನ ಪ್ರಸಾದದಿಂದಲೇ ನಮಗೆ ಸಂಸಾರದಿಂದ ಮುಕ್ತಿ. ಇಲ್ಲ ಅಂತಂದರೆ ಸಂಸಾರದಿಂದ ಮುಕ್ತಿಯೇ ಇಲ್ಲ. ಹಾಗಾಗಿ ಆ ಭಗವಂತನ ಸ್ತೋತ್ರ ಮಾಡಬೇಕು, ಆ ಭಗವಂತ ನಮಗೆ ಪ್ರಕಟನಾಗಬೇಕು ಅಂತಂದರೆ ನಾವು ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡಿದಾಗ ಮಾತ್ರ ಭಗವಂತ ನಮಗೆ ಪ್ರಕಟನಾಗ್ತಾನೆ. ಹಾಗಾಗಿ ನಿನ್ನಲ್ಲಿಯೂ ಕೂಡ ಏನಾದರೂ ಭಗವಂತ ಪ್ರಕಟನಾಗಬೇಕು ಅಂತಂದರೆ ನಾನು ಒಂದು ವ್ರತವನ್ನು ಹೇಳ್ತೇನೆ. ಆ ವ್ರತವನ್ನು ನೀನು ಮಾಡೋದರಿಂದ ನಿನಗೆ ಭಗವಂತ ನಿನ್ನಲ್ಲಿಯೇ ಅವತಾರವನ್ನು ಮಾಡ್ತಾನೆ. ಇವರು ಅದಿತಿ ಮತ್ತು ಕಶ್ಯಪರು ಮೊದಲಿಗೆ ಮೂಲ ರೂಪ ಅಂತಂದರೆ ಪ್ರಶ್ನಿಗರ್ಭ ಮತ್ತು ಸುತಪ. ಇವರು 3 ಭಗವಂತನ ಅವತಾರಗಳು ನಮ್ಮಲ್ಲಿ ಆಗಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದವರು. ಇವರು ದ್ರೋಣ ಮತ್ತು ಧರ ಅನ್ನತಕ್ಕಂತಹ ಗಂಧರ್ವರು. ಇವರು ಮೊದಲಿಗೆ ಮೂಲ ಅವತಾರ ಅಂತಂದರೆ ತಾವು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ಮೊದಲನೇ ಇವರ ಅವತಾರ ಅಂತಂದರೆ ಪ್ರಶ್ನಿಗರ್ಭ ಮತ್ತು ಸುತಪ. ಅಲ್ಲಿ ಭಗವಂತ ಅವತಾರವನ್ನು ಮಾಡ್ತಾನೆ. ಎರಡನೇದವರೇ ಕಶ್ಯಪ ಮತ್ತು ಅದಿತಿ. ಮೂರನೇ ಅವತಾರ ವಸುದೇವ ಮತ್ತು ದೇವಕಿ. ಅಲ್ಲಿ ಕೃಷ್ಣನಾಮಕ ಭಗವಂತ ಅವತಾರವನ್ನು ಮಾಡ್ತಾನೆ. ಇವರು ಆ ಒಂದು ಸಂಸ್ಕಾರವಶಾತ್ ಭಗವಂತ ಇವರಲ್ಲಿ ಏನು ಅವತಾರ ಮಾಡಬೇಕಾಗಿತ್ತೋ ಆ ಒಂದು ಸಂದರ್ಭ ಒದಗಿ ಬಂದು ಕಶ್ಯಪರು ಅದಿತಿಗೆ ಹೇಳ್ತಾರಂತೆ, ಒಂದು ವ್ರತವನ್ನು ನಿನಗೆ ಉಪದೇಶ ಮಾಡ್ತೇನೆ. ಯಾವ ವ್ರತ ಅಂತಂದರೆ ಪಯೋವ್ರತ. ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಹಿಡಿದುಕೊಂಡು 12 ದಿವಸಗಳವರೆಗೆ ಅನುಷ್ಠಾನವನ್ನು ಮಾಡತಕ್ಕಂತಹ ಒಂದು ವ್ರತ. ಅಂದರೆ ದ್ವಾದಶಿಯವರೆಗೆ ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಹಿಡಿದುಕೊಂಡು ಏಕಾದಶಿಯವರೆಗೆ ಉಪವಾಸ, ದ್ವಾದಶಿ ಪಾರಣೆ. ಇಂತಹ ಒಂದು ವ್ರತ ಇದು ನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಉಷಃಕಾಲ ಅಂತಂದ್ರೇನು? ಅರುಣೋದಯ ಕಾಲ. ಸೂರ್ಯೋದಯ ಬೇರೆ, ಅರುಣೋದಯ ಬೇರೆ. ಸೂರ್ಯೋದಯ ಆಗೋದು 6-6:30 ನಾರ್ಮಲ್ ಟೈಮು. ಅರುಣೋದಯವಾಗೋದು 4-4:00ವರೆಗೆ. ಅದಕ್ಕೆ ಉಷಃಕಾಲ ಅಂತಂತಾರೆ. ಆ ಉಷಃಕಾಲದಲ್ಲಿ ಎದ್ದು ಮೃತ್ತಿಕೆಗಳಿಂದ ಸ್ನಾನವನ್ನು ಮಾಡಿ, ಎಲ್ಲ ನದಿಗಳ ಸಾಧ್ಯವಾದರೆ ನದಿಗಳ ಸ್ನಾನವನ್ನು ಮಾಡಿ ಭಗವಂತನನ್ನು ಅರ್ಚಿಸಿ ವಿಶೇಷವಾಗಿ ನಿಯಮಗಳನ್ನು ಪಾಲನೆ ಮಾಡಬೇಕು. 9 ಮಂತ್ರಗಳಿಂದ ಭಗವಂತನನ್ನು ಪೂಜೆ ಮಾಡಬೇಕು. ವಿಶೇಷವಾಗಿ ವಾಸುದೇವರೂಪಿ ಭಗವಂತನನ್ನು ಸ್ತೋತ್ರ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅಷ್ಟೇ ಅಲ್ಲ, ನೆಲದ ಮೇಲೆ ಮಲ್ಕೊಳ್ಬೇಕು. ಯಾವ ವೈಭೋಗದ ಜೀವನವನ್ನು ಮಾಡಬಾರದು. ವಿಶೇಷವಾಗಿ ಆ ಒಂದು 12 ದಿವಸಗಳ ಕಾಲ ವೃತಾನುಷ್ಠಾನವನ್ನು ಮಾಡ್ತಾ ನಾವು ಅತ್ಯಂತ ಶುದ್ಧ ರೀತಿಯಿಂದ ಇರಬೇಕು. ಅಷ್ಟೇ ಅಲ್ಲದೇನೆ ಕ್ಷೀರಾಭಿಷೇಕವನ್ನು ನಮೋ ಭಗವತೆ ವಾಸುದೇವಾಯ ಆ ಒಂದು ಮಂತ್ರದಿಂದ ಭಗವಂತನನ್ನು ಅಲ್ಲಿ ಕ್ಷೀರದಿಂದ ಅಭಿಷೇಕವನ್ನು ಮಾಡಿ ಅದೇ ಹಾಲಿನಿಂದ ಆ ಹಾಲಿನ ಶೇಷವನ್ನು ಸ್ವಲ್ಪ ತೆಗೆದಿಟ್ಟುಕೊಳ್ಬೇಕು. ಅದೇ ಹಾಲಿನಿಂದ ಪಾಯಸವನ್ನು ಮಾಡಿ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ 12 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ಅಷ್ಟು ಸಾಧ್ಯವಾಗದೇ ಇದ್ದರೆ 2 ಜನಕ್ಕಾದರೂ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ, ಆಮೇಲೆ ಅದೇನು ಉಳಿದಿರ್ತದೆ ಆ ಉಳಿದಿರ್ತಕ್ಕಂತಹ ಹಾಲನ್ನು
ಆ ವ್ಯಕ್ತಿ ಕುಡಿಬೇಕು. ಹೀಗೆ ಮಾಡ್ತಾ ಮಾಡ್ತಾ 11 ದಿವಸಗಳ ಕಾಲ ಇದನ್ನು ಮಾಡಿ ಭೂಮಿಯ ಮೇಲೆ ಮಲಗಬೇಕು, ತ್ರಿಕಾಲ ಸ್ನಾನವನ್ನು ಮಾಡಬೇಕು, ತ್ರಿಕಾಲ ಪೂಜೆಯನ್ನು ಮಾಡಬೇಕು. ಆಮೇಲೆ 12 ದಿವಸಗಳ ಕಾಲ ಇದನ್ನು ಮಾಡಿ 13ನೇ ದಿವಸ ತ್ರಯೋದಶಿ ದಿವಸ ಉದ್ಯಾಪನೆಯನ್ನು ಮಾಡಬೇಕು. ಇದಕ್ಕೆ ಪಯೋವ್ರತ ಅಂತ ಕರೀತಾರೆ. ಆ ಪಯೋವ್ರತವನ್ನು ಮಾಡೋದರಿಂದ ನಿನ್ನಲ್ಲಿ ಭಗವಂತನ ಅವತಾರವಾಗ್ತದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವಳು ಅದಿತಿ 12 ದಿವಸಗಳ ಕಾಲ ಈ ಪಯೋವ್ರತವನ್ನು ಮಾಡ್ತಾಳಂತೆ. ಪಯೋವ್ರತವನ್ನು ಮಾಡಿದಾಗ ಭಗವಂತ ತಾನು ಅಲ್ಲಿ ಆವಿರ್ಭೂತನಾಗ್ತಾನಂತೆ. ಆವಿರ್ಭೂತನಾದಾಗ ಪ್ರಾಯೋಘುನಾಥೆ ಸುರಯೂಥನಾಥ ಅಪಾರಣೀಯ ಇತಿ ದೇವಿ ಮೇ ಮತಿ ಯತ್ತೇನುಕೂಲೇಶ್ವರ ವಿಪ್ರಗುಪ್ತ ನ ವಿಕ್ರಮಸ್ತತ್ರ ಸುಖಂ ದಧಾತಿ. ವಿಶೇಷವಾಗಿ ಭಗವಂತ ಅದಿತಿಯ ಮೇಲೆ ಕಶ್ಯಪರಿಗೆ ಅಲ್ಲಿ ಅನುಗ್ರಹವನ್ನು ಮಾಡಲಿಕ್ಕಾಗಿ ಭಗವಂತ ವಾಮನ ರೂಪಿಯಾಗಿ, ಅಂದರೆ ಭಾದ್ರಪದ ಶುಕ್ಲ ದ್ವಾದಶಿ ಅವತ್ತು ಅಭಿಜಿನ್ ಮುಹೂರ್ತದಲ್ಲಿ ಭಗವಂತ ಪ್ರಕಟನಾಗ್ತಾನಂತೆ, ಅವತಾರವನ್ನು ಮಾಡ್ತಾನಂತೆ. ಆ ಒಂದು ಭಗವಂತನ ವಿಗ್ರಹ ಅಂದರೆ ಅವನ ಅವತಾರ, ಅವನ ಸೌಂದರ್ಯ, ಅವನ ಒಂದು ಕಾಂತಿ ಇದನ್ನು ನೋಡಿ ಬಹಳಷ್ಟು ಪ್ರಸನ್ನರಾಗ್ತಾರಂತೆ, ಬಹಳಷ್ಟು ಸಂತೋಷಗೊಳ್ತಾರಂತೆ. ಕಶ್ಯಪ ಮತ್ತು ಅದಿತಿಗಳು ಎಲ್ಲ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡ್ತಾರಂತೆ, ಬ್ರಹ್ಮನ ದೇವತೆಗಳು, ಗಂಧರ್ವರೆಲ್ಲ ಗಾಯನವನ್ನು ಮಾಡ್ತಾರಂತೆ, ಅಪ್ಸರಾಸ್ತ್ರೀಯರೆಲ್ಲ ನೃತ್ಯವನ್ನು ಮಾಡ್ತಾರಂತೆ. ಹೀಗೆ ಎಲ್ಲ ಋಷಿಗಳು ಬಂದು ಬಹಳಷ್ಟು ಸಂತೋಷ ಪಡ್ತಾರಂತೆ. ಹೀಗೆ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾರಂಬಿಕಾ ಸತಿ. ಆವಾಗ ನಾನಾ ವಸ್ತುಗಳನ್ನು ಎಲ್ಲ ಋಷಿಮುನಿಗಳು ಬಂದು ವಾಮನನಿಗೆ ಒಬ್ಬರು ಛತ್ರವನ್ನು ಕೊಡ್ತಾರಂತೆ, ಒಬ್ಬರು ದಂಡವನ್ನು ಕೊಡ್ತಾರಂತೆ, ಒಬ್ಬರು ಕಮಂಡಲವನ್ನು ಕೊಡ್ತಾರಂತೆ, ಒಬ್ಬರು ಜಪಮಾಲೆಯನ್ನು ಕೊಡ್ತಾರಂತೆ. ನಾನಾ ವಿಧವಾಗಿರತಕ್ಕಂತಹ ವಸ್ತುಗಳನ್ನು ಅಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರಂತೆ. ಆ ಭಗವಂತ ಅಲ್ಲಿ ನರ್ಮದಾ ನದಿ ತೀರದಲ್ಲಿ ಏನು ಈ ಬಲಿಚಕ್ರವರ್ತಿ ತಾನು ಯಜ್ಞವನ್ನು ಮಾಡ್ತಾ ಇದ್ದ, ಆ ಯಜ್ಞದ ಸ್ಥಳಕ್ಕೆ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಬರ್ತಾನಂತೆ. ಬಂದಾಗ ಅಲ್ಲಿ ಬಲಿಚಕ್ರವರ್ತಿ ಅವನನ್ನು ಸ್ವಾಗತ ಮಾಡ್ತಾನಂತೆ. ಎಂತಹ ಸುಂದರವಾಗಿರ್ತಕ್ಕಂತಹ ವಟು ಇದ್ದಾನೆ, ಎಷ್ಟು ಸುಂದರನಾಗಿದ್ದಾನೆ, ಎಷ್ಟು ಕಾಂತಿ ಇದೆ ಅವನ ಮೇಲೆ, ಭಾರೀ ಸುಂದರನಾಗಿರ್ತಕ್ಕಂತಹ ವ್ಯಕ್ತಿ. ಆ ಬ್ರಾಹ್ಮಣನನ್ನು ಕರೆದು ಆಸನದ ಮೇಲೆ ಕೂಡಿಸ್ತಾನಂತೆ. ಕೂಡಿಸಿದಾಗ ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷಿಣಾಂ ತಪಸ್ಸಾಕ್ಷಾನ್ ಮನ್ನೇ ತ್ವಾರ್ಯುರ್ಮ ಅಪುದ್ಧರಂ. ನಿನಗೆ ಸ್ವಾಗತವನ್ನು ಮಾಡ್ತೇನೆಪ್ಪ, ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ನಿನ್ನೆ ಆಗಮನದಿಂದ ನನ್ನ ಇಡೀ ಕುಲವೇ ಪವಿತ್ರವಾಯಿತು. ನೋಡಿ, ಬ್ರಾಹ್ಮಣರ ಮಹತ್ವವನ್ನು ತಿಳಿಸ್ತಾರೆ. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ಥಿತಾಪತ್ ಕುಲಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವಃ. ಒಬ್ಬ ಬ್ರಾಹ್ಮಣನ ಪಾದವನ್ನು ತೊಳೆಯೋದರಿಂದ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ, ಎಲ್ಲ ವಿಧವಾಗಿರ್ತಕ್ಕಂತಹ ಸಂಪತ್ತನ್ನು ಹೊಂದುತ್ತೇವಂತೆ. ಸಮುತ್ಥಿತಾಪತ್ ಕುಲಧೂಮಕೇತವಃ, ನಾವೇನೇನು ಪಾಪಕರ್ಮಗಳನ್ನು ಮಾಡುತ್ತೇವೆ ಎಲ್ಲವೂ ಕಳೆದು ಹೋಗ್ತದಂತೆ. ಅಪಾರ ಸಂಸಾರ ಸಮುದ್ರ ಸೇತವಃ, ಈ ಸಂಸಾರದಕ್ಕಂತಹ ಸಮುದ್ರ ಸೇತುವನ್ನು ದಾಟಲಿಕ್ಕೆ ಆ ಬ್ರಾಹ್ಮಣರ ಪಾದ ಪೂಜೆ ಅಂತನ್ನೋದೇ ಒಂದು ಸೇತುವೆ ಅಂತೆ ಅಂತ ಅಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಅಂತಹ ಆ ಬ್ರಾಹ್ಮಣನಿಗೆ ಆ ವಾಮನರೂಪಿ ಭಗವಂತನಿಗೆ ವಟುವಿಗೆ ಕರಿತಾನಂತೆ. ಕರೆದು ಅಲ್ಲಿ ನೀ ಬರೋದರಿಂದಲೇ ನನ್ನ ಯಜ್ಞ ಪೂರ್ತಿಯಾಯಿತು ಅಂತ ಇತ್ಯಾದಿಯಾಗಿ ಸ್ತೋತ್ರವನ್ನು ಮಾಡ್ತಾನಂತೆ. ನಿನಗೇನು ಬೇಕು ಕೇಳ್ಕೋ, ನಾನು ಅದನ್ನು ಕೊಡ್ತೇನೆ ಅಂತ ಹೇಳಿದಾಗ ಅಲ್ಲಿ ವಾಮನರೂಪಿ ಭಗವಂತ ಅಲ್ಲಿ ಹೇಳ್ತಾನಂತೆ, ತಸ್ಮಾತ್ ತ್ವತೋ ಮಹೀಮಿಷತತ್ ವೃಣೇಹಂ ವರದರ್ಷಭಾತ್ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಮಿತಾನಿ ಪದಾ ಮಮ. ನೋಡಪ್ಪ, ನಮ್ಮ ತಂದೆಯಾಗಿರ್ತಕ್ಕಂತಹ ಕಶ್ಯಪರು ಒಂದು ಯಜ್ಞವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ಆ ಯಜ್ಞವನ್ನು ಮಾಡಬೇಕು ಅಂತಂದರೆ ನಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಭೂಮಿ ಇರಬೇಕು. ಆ ಭೂಮಿಯಲ್ಲಿ ನಾವು ಯಜ್ಞವನ್ನು ಮಾಡಿದಾಗ ಅದರ ಒಂದು ಪುಣ್ಯವನ್ನು ಪೂರ್ತಿಯಾಗಿ ನಾವು ಪಡಿತೇವೆ. ಹಾಗಾಗಿ ನನಗೆ 3 ಪಾದ ಭೂಮಿಯನ್ನು ಕೊಡು ಅಂತ ವಾಮನರೂಪಿ ಭಗವಂತ ತಾನು ಕೇಳ್ತಾನಂತೆ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಮಿತಾನಿ ಪದಾಮಮ. ನನ್ನ ಪಾದದಿಂದ 3 ಪಾದವನ್ನು ನಾನು ಅಳಿತೇನೆ, ಅದನ್ನು ನೀನು ನನಗೆ ದಾನವನ್ನಾಗಿ ಕೊಡು. ಆವಾಗ ಬಲಿಚಕ್ರವರ್ತಿ ಹೇಳ್ತಾನಂತೆ, ನೋಡಪ್ಪ, ನೀನು ಯಾರು ಏನು ನನಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೀಯಾ ಗೊತ್ತಿಲ್ಲ. ನೀನು 3 ಪಾದವನ್ನು ಕೇಳ್ತಾ ಇದ್ದಿ ಅಂತಂದರೆ ನನಗೆ ನಗು ಬರ್ತಾ ಇದೆ. ನನಗೆ ಕೊಡಲಿಕ್ಕೂ ನನಗೆ ನಾಚಿಕೆ. ಎಷ್ಟೆಷ್ಟು ನಾನು ಎಲ್ಲ ದಾನವನ್ನು ಮಾಡಿದ್ದೇನೆ, ರಾಜ್ಯಕ್ಕೆ ರಾಜ್ಯವನ್ನೇ ನಾನು ದಾನವನ್ನು ಮಾಡಿದ್ದೇನೆ, ಎಷ್ಟೋ ಮನೆಗಳನ್ನು ದಾನ ಮಾಡಿದ್ದೇನೆ, ಎಷ್ಟೆಷ್ಟೋ ಹಣವನ್ನು ನಾನು ದಾನ ಮಾಡಿದ್ದೇನೆ.
ನೀನು ಬಂದು ಕೇವಲ 3 ಪಾದ ಭೂಮಿಯನ್ನು ಬೇಳ್ತೀಯ, ಅದು ನಿನ್ನ ಪಾದಗಳು. ಆ ನಿನ್ನ ಪಾದಗಳಿಂದ ನೀನೇನು ಅಳಿತೀಯೋ ಅಷ್ಟೇ ಭೂಮಿಯನ್ನು ನೀನು ಕೇಳ್ತಾ ಇದ್ದಿ. ಅಷ್ಟನ್ನು ಕೊಡೋದ್ರಿಂದ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ಒಂದು ಸ್ಥಾನಕ್ಕೆ ಅದು ಶೋಭೆ ತರೋದಿಲ್ಲ. ಬೇರೆ ಏನಾದರೂ ಕೇಳ್ಕೊ, ನಿನಗೆ ರಾಜ್ಯ ಬೇಕಾ, ದ್ವೀಪ ಬೇಕಾ, ನಿನ್ನ ಉಪಜೀವನಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ನಿನಗೆ ಒದಗಿಸ್ಬೇಕಾ, ಅರ್ಥ ಬೇಕಾ, ಬಂಗಾರ ಒಡವೆಗಳು ಬೇಕಾ, ಏನು ಬೇಕು ಕೇಳ್ಕೊ ಅಂತಂದಾಗ ಅಲ್ಲಿ ಹೇಳ್ತಾನಂತೆ, ಅಸಂತುಷ್ಟ ದ್ವಿಜಾನಷ್ಟ ಸಂತೋಷೋದತ್ತು ನಸ್ತಮಃ ಸಂತುಷ್ಟೇ ವರ್ತತೆ ಸುಖಂ. ಅಸಂತುಷ್ಟ ದ್ವಿಜಾನಷ್ಟ, ಬ್ರಾಹ್ಮಣರು ವಾಮನರೂಪಿ ಭಗವಂತ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ. ಅಸಂತುಷ್ಟ ದ್ವಿಜಾನಷ್ಟ, ಎಂದಿಗೂ ಬ್ರಾಹ್ಮಣರು ತಾವು ಅಸಂತುಷ್ಟರಾಗಿ ಸಂತೋಷಗೊಳ್ಳದೇನೆ ನಮ್ಮ ಮನೆಯಿಂದ ಹೊರಡು ಹೋಗಬಾರ್ದು. ಅಕಸ್ಮಾತ್ತಾಗಿ ನೀನು ಭೂಮಿಯನ್ನು ಕೊಡೋದಿಲ್ಲ ಅಂತಂದರೆ ನಾನು ಅಸಂತುಷ್ಟನಾಗ್ತೇನೆ, ನಾನಿಲ್ಲಿಂದ ಹೊರಟು ಹೋಗ್ತೇನೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಹೋಗಬೇಡ. ಸಂತೋಷ ಅನುತ್ತಮ ಸುಖಲಾಭ, ಅನುತ್ತಮ ಸುಖಲಾಭ. ಅಕಸ್ಮಾತ್ತಾಗಿ ಅದೇ ಬ್ರಾಹ್ಮಣರೇನಾದರೂ ಸಂತೋಷವನ್ನು ಪಟ್ಟರೆ ಅನುತ್ತಮ ಸುಖಲಾಭ, ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸುಖ ನಿನಗೆ ಪ್ರಾಪ್ತವಾಗ್ತದೆ. ಸಂತುಷ್ಟೇ ವರ್ತತೆ ಸುಖಂ. ಬ್ರಾಹ್ಮಣರೇನಾದರೂ ಸಂತುಷ್ಟರಾದ್ರಪ್ಪ ಅಂತಂದರೆ ನಿನಗೆ ಅತ್ಯಂತ ಸುಖ ಬರ್ತದೆ. ಹಾಗಾಗಿ ನೀನು ಎಂದಿಗೂ ಅಷ್ಟೆಲ್ಲ ಮಾತನಾಡ್ಲಿಕ್ಕೆ ಹೋಗಬೇಡ. ನಾನೇನು ಕೇಳಿದ್ದೇನೋ ಅಷ್ಟನ್ನು ಮಾತ್ರ ಕೊಡು. ಅಧಿಕಂ ಯೋ ಭಿಕ್ಷಾಕ್ಷೇತ ಸಸ್ತೇನೋ ದಂಡಮರ್ಹತಿ. ನೀನೇನೋ ನಿನಗೇನೋ ದೊಡ್ಡ ಯೋಗ್ಯತೆ ಇರಬಹುದಪ್ಪ, ನೀನೇನೋ ಭಾರಿ ಭಾರಿ ಪದಾರ್ಥಗಳನ್ನು ಕೊಡಬಹುದು, ಆದರೆ ಅದನ್ನು ಸ್ವೀಕಾರ ಮಾಡಿ ಅದನ್ನು ಇಟ್ಟುಕೊಂಡು ಅದನ್ನು ಭೋಗ ಮಾಡ್ತಕ್ಕಂತಹ ಯೋಗ ನನಗೆ ಬೇಕಲ್ಲ. ನನಗೆ ಅಂತಹ ಯೋಗ್ಯತೆ ಇಲ್ಲ. ಹಾಗಾಗಿ ನಾನೇನು ಕೇಳ್ತೇನೋ ಅಷ್ಟನ್ನು ಮಾತ್ರ ನನಗೆ ಕೊಡು ಅಂತ ಹೇಳಿ ವಾಮನರೂಪಿ ಭಗವಂತ ತಿಳಿಸ್ತಾನಂತೆ. ಕೇಳಿ ಆವಾಗ ಬಲಿಚಕ್ರವರ್ತಿ ಹೇಳ್ತಾನಂತೆ, ಇಷ್ಟು ಹೇಳ್ತಾ ಇದ್ದೀಯ ಅಂತಂದ ಮೇಲೆ ನೀನೇನು ಕೇಳ್ತೀಯೋ ಅದನ್ನೇ ಕೊಡ್ತೇನಪ್ಪ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಶುಕ್ರಾಚಾರ್ಯರು ಬರ್ತಾರೆ. ಶುಕ್ರಾಚಾರ್ಯರು ಬಂದಾಗ ಅಲ್ಲಿ ಇನ್ನೇನು ಅವನು ಸಂಕಲ್ಪವನ್ನು ಮಾಡಬೇಕು ಬಲಿಚಕ್ರವರ್ತಿ. ಶುಕ್ರಾಚಾರ್ಯರು ಬಂದು ಹೇಳ್ತಾರೆ, ನೋಡಪ್ಪ ನೀನು ಇವನ ಮಾತಿಗೆ ಮರಳಾಗಲಿಕ್ಕೆ ಹೋಗಬೇಡ. ಇವನು ಸಾಮಾನ್ಯ ವಟುವಲ್ಲ, ಸಾಮಾನ್ಯ ಮನುಷ್ಯನಲ್ಲ. ಕಶ್ಯಪ ಮತ್ತು ಅದಿತಿಯರಲ್ಲಿ ಹುಟ್ಟಿರ್ತಕ್ಕಂಥ ಭಗವಂತನ ಅವತಾರ. ದೇವರು ಬಂದಿದ್ದಾನಂತಂದ ಮೇಲೆ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ಅದಕ್ಕಾಗಿ ಒಮ್ಮೆ ಸಂಕಲ್ಪವನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ಆ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾ ಇರಬೇಕಾದ್ರೆ ಬಲಿಚಕ್ರವರ್ತಿ ಹೇಳ್ತಾನಂತೆ, ಯಾವಾಗ ನಮ್ಮ ಇಡೀ ವಂಶದಲ್ಲೇ ಇಲ್ಲ ದಾನ ಕೊಡಲಾರ್ದೇನೆ ಅವರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಕಳಿಸದೇ ಇರುವಂತೆ ನಮ್ಮ ಇಡೀ ವಂಶದಲ್ಲೇನೆ ಯಾರೂ ಇಲ್ಲ. ಅಕಸ್ಮಾತ್ತಾಗಿ ನಾನು ಕೊಡ್ತೀನಿ ಅಂತ ಹೇಳಿದಾಗ ಕೊಡಲಿಲ್ಲ ಅಂತಾದರೆ ನರಕವಾಗ್ತದೆ, ಘೋರವಾಗಿರ್ತಕ್ಕಂತಹ ನರಕವಾಗ್ತದೆ. ನಾವು ಹಾಗೆ ಮಾಡಿಬಿಡ್ತೀವಿ ರೀ. ಯಾರಿಗೋ ಏನೋ ಅಂದ ತಕ್ಷಣ ಯಾರೋ ದಾನವನ್ನು ಮಾಡ್ತಿರ್ತಾರೆ, ಯಾರೋ ಏನೋ ಒಂದು ಪುಣ್ಯಕರ್ಮವನ್ನು ಮಾಡ್ತಿರ್ತಾರೆ, ಅದನ್ನು ನೋಡಿ ನಾವು ಅಂದ್ಕೊಂಡ್ಬಿಡ್ತೇವೆ, ಹೌದಪ್ಪ ನಾನು ಇದನ್ನು ಮಾಡಬೇಕಾಗಿತ್ತಲ್ಲ, ನಾನು ಇದನ್ನು ದಾನ ಕೊಡಬೇಕಾಗಿತ್ತಲ್ಲ. ನಾವು ಏನು ಮನಸ್ಸಿನಲ್ಲಿ ಅನ್ಕೊಳ್ತೀವೋ ಅದೇ ಸಂಕಲ್ಪ. ನಾವು ಮಂತ್ರಾಕ್ಷತೆಯ ನೀರು ತೆಗೆದುಕೊಂಡು ಇಲ್ಲ ಕರಿಷ್ಯೆ ಇಂತಹ ದಾನವನ್ನು ಮಾಡ್ತೇನೆ, ಇಂತಹ ಒಂದು ಕರ್ಮವನ್ನು ಮಾಡ್ತೇನೆ ಅಂತ ಬಿಟ್ಟಾಗಲೇ ಸಂಕಲ್ಪ ಅಂತಲ್ಲ. ಅದು ಸ್ಥೂಲವಾಗಿರತಕ್ಕಂತಹ ಸಂಕಲ್ಪ. ಮಾನಸಿಕ ಸಂಕಲ್ಪ ಅಂತಂದರೆ ಮನಸ್ಸಿನಲ್ಲಿ ನಾವು ಏನು ಅನ್ಕೊಳ್ತೇವೋ ಅದೇ ಒಂದು ಸಂಕಲ್ಪ. ಹಾಗೆ ಆ ಸಂಕಲ್ಪವನ್ನೇನೋ ಮಾಡಿಬಿಟ್ಟಿದ್ದೀನಿ, ಅಕಸ್ಮಾತ್ತಾಗಿ ದಾನವನ್ನು ಕೊಡದೇ ಇದ್ದರೆ ಘೋರವಾಗಿರತಕ್ಕಂತಹ ನರಕವಾಗ್ತದೆ. ಹಾಗಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಸ್ತ್ರೀಷು ನರ್ಮ ವಿವಾಹೇ ಚ ವ್ಯತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಹ ನಾನೃತಂ ಸ್ಯಾಜ್ಯ ಗುಪ್ಸಿತಂ. ನೋಡು, ಈ ಒಂದು ಯಾಕೆ ಈ ತರಹ ಭಗವಂತ ಸುಳ್ಳನ್ನು ಹೇಳಿದ? 3 ಪಾದ ಭೂಮಿಯನ್ನು ಬೇಕು ಅಂತ ಭಗವಂತ ತಾನು ಕೇಳ್ತಾನೆ. ವಾಮನರೂಪಿ ಭಗವಂತ ಕೇಳ್ತಾನೆ. ಯಾಕೆ ಈ ತರಹ ಕೇಳಿದ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸ್ತ್ರೀಷು ನರಮ ವಿವಾಹೇ ಚ ವ್ಯತ್ಯರ್ಥೆ ಪ್ರಾಣ ಸಂಕಟೆ. ಅಂದರೆ ವಿವಾಹಕ್ಕಾಗಿ ಸುಳ್ಳನ್ನು ಹೇಳಬಹುದಂತೆ. ಮತ್ತೇನು ವ್ಯತ್ಯರ್ಥೆ, ನರ್ಮ ಅಂತಂದರೆ ಹಾಸ್ಯವಾಗಿ ನಾವು ನಗಚಾಟಿಕೆ ಮಾಡ್ತಾ ಇರ್ತೇವಲ್ಲ, ಆ ನಗಚಾಟಿಕೆಯ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬಹುದು. ಅಥವಾ ಪ್ರಾಣ ಸಂಕಟೆ, ನಮ್ಮ ಪ್ರಾಣ ಬದುಕುವ ಹಾಗಿತ್ತಪ್ಪ ಅಂತಂದರೆ, ಅಥವಾ ಮತ್ತೊಬ್ಬರ ಪ್ರಾಣ ಬದುಕುವ ಹಾಗಿತ್ತಪ್ಪ ಅಂತಂದರೆ ಆವಾಗ ಸುಳ್ಳು ಹೇಳಬಹುದಂತೆ. ಅಥವಾ ಗೋಬ್ರಾಹ್ಮಣಾರ್ಥೇ ಹಿಂಸಾಯಾಹ,
ಪ್ರಾಣ ಸಂಕಟ ಒದಗಿ ಬಂದಾಗ ಗೋ ಮತ್ತು ಬ್ರಾಹ್ಮಣರನ್ನು ಉಳಿಸತಕ್ಕಂತಹ ಒಂದು ಸಮಯದಲ್ಲಿ ಅವರ ಹಿತಕ್ಕಾಗಿ ಸುಳ್ಳನ್ನು ಹೇಳಬಹುದು, ಎಂದಿಗೂ ತಪ್ಪಿಲ್ಲ ಅಂತ ಹೇಳಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಭಗವಂತ ಈ ರೀತಿಯಾಗಿ ತಾನು ಕೇಳಿದ ಅಂತನ್ನೋದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ. ಅಷ್ಟರಲ್ಲೇನೆ ಯಾವಾಗ ಬಲಿಚಕ್ರವರ್ತಿ ಇನ್ನೇನು ಅರ್ಘ್ಯ ಪಾತ್ರೆಯನ್ನು ತೆಗೆದುಕೊಳ್ಳಬೇಕು, ಅವನ ಹೆಂಡತಿ ವಿಂಧ್ಯಾವಳಿ ತಾನು ಆ ನೀರನ್ನು ಹಾಕಬೇಕು, ಸಂಕಲ್ಪವನ್ನು ಮಾಡಬೇಕು, ಅಷ್ಟರೊಳಗೇನೆ ಆ ಒಂದು ಶುಕ್ರಾಚಾರ್ಯರಿಗೆ ಭಗವಂತ ತನ್ನ ರೂಪವನ್ನು ತೋರಿಸ್ತಾನಂತೆ. ತೋರಿಸಿದಾಗ ಆವಾಗ ಶುಕ್ರಾಚಾರ್ಯರಿಗೆ ಗೊತ್ತಾಗ್ಬಿಡ್ತು. ಆವಾಗ ಎಷ್ಟೇ ಹೇಳ್ತಾ ಇದ್ದಾರೆ, ಎಷ್ಟು ಹೇಳಿದರೂ ಕೂಡ ಕೇಳಲಿಲ್ಲ. ಸುಲಭ ಯುಧಿ ವಿಪ್ರರ್ಷೆ ಹ್ಯನಿರ್ವೃತ್ತಾಸ್ತನುತ್ಯಜ ನ ತಥಾ ತೀರ್ಥ ಆಯಾತೆ ಶ್ರದ್ಧಯಾಮೆ ಧನತ್ಯಜ. ಹೀಗೆ ನೀನು ಕೀರ್ತಿರ್ಯಸ್ಸ ಸಜೀವತಿ ಅತಯೇವ ಸಜೀವತಿ, ನೀನು ಈ ಒಂದು ವಿಚಾರವಾಗಿ ನೀನು ಈ ಒಂದು ರಾಜ್ಯದಿಂದ ಚ್ಯುತನಾಗು ಅಂತ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಶಾಪವನ್ನು ಕೊಟ್ಟಾಗ ಬಲಿಚಕ್ರವರ್ತಿ ಮಾತ್ರ ಯಾವುದನ್ನೂ ತಲೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ನೀವು ಶಾಪವಾದರೂ ಕೊಡ್ರಿ, ಏನನ್ನಾದರೂ ಮಾಡ್ರಿ, ಆದರೆ ನನ್ನ ಒಂದು ಕುಲದ ಮರ್ಯಾದೆಗಾಗಿ, ನನ್ನ ಕುಲದ ರಕ್ಷಣೆಗಾಗಿ ನಾನೇನು ಅಂದ್ಕೊಂಡಿರ್ತೇನೋ ಅದನ್ನು ಕೊಟ್ಟೇ ಕೊಡ್ತೇನೆ. ಎಂದಿಗೂ ಖಾಲಿ ಕೈಲೇ ನಮ್ಮ ಯಾವ ಒಬ್ಬ ವ್ಯಕ್ತಿಯನ್ನು ನಾನು ಕೊಟ್ಟು ಕಳಿಸಿಲ್ಲ ಅಂತ ಹೇಳಿ ಆವಾಗ ತಿಳ್ಕೊಳ್ತಾನಂತೆ. ಗುರುಗಳ ಶಾಪವೇ ಒಂದು ಅನುಗ್ರಹ ಅಂತನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಸಂಕಲ್ಪದಿಂದ ವಿಚಲಿತನಾಗದೆ ಬಲಿಚಕ್ರವರ್ತಿ ವಿಂಧ್ಯಾವಳಿಗೆ ಹೇಳ್ತಾನಂತೆ. ಅವಳು ಕೂಡ ಜಲಪೂರ್ಣವಾಗಿರ್ತಕ್ಕಂತಹ ಬಂಗಾರಮಯವಾಗಿರ್ತಕ್ಕಂತಹ ಕಲಶವನ್ನು ತೆಗೆದುಕೊಂಡು ಬರ್ತಾಳಂತೆ. ತೆಗೆದುಕೊಂಡು ಬಂದು ಆವಾಗ ಗಂಡನಿಗೆ ಹೇಳ್ತಾಳೆ, ಎಂದಿಗೂ ನೀವು ನಿಮ್ಮ ಸಂಕಲ್ಪ ಉತ್ತಮವಾಗಿದ್ದರೆ, ನಿಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ನಿಮಗೆ ಎಂದಿಗೂ ಕೇಡಾಗೋದಿಲ್ಲ, ಅದರಿಂದ ನಿಮಗೆ ಒಳ್ಳೆಯದೇ ಆಗ್ತದೆ. ಏನನ್ನೂ ವಿಚಾರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬ್ರಾಹ್ಮಣ ಬಂದಿದ್ದಾನೆ, ಅದು ವಟುವಾಗಿ ಬಂದಿದ್ದಾನೆ, ಅಂತಹ ಬ್ರಾಹ್ಮಣನಿಗೆ ನಾವು ದಾನವನ್ನು ಮಾಡೋದು ನಮ್ಮ ಕರ್ಮ, ಹಾಗಾಗಿ ನಾವು ದಾನವನ್ನು ಮಾಡೋಣ ಅಂತ ಹೇಳಿ ಅವಳು ನೀರನ್ನು ಹಾಕಿದ್ಲು. ಈ ಕಡೆಗೆ ಬಲಿಚಕ್ರವರ್ತಿ ಸಂಕಲ್ಪವನ್ನು ಮಾಡಿ ಬಿಟ್ಟಿದ್ದಾನೆ. ಬಿಡೋದಕ್ಕೇನೆ ಈ ಕಡೆಗೆ ವಾಮನರೂಪಿ ಭಗವಂತ ತ್ರಿವಿಕ್ರಮನಾಗಿ ಬೆಳೀತಾ ಇದ್ದಾನೆ. ತದಾ ಸುರೇಂದ್ರಂ ದಿವಿ ದೇವತಾ ಗಣ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾ ತತ್ಕರ್ಮ ಸರ್ವೇಪಿ ಗೃಣಂತ ಆರ್ಜವಂ ಪ್ರಸೂನ ವರ್ಷೈರ್ವೃತ ಮೂರ್ಧ್ವಿತಾನ್ವಿತಾ ನೇದುರ್ಮುಹುರ್ಮುಂದು ಭಯಸ್ವ ಸಹಸ್ರಶಃ ಗಂಧರ್ವ ಕಿಂ ಪುರುಷ ಕಿನ್ನರಾಹ ಜುಗುಹು ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನದಾದ್ಯದ್ ಪವೇ ಜಗತ್ರಯಂ. ಆವಾಗ ಬಲಿಚಕ್ರವರ್ತಿಗೆ ಎಲ್ಲ ದೇವತೆಗಳು, ಸಿದ್ಧರು, ಗಂಧರ್ವರು, ಎಲ್ಲರೂ, ಚಾರಣರು ಎಲ್ಲರೂ ಕೂಡ ಬಲಿಚಕ್ರವರ್ತಿಗೆ ತಾವು ಅವನು ಮಾಡಿರ್ತಕ್ಕಂತಹ ಕಾರ್ಯಕ್ಕೆ, ಅವನು ಮಾಡಿರ್ತಕ್ಕಂತಹ ಸಂಕಲ್ಪಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿ ಪ್ರಶಂಸೆ ಮಾಡ್ತಾ ಇದ್ದಾರಂತೆ. ಆಕಾಶದಲ್ಲೆಲ್ಲ ದೇವದುಂದುಬಿಗಳೆಲ್ಲ ಮೊಳಗುತ್ತಾ ಇವೆ ಅಂತೆ. ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದಾರೆ, ಕಿನ್ನರರು ಗಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಲಿಚಕ್ರವರ್ತಿಗೆ ಅಲ್ಲಿ ಹೊಗಳ್ತಾ ಇದ್ದಾರಂತೆ. ಹೊಗಳ್ತಾ ಇರಬೇಕಾದ್ರೆ ಈ ಕಡೆಗೆ ನೋಡ್ತಾ ಇದ್ದಂತನೇ ವಾಮನರೂಪಿ ಭಗವಂತ ಬೆಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನಂತೆ. ವಿರಾಟ್ ರೂಪವನ್ನು ಧಾರಣೆ ಮಾಡಿದ್ದಾನೆ, ತ್ರಿವಿಕ್ರಮನಾಗಿ ಬೆಳೆದಿದ್ದಾನಂತೆ. ಎಲ್ಲರೂ ಆಶ್ಚರ್ಯಚಕಿತರಾದರು. ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡು ಬಿಟ್ಟ ಭಗವಂತ. ಅಂತಹ ತ್ರಿವಿಕ್ರಮ ರೂಪವನ್ನು ತಾಳಿದ್ದಾನಂತೆ. ತಾಳಿ ಆವಾಗ ಲೋಕತ್ರಯಂ ಭಗವತೋ ವಿಷದೇವ ಕೀರ್ತಿ ನವೈ ತೃತೀಯಾಯ ತದೀಯ ಮಣ್ವಪಿ. ಮೊದಲನೇ ಪಾದವನ್ನು ಭೂಮಿಯ ಮೇಲೆ ಇಟ್ಟ. ಇಡೀ ಸಂಪೂರ್ಣವಾದಂತಹ ಭೂಮಿಯೇ ಆವರಿಸಿಕೊಂಡು ಬಿಡ್ತು. ಇವತ್ತೇನು ನಾವು ಗಯೆಯಲ್ಲಿ ವಿಷ್ಣು ಪಾದವನ್ನು ನೋಡ್ತೇವೋ ಅದೇ ಭಗವಂತನ ಪಾದ. ಆ ಪಾದವನ್ನು ಒಂದನೇದ್ದು ಭೂಮಿಯ ಮೇಲೆ ಇಟ್ಟ, ಎರಡನೇದ್ದನ್ನು ಅಂತರಿಕ್ಷದಲ್ಲಿ ಇಟ್ಟ. ಇಡೀ ಅಂತರಿಕ್ಷವೆಲ್ಲ, ಆಕಾಶವೆಲ್ಲ ಪೂರ್ತಿಯಾಗಿ ಹೋಗ್ಬಿಡ್ತು, ಅಂತರಿಕ್ಷವೆಲ್ಲ ಪೂರ್ತಿಯಾಗಿ ಹೋಗ್ಬಿಡ್ತು. ಆ ಎರಡನೇ ಪಾದದಿಂದ ಏನು ಅಂತರಿಕ್ಷದಲ್ಲಿ ಪಾದವನ್ನು ಇಟ್ಟ, ಆ ಪಾದವನ್ನು ಇಡಬೇಕಾದರೆ ಬ್ರಹ್ಮಾಂಡದ ಖರ್ಪರಕ್ಕೆ ಭಗವಂತನ ಎಡಗಾಲಿನ ಉಗುರು ತಾಕಿ ಆ ಬ್ರಹ್ಮಾಂಡದ ಖರ್ಪರ ಎಷ್ಟು 80 ಲಕ್ಷ ಯೋಜನ ವಿಸ್ತೀರ್ಣ ದಪ್ಪವಾಗಿದೆ ನಮ್ಮ ಬ್ರಹ್ಮಾಂಡದ ಆ ಒಂದು ಪೊದರು. ಆ ಒಂದು ಪೊದರು 80 ಲಕ್ಷ ಯೋಜನ ವಿಸ್ತೀರ್ಣವಿರತಕ್ಕಂತಹ ಪೊದರು
ಕೇವಲ ಭಗವಂತನ ಎಡಗಾಲಿನ ಕಿರುಬೆರಳಿನ ಉಗುರು ತಾಕೋದಕ್ಕೇನೆ ಕರ್ಪರ ಒಡೆದು ಅಲ್ಲಿಂದ ಗಂಗೆ ಉದಯಿಸಿ ಬರ್ತಾ ಇದ್ದಾಳೆ. ಉದಯಿಸಿ ಕೆಳಗಡೆ ಲೋಕಕ್ಕೆ ಬರ್ತಾ ಇದ್ದಾಳೆ. ಬ್ರಹ್ಮದೇವರ ಸತ್ಯಲೋಕಕ್ಕೆ ಬಂದಳು. ಸತ್ಯಲೋಕಕ್ಕೆ ಬಂದಾಗ ಬ್ರಹ್ಮದೇವರಂತಾರಂತೆ ಸರಸ್ವತಿಗೆ ಹೇಳ್ತಾರೆ, ಇಲ್ಲಿಯೇ ಗಂಗೆ ಇದ್ದಾಳೆ, ಭಗವಂತನ ಪಾದವೂ ಇಲ್ಲಿಯೇ ಇದೆ, ಪಾದಪೂಜೆಯನ್ನು ಮಾಡೋಣ ಅಂತ ಹೇಳಿ ಬ್ರಹ್ಮದೇವರು ಪಾದಪೂಜೆಯನ್ನು ಮಾಡಿದ್ದಾರಂತೆ. ಅಲ್ಲಿಂದ ಗಂಗೆ ಕೆಳಗಿಳಿದು ಬರ್ತಾ ಇದ್ದಾಳೆ. ಈ ಕಡೆಗೆ ಬ್ರಹ್ಮದೇವರು ಕೂಡ ಆ ಭಗವಂತನ ತ್ರಿವಿಕ್ರಮ ರೂಪದ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅಲ್ಲಿ ಬರ್ತಾ ಇದ್ದಾರಂತೆ. ಗಂಗೇತಿ ಚಿಹ ಚರಣಾಂಬು ಪುನೀತ ಪುನಾತಿ ವಿಶ್ವಂ. ತಾನು ಪುನಾತಿ ವಿಶ್ವಂ, ಯಾರು ಕೇವಲ ಗಂಗೆ ಅಂತಂತಾರೆ ಅವರಲ್ಲಿರ್ತಕ್ಕಂತಹ ಎಲ್ಲ ಪಾಪಕರ್ಮಗಳು ನಾಶವಾಗಿ ಹೋಗ್ತವಂತೆ. ಅಂತಹದ್ದು ಬರ್ತಾ ಇರಬೇಕಾದ್ರೆ ಸ್ವರ್ಗದಲ್ಲಿ ಮಂದಾಕಿನಿ ಆಗ್ತಾಳೆ, ಪಾತಾಳದಲ್ಲಿ ಭೋಗವತಿ ಆಗ್ತಾಳೆ, ಭೂಲೋಕದಲ್ಲಿ ಗಂಗೆ ಆಗ್ತಾಳೆ, ಹೀಗೆ ಪ್ರಸಿದ್ಧವಾಗ್ತಾಳೆ ಅಂತ ಹೇಳಿ ತಾನು ಅಲ್ಲಿ ಹೇಳ್ತಾರೆ. ಹೇಳಿದ ತಕ್ಷಣ ಆವಾಗ ಬ್ರಹ್ಮದೇವರು ಆ ಯಜ್ಞಶಾಲೆಗೆ ಬರ್ತಾರಂತೆ. ಯಜ್ಞಶಾಲೆಗೆ ಬಂದಾಗ ಅಲ್ಲಿ ಆ ಭಗವಂತನ ರೂಪವನ್ನು ನೋಡಿ ಸ್ತೋತ್ರವನ್ನು ಮಾಡ್ತಾರಂತೆ. ಎಲ್ಲರೂ ಸ್ತೋತ್ರಾದಿಗಳನ್ನು ಮಾಡಿದಾಗ ಅಲ್ಲಿ ಭಗವಂತ ಬಲಿಗೆ ತ್ರಿವಿಕ್ರಮ ರೂಪಿ ಭಗವಂತ ಅಲ್ಲಿ ಇವನಿಗೆ ಬಲಿಚಕ್ರವರ್ತಿಗೆ ಹೇಳ್ತಾನಂತೆ, ಯದ್ಯುತ್ತಮ ಶ್ಲೋಕ ಭವಾನ್ ಮಮೇರಿತಂ ವಚೋ ವ್ಯಲೀಕಂ ಸುರವರ್ಯ ಮನ್ಯತೆ ಕರೋಮೃತ್ಯಂ ತನ್ನ ಭವೇತ್ ಪ್ರಲಂಬನಂ ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ನೋಡಪ್ಪ, ನೀನೇನು ಸಂಕಲ್ಪವನ್ನು ಮಾಡಿದ್ದಿ? 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ದಿ. 2 ಪಾದವಾಗಿದೆ, ಇನ್ನೊಂದು ಪಾದ ಭೂಮಿಯನ್ನು ಕೊಡು ಅಂತಂತಾರಂತೆ. ಎಲ್ಲಿಂದ ಕೊಡ್ತಾನೆ? 1 ಪಾದ ಇಡೀ ಭೂಮಿಯನ್ನು ಆವರಿಸ್ಕೊಂಡ್ಬಿಟ್ಟಿದೆ, 2ನೇ ಪಾದ ಇಡೀ ಅಂತರಿಕ್ಷವನ್ನು ವ್ಯಾಪಿಸಿದೆ, 3ನೇ ಪಾದ ಎಲ್ಲಿ ಕೊಡಬೇಕು? ಸಾಧ್ಯವೇ ಇಲ್ಲ. ಆ 3ನೇ ಪಾದವನ್ನು ಕೊಡಬೇಕು ಅಂತಂದರೆ ಜಾಗನೇ ಇಲ್ಲ, ಎಲ್ಲಿ ಕೊಡಬೇಕು? ಕರೋಮೃತ್ಯಂ ತನ್ನ ಭವೇತ್ ಪ್ರಲಂಬದಂ ಪದಂ ತೃತೀಯಂ ಕುರುಶೀರ್ಷ್ಟಿಮೇ ನಿಜಂ. 3ನೇ ಪಾದದ ಭೂಮಿಯನ್ನು ಕೊಟ್ಟಾಗ ಮಾತ್ರ ನಿನ್ನ ಸಂಕಲ್ಪ ಪೂರ್ತಿ ಆಗ್ತದೆ. ಇಲ್ಲ ಅಂತಂದ್ರೆ ಸಂಕಲ್ಪವೇ ಪೂರ್ತಿ ಆಗೋದಿಲ್ಲ. ಸಂಕಲ್ಪದಿಂದ ಚ್ಯುತನಾಗ್ತಿ. ಸಂಕಲ್ಪದಿಂದ ಚ್ಯುತನಾಗೋದು ಅಂತಂದ್ರೆ ಏನು? ಸುಳ್ಳಾಡೋದು ಅಂತ ಅರ್ಥ. 3 ಪಾದ ಕೊಡ್ತೀನಿ ಅಂತ ಹೇಳಿ 2ನೇ ಪಾದವನ್ನು ಕೊಟ್ಟರೆ ಏನು? ಸುಳ್ಳಾಡಿದಂತೆ. ಹಾಗಾಗಿ ಆ ಅಪಕೀರ್ತಿ ನಿನಗೆ ಬರ್ತದೆ, ಅದಕ್ಕೆ ನಿನ್ನನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಆವಾಗ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರಂತೆ, ನೋಡು, ಮೊದಲಿಗೆ ನಿನ್ನ ಅಜ್ಜನನ್ನು ಕರೆಸು, ಪ್ರಹ್ಲಾದರಾಜರನ್ನು ಕರೆಸು. ಆವಾಗ ಅರ್ಚರಾದಿ ಮಾರ್ಗದಿಂದ ಮತ್ತೆ ಪುನಃ ಪ್ರಹ್ಲಾದರಾಜರನ್ನು, ಯಾವ ಪ್ರಹ್ಲಾದರಾಜರು ತಮ್ಮ ಸಾಧನೆಯನ್ನು ಮಾಡಿ ಅಮುಕ್ತ ಸ್ಥಾನದಲ್ಲಿ ಇರ್ತಾರೋ ಅಂತಹ ಪ್ರಹ್ಲಾದರಾಜರನ್ನು ಮತ್ತೆ ಅರ್ಚರಾದಿ ಮಾರ್ಗಗಳಿಂದ ಆ ಬಲಿಚಕ್ರವರ್ತಿಯ ವೈಭವವನ್ನು ತೋರಿಸಲಿಕ್ಕಾಗಿ ಮತ್ತೆ ಪುನಃ ನಚ ಪುನರಾವರ್ತಂತೆ. ಆ ಅರ್ಚರಾದಿ ಮಾರ್ಗದಿಂದ ಯಾರು ಮೇಲೆ ಹೋಗ್ತಾರೋ, ಮೇಲಿನ ಲೋಕಗಳಿಗೆ ಊರ್ಧ್ವಲೋಕಗಳಿಗೆ ಹೋಗ್ತಾರೋ ಅವರಿಗೆ ಎಂದಿಗೂ ಪುನರಾವರ್ತಂತೆ, ಮತ್ತೆ ಪುನಃ ಕೆಳಗಡೆಗೆ ಬರ್ತಕ್ಕಂತಹ ಪ್ರಸಕ್ತಿಯೇ ಇಲ್ಲ. ಆದರೂ ಕೂಡ ಭಗವಂತ ಆ ಒಂದು ಪ್ರಹ್ಲಾದರಾಜರಿಗೆ ತನ್ನ ಮೊಮ್ಮಗನಾಗಿರ್ತಕ್ಕಂತಹ ಬಲಿಚಕ್ರವರ್ತಿಯ ಒಂದು ವೈಭವ, ಅವನು ಮಾಡ್ತಕ್ಕಂತಹ ದಾನ ಕ್ರಿಯೆ, ಇದನ್ನು ತೋರಿಸಲಿಕ್ಕಾಗಿ ಮತ್ತೆ ಪುನಃ ಅರ್ಚರಾದಿ ಮಾರ್ಗಗಳಿಂದ ಪ್ರಹ್ಲಾದರಾಜರನ್ನು ತಾವು ಕರೆಸ್ತಾರಂತೆ. ಕರೆಸಿದಾಗ ಆವಾಗ ಪ್ರಹ್ಲಾದರಾಜರಿಗೆ ಹೇಳ್ತಾರಂತೆ, ನೋಡು, ಯತ್ಪಾದಯೋ ರಷಛಠಿ ಸಲಿಲಂಪದಾಯ ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅಪ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದ್ವಾಶ್ಚಾನ ವಿಕ್ಲವ ಮನಃ ಕಥಮೂರ್ತಿಮೈಚ್ಛತ ಮೃಚ್ಛೇತ್. ಯಾವ ಮನುಷ್ಯನು ನಿನ್ನ ಚರಣಾರವಿಂದಗಳಿಗೆ ದೂರ್ವಾಂಕುರವನ್ನು ಅರ್ಪಣೆ ಮಾಡ್ತಾನೆ, ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾನೆ, ಉತ್ತಮವಾದಂತಹ ಗತಿಯನ್ನೇ ಹೊಂದುತ್ತಾನೆ. ಇದರಲ್ಲಿ ಆಶ್ಚರ್ಯ ಬೇಡ ಅಂತ ಹೇಳಿ ಬ್ರಹ್ಮದೇವರು ಭಗವಂತನಿಗೆ ಸಮಾಧಾನವನ್ನು ಪಡಿಸಿ ಆವಾಗ ಭಗವಂತ ತ್ರಿವಿಕ್ರಮ ರೂಪಿ ಭಗವಂತ ಬ್ರಹ್ಮದೇವರಿಗೆ ಕೇಳ್ತಾನಂತೆ, ಏನು ಮಾಡೋದು ಇವನಿಗೆ? 3 ಪಾದ ಭೂಮಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ, 2ನೇ ಪಾದ ಭೂಮಿಯನ್ನು ಕೊಟ್ಟ, ಇನ್ನೊಂದು ಪಾದ ಭೂಮಿಯನ್ನು ಕೊಡಲಿಕ್ಕಾಗ್ತಾ ಇಲ್ಲ ಅವನಿಗೆ. ಹಾಗಾಗಿ ತನ್ನ ಸಂಕಲ್ಪದಿಂದ ಚ್ಯುತನಾದ. ಅದಕ್ಕೆ ಏನು ಮಾಡೋದು ಅಂತಂದಾಗ ಬ್ರಹ್ಮದೇವರು ಹೇಳ್ತಾರಂತೆ, ನೋಡಪ್ಪ ಭಗವಂತ, ನಿನ್ನ ಪಾದವನ್ನು ಯಾರು ಪೂಜೆ ಮಾಡ್ತಾರೆ, ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ಎಂದಿಗೂ ನೀನು ಅವರನ್ನು ಬಿಟ್ಟಿಲ್ಲ. ಆದರೆ ಬಲಿಚಕ್ರವರ್ತಿ ಯಾವ ಉಪಾಯವಿಲ್ಲದೇನೆ ನಿನಗೆ ಶರಣಾಗತನಾಗಿದ್ದಾನೆ. ಹಾಗಾಗಿ ನೀನು ಅನುಗ್ರಹವನ್ನು ಮಾಡಲೇಬೇಕು ಅಂತ ಬ್ರಹ್ಮದೇವರು ತಿಳಿಸ್ತಾರಂತೆ. ಜನ್ಮ ಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾದಿಭಿ ಯದ್ಯಸ್ಸ ನ ಭವೇತ್ ಸ್ತಂಭ ತತ್ರಾಯಂ ಮದನುಗ್ರಹ. ನೋಡ್ರಿ, ಭಗವಂತ ಹೇಳ್ತಾನೆ, ಯದ್ಯಸ್ಯ ನ ಭವೇತ್ ಸ್ತಂಭ ತತ್ರಾಯಂ ಮದನುಗ್ರಹ.
ಇವನು ದೈತ್ಯ ಕುಲದಲ್ಲಿದ್ದರೂ ಕೂಡ ಜನ್ಮ ಕರ್ಮಗಳು ಇವೆಲ್ಲವನ್ನು ನೋಡಲಾರ್ದೇ ಇವನು ಉತ್ತಮವಾದಂತಹ ಈ ದಾನವನ್ನು ಮಾಡಿದ್ದಕ್ಕಾಗಿ, ನನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ನಾನು ಇವನಿಗೆ ಮದನುಗ್ರಹ, ನನ್ನ ಅನುಗ್ರಹ ಇವನಿಗೆ ಇದೆ. ನೀನು ಹೇಳಿದೆಯಲ್ಲ, ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ ಭಗವಂತ, ನೀನು ಹೇಳಿದೆಯಲ್ಲ, ಹಾಗಾದರೆ ಇವನನ್ನು ಉದ್ಧಾರ ಮಾಡೇ ಮಾಡ್ತೇನೆ. ಅದಕ್ಕೆ ನಾವೇನೇನು ಕರ್ಮಗಳನ್ನು ಮಾಡ್ತೇವೋ ಪ್ರತಿಯೊಂದು ಕರ್ಮವನ್ನು ವಾಯುದೇವರ ದ್ವಾರ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ನಾವು ಸ್ವತಂತ್ರರಲ್ಲ. ನಾವು ಮಾಡಿರ್ತಕ್ಕಂಥ ಒಂದೆದ್ದು ಕರ್ಮವನ್ನು ಮಾಡುವ ಯೋಗ್ಯತೆಯೇ ನಮಗಿಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಭಗವಂತನೇ ನಮ್ಮಲ್ಲಿ ನಿಂತು ಅನುಗ್ರಹ ಮಾಡಿ ಪ್ರೇರಣೆ ಮಾಡ್ತಾನೆ ಅಂತನ್ಲಿಕ್ಕಾಗಿ ನಾವು ಒಂದು ಕರ್ಮವನ್ನು ಮಾಡ್ತೇವೆ. ಆ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಸರ್ವಥಾ ನಮಗೆ ಯಾರಿಗೂ ಯೋಗ್ಯತೆ ಇಲ್ಲ. ಆ ಕರ್ಮವನ್ನು ಸಮರ್ಪಣೆ ಮಾಡಬೇಕು ವಾಯುದೇವರು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವಾಯುದೇವರ ದ್ವಾರಾನೇ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿಯೂ ಹಾಗೆ ಆಯಿತು. ಬಲಿಚಕ್ರವರ್ತಿ ತಾನೇನು ನಾನು 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ಏನು ಬಂದ, ಸಾಧ್ಯವೇ ಆಗಲಿಲ್ಲ. 2 ಪಾದ ಭೂಮಿ ಕೊಟ್ಟ. ಯಾಕೆ? ಅವನ ತಲೆಯಲ್ಲಿ ಇತ್ತು ನಾನು ದಾನವನ್ನು ಮಾಡ್ತಾ ಇದ್ದೇನೆ. ನೋಡಿ, ಯಾವಾಗ ನಾನು ಮಾಡ್ತೇನೆ ಅಹಂಕಾರ ಮಮಕಾರ ಯಾವಾಗ ಬರ್ತದೋ ಆವಾಗ ಕರ್ಮ ಪೂರ್ತಿ ಆಗೋದಿಲ್ಲ. ಈ ಬಲಿಚಕ್ರವರ್ತಿಯ ದಾನ ಕರ್ಮ ಏನಾಯಿತು, ಅರ್ಧಕ್ಕೆ ನಿಂತು ಹೋಗ್ಬಿಡ್ತು. ಆವಾಗ ಬ್ರಹ್ಮದೇವರು ಯಾವಾಗ ಬಂದರು, ಆವಾಗ ತ್ರಿವಿಕ್ರಮರೂಪಿ ಭಗವಂತ ಯಾವಾಗ ಬ್ರಹ್ಮದೇವರಿಗೆ ಕೇಳಿದ, ಆವಾಗ ಬ್ರಹ್ಮದೇವರು ಅಷ್ಟೊತ್ತಿಗೆ ಆ ಬಲಿಚಕ್ರವರ್ತಿಯ ತಲೆಯಲ್ಲಿರ್ತಕ್ಕಂತಹ ಮನಸ್ಸಿನಲ್ಲಿರ್ತಕ್ಕಂತಹ ಮಮಕಾರ ಅಹಂಕಾರ ಎಲ್ಲವೂ ನಾಶವಾಗಿ ಹೋಗ್ಬಿಟ್ಟಿತ್ತು. ಏನು ಮಾಡ್ತಾನ್ರಿ, 1 ಪಾದ ಭೂಮಿ ಪೂರ್ತಿ ಆವರಿಸಿಕೊಂಡ್ಬಿಟ್ಟಿದೆ, 2ನೇ ಪಾದ ಪೂರ್ತಿ ಅಂತರಿಕ್ಷ ಎಲ್ಲ ವ್ಯಾಪಿಸಿಬಿಟ್ಟಿದೆ, ಎಲ್ಲಿ 3ನೇ ಪಾದವನ್ನು ಎಲ್ಲಿ ಕೊಡ್ತಾನೆ? ಮುಗಿದೋಯ್ತು ಅವನು. ಆವಾಗಲೇ ಅವನಲ್ಲಿರ್ತಕ್ಕಂತಹ ಅಹಂಕಾರ ಎಲ್ಲವೂ ನಾಶವಾಗಿ ಹೋಗ್ಬಿಡ್ತು. ಯಾವಾಗ ಅಹಂಕಾರ ನಾಶವಾಯಿತೋ ಅತ್ಯಂತ ಶುದ್ಧನಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ಬ್ರಹ್ಮದೇವರು ಬಂದು ಅವರು ಹೇಳ್ತಾರೆ, ನೀನೇ ಅನುಗ್ರಹ ಮಾಡಪ್ಪ ಸ್ವಾಮಿ, ನೀನೇ ಏನಾದರೂ ಒಂದು ಉಪಾಯವನ್ನು ಮಾಡು ಅಂತಂದಾಗ ಯಾವಾಗ ಬ್ರಹ್ಮದೇವರು ಹೇಳಿದರೋ ಆವಾಗ ಭಗವಂತ ತಾನು ಮನಸ್ಸನ್ನು ಮಾಡಿದ. ಸದಾ ಸನ್ನಿಹಿತಂ ವೀರ ತತ್ರ ಮಾಂ ದ್ರಕ್ಷತೆ ಭವಾನ್. ಭಗವಂತ ಹೇಳ್ತಾನೆ, ಹಾಗಾದರೆ ಮತ್ತೊಂದು ಪಾದವನ್ನು ನಿನ್ನ ತಲೆಯ ಮೇಲೆ ಇಡ್ತೇನೆ. ಅಲ್ಲಿ ತಲೆಯ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ನೀನು ಹೋಗು. ಮುಂದೆ ಬರ್ತಕ್ಕಂತಹ ಸಾವರಣಿ ಮನ್ವಂತರ ಏನಿದೆ, ಆ ಸಾವರಣಿ ಮನ್ವಂತರದಲ್ಲಿ ನೀನೇ ಇಂದ್ರನಾಗು, ಭಾವಿ ಇಂದ್ರನಾಗು ಅಂತನ್ನುವ ಅನುಗ್ರಹವನ್ನು ಮಾಡಿ, ಅದು ಯಾವಾಗ ಬ್ರಹ್ಮದೇವರು ಹೇಳಿದ ಮೇಲೆ ಭಗವಂತ ಅನುಗ್ರಹವನ್ನು ಮಾಡಿದ. ಬ್ರಹ್ಮದೇವರು ಹೇಳೋ ತನಕ ಮಾಡಿದ್ದಿಲ್ಲ ತ್ರಿವಿಕ್ರಮರೂಪಿ ಭಗವಂತ. ಹಾಗಾಗಿ ಅಲ್ಲಿ ಬ್ರಹ್ಮದೇವರು ಹೇಳಿದ ತಕ್ಷಣ ಆವಾಗ ಎಲ್ಲರೂ ಜಯ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಭಗವಂತ ಮುಂದೆ ಸಾವರಣಿ ಮನ್ವಂತರ ಏನು ಬರ್ತದೆ, ಆ ಮನ್ವಂತರದಲ್ಲಿ ಬಲಿಚಕ್ರವರ್ತಿಯೇ ಇಂದ್ರನಾಗ್ತಾನೆ ಅಂತನ್ನುವ ಅನುಗ್ರಹವನ್ನು ಮಾಡಿ, ಆ ಸಾವರಣಿ ಮನ್ವಂತರ ಬರೋವರೆಗೂ ಪಾತಾಳ ಲೋಕದಲ್ಲಿ ಸುತಳ ಲೋಕದಲ್ಲಿ ಇರು. ಆ ಸುತಳ ಲೋಕದಲ್ಲಿ ನಾನು ನಿನಗೆ ಸ್ವರ್ಗ ಸದೃಶವಾಗಿರ್ತಕ್ಕಂತಹ ಇಂದ್ರನ ಅಮರಾವತಿ ಯಾವ ರೀತಿಯಾಗಿದೆಯೋ ಅದೇ ವಿಧವಾಗಿರ್ತಕ್ಕಂತಹ ಒಂದು ಅರಮನೆಯನ್ನು ನಿನಗೆ ಕಟ್ಟಿಕೊಡ್ತೇನೆ. ಮಾಡಿ ಅಷ್ಟೇ ಅಲ್ಲ, ನಿನ್ನ ಮನೆಯ ಬಾಗಿಲನ್ನು ಕಾಯ್ತೇನೆ. ಯಾವ ದೈತ್ಯರು ನೋಡಿ, ಎಲ್ಲ ದೈತ್ಯರು ಉಲ್ಟಾ ಆಗಿಬಿಟ್ರು. ಯಾಕೆಂತಂದರೆ ಬಲಿಚಕ್ರವರ್ತಿ ಸೇನಾಧಿಪತಿ, ದೈತ್ಯರಿಗೆ ಸೇನಾಧಿಪತಿ ಬಲಿಚಕ್ರವರ್ತಿ. ಯಾವಾಗ ಬಲಿಚಕ್ರವರ್ತಿ ದಾನವನ್ನು ಕೊಡ್ತೇನೆ ಅಂತ ಹೇಳಿ ತಾನು ಯಾವಾಗ ಸಾತ್ವಿಕನಾಗಿ ಬಿಟ್ಟ, ಆ ದೈತ್ಯ ಸ್ವಭಾವ ಯಾವಾಗ ಹೋಗಿಬಿಡ್ತೋ ಆವಾಗ ಎಲ್ಲ ದೈತ್ಯರು ಬಲಿಚಕ್ರವರ್ತಿಯ ವಿರುದ್ಧವಾಗಿಬಿಟ್ರು, ಶುಕ್ರಾಚಾರ್ಯರು. ಹಾಗಾಗಿ ಯಾವಾಗ ಶುಕ್ರಾಚಾರ್ಯರು ಈ ಉಳಿದೆಲ್ಲ ದೈತ್ಯರು ಅವನ ಮೇಲೆ ಪ್ರಹಾರ ಮಾಡಬಾರದು, ಅವನ ಮೇಲೆ ದಾಳಿ ಮಾಡಬಾರದು ಅಂತಲಿಕ್ಕಾಗಿ ನಾನೇ ನಿಂತು ಕಾಯ್ತೇನೆ ನಿನ್ನ ಮನೆಯ ಬಾಗಿಲನ್ನು ಅಂತ ಹೇಳಿ ಭಗವಂತ ಅಲ್ಲಿ ತಿಳಿಸ್ತಾನಂತೆ. ತಿಳಿಸಿದಾಗ ಮಂತ್ರತಸ್ತಂತ್ರತಶ್ಛಿದ್ರಂ ದೇಶಕಾಲಾರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಛಿದ್ರಂ ನಾಮ ಸಂಕೀರ್ತನಂ ತವ. ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನಾನು ಕೂಡ ಅಲ್ಲಿರ್ತೇನೆ ಅಂತ ಹೇಳಿದ ತಕ್ಷಣ ಶುಕ್ರಾಚಾರ್ಯರು ಯಜ್ಞದ ಅವಶಿಷ್ಟ ಭಾಗವನ್ನು ಪೂರ್ತಿ ಮಾಡ್ತಾರಂತೆ. ಪೂರ್ತಿ ಮಾಡಿದಾಗ ತ್ರೈಲೋಕ್ಯದ ಆಧಿಪತ್ಯವನ್ನು ಭಗವಂತ ತಾನು ಬಲಿಚಕ್ರವರ್ತಿಗೆ ಕೊಡತಕ್ಕಂತಹ ಕಾರ್ಯವನ್ನು ಮಾಡ್ತಾನೆ ಅಂತನ್ನೋದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಹ್ಲಾದರಾಜರು ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾರೆ. ನ ಶ್ರೀಹಿ
ನ ಶರ್ವಃ. ಇಂತಹ ಒಂದು ಭಾಗ್ಯವನ್ನು ನೀನು ಯಾರಿಗೆ ಕೊಟ್ಟಿಯಪ್ಪ ಭಗವಂತ? ನ ಶ್ರೀಹಿ ನ ಶರ್ವಃ. ಇಂದ್ರನಿಗೂ ಕೊಟ್ಟಿಲ್ಲ, ಬ್ರಹ್ಮದೇವರಿಗೂ ಕೊಟ್ಟಿಲ್ಲ, ನ ಶ್ರೀಹಿ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಕೊಟ್ಟಿಲ್ಲ. ಯಾರ ಮನೆ ಬಾಗಿಲವನ್ನು ಕಾಯ್ದೆಯಾ ಹೇಳು? ಆದರೆ ನನ್ನ ಮೊಮ್ಮಗನಿಗೆ ಈ ತರಹ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಿ, ಇಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಿ ಅಂತಂದರೆ ನಿನ್ನಂತಹ ಸರ್ವೋತ್ತಮನಾದಂತಹ ಉತ್ತಮನಾದಂತಹ ದೇವತೆ ಮತ್ತೊಬ್ಬರು ಯಾರೂ ಇಲ್ಲ ಅಂತ ಹೇಳಿ ಪ್ರಹ್ಲಾದರಾಜರು ಕೂಡ ಭಗವಂತನನ್ನು ಸ್ತೋತ್ರ ಮಾಡಿ ತಾವು ಮತ್ತೆ ಪುನಃ ಅರ್ಚರಾದಿ ಮಾರ್ಗದಿಂದ ತಮ್ಮ ಲೋಕಕ್ಕೆ ಹೋಗ್ತಾರಂತೆ. ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಅಲ್ಲಿಂದ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಸ್ತೋತ್ರಾದಿಗಳನ್ನು ಮಾಡ್ತಾ ಅವರೂ ಕೂಡ ಅಲ್ಲಿ ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾ ಇದ್ದಾರೆ ಅಂತನ್ನೋದನ್ನು ವಿಶೇಷವಾಗಿ ತಿಳಿಸ್ತಾರೆ. ಈ ಒಂದು 8ನೇ ಸ್ಕಂಧದ ಅನುವಾದವನ್ನು ಯಥಾಮತಿಯಾಗಿ ಮಾಡಿದ್ದೇನೆ. ಈ ಒಂದು ಪ್ರವಚನದ ಸೇವೆಯನ್ನು ನಮ್ಮ ವಿಶಾಲ್ ಪಡಸಲಗಿ ಮತ್ತು ಅವರ ಕುಟುಂಬದವರೆಲ್ಲರೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕೊರೋನಾ ಒಂದು ಕಾಲದಲ್ಲಿ ಮನೆಯಿಂದ ಹೊರಗಡೆಗೆ ಬರುವ ಪ್ರಸಕ್ತಿ ಇಲ್ಲ. ಹಾಗಾಗಿ ಅವರ ಒಂದು ವಿಶ್ವಾಸದ ಮೇರೆಗೆ ಈ ಮನೆಯಿಂದಲೇ ಪ್ರವಚನದ ಒಂದು ಸೇವೆಯನ್ನು ಮಾಡಿ ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅವರು ಯಾವ ನಿಮಿತ್ತಕವಾಗಿ ಈ ಪ್ರವಚನವನ್ನು ಇಡಿಸಿದ್ದಾರೋ, ಈ ಜ್ಞಾನ ಕಾರ್ಯವನ್ನು ಮಾಡಿಸಿದ್ದಾರೋ ಅವರಿಗೆ, ಅವರ ಎಲ್ಲ ಕುಟುಂಬದವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೊಟ್ಟು ಯಾವಾಗಲೂ ವಿಷ್ಣು ಭಕ್ತಿಯನ್ನು ಮಾಡತಕ್ಕಂತಹ ಒಂದು ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ಗುರುವಂತರ್ಗತ ಭಾರತೀರ್ಮ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಮತ್ತು ಈ ಒಂದು ಜ್ಞಾನ ಕಾರ್ಯದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೀರೋ ನಿಮಗೂ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.